ನಿನ್ನ ಶಿಲುಬೆಗಾಗಿ, ನಿನ್ನ ದಯೆಗಾಗಿ, ನಿನ್ನ ಕಾರುಣ್ಯಗಾಗಿ ಸ್ತೋತ್ರ ಅಪ್ಪ. ತಂದೆ ಆ ದೇವರೇ, ಯೇಸು ನಾಮದಲ್ಲಿದ್ದೀರಪ್ಪ. ಈ ಮೂರನೇ ಸರ್ವಿಸನ್ನು ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡ್ತೀವಿ. ಆರಾಧನೆಯಲ್ಲಿ ನಿಮ್ಮ ಮಹಿಮೆ ಹೊಂದು, ವಾಕ್ಯದಲ್ಲಿ ನಮ್ಮ ಒಟ್ಟಿಗೆ ಮಾತಾಡು ದೇವರಪ್ಪ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇಲೆ ಒಂದು ಕೃತಜ್ಞತೆ ಹಾಡನ್ನು ಹೊಸ ತಿಂಗಳು ದೇವರು ನಮಗೆ ಕೊಟ್ಟಿದ್ದಾರೆ. ಫಿಲಿಪಿಯರ್ 4ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ ಹೇಳ್ತಿದೆ, ಎಲ್ಲದರಲ್ಲೂ ದೇವರಿಗೆ ಕೃತಜ್ಞತೆ ಸ್ತುತಿ ಮಾಡಿರಿ. ಹಾಗೆ ಹೊಸ ತಿಂಗಳಿಗಾಗಿ ದೇವರಿಗೆ ಕೃತಜ್ಞತೆ ಸ್ತುತಿ ಮಾಡೋಣ. ನಂಬನ್ನು ಎಲ್ಲ ಒಳ್ಳೇದಾಗ್ತದೆ. ಕೈಗುಡಿ ಎಲ್ಲ ಒಳ್ಳೇದಾಗ್ತದೆ. ಆಮೇಲೆ ಎಲ್ಲ ಒಳ್ಳೇದಾಗ್ತದೆ. ಆಮೇಲೆ ಸರಿ, ಹಾಡನ್ನು ಕೃತಜ್ಞತೆಯಿಂದ ತುಂಬಿ. ಕೃತಜ್ಞತೆಯಿಂದ ಸ್ತುತಿ ಸ್ತುತಿ ಹಾಡುವೆ ನನ್ನ ಯೇಸುದೇವಾ. ಉಪಕಾರನಿಂದ ಅತಿಶಯ ಕೋಟಿ ಕೋಟಿ ವಂದನೆಯು. ಸತ್ಯದೇವರು ಜೀವ ಸ್ವರೂಪನು ನಂಬುವೆ ನಿನ್ನವು. ಸತ್ಯದೇವರು ಜೀವ ಸ್ವರೂಪನು ನಂಬುವೆ ನಿನ್ನವು. ಜೀವಮಾನವೆಲ್ಲ ನಿನ್ನ ಸೇವಿಸುವ ವರವಾನಿ ಅನುಗ್ರಹಿಸು. ಜೀವಮಾನವೆಲ್ಲ ನಿನ್ನ ಸೇವಿಸುವ ವರವಾನಿ ಅನುಗ್ರಹಿಸು. ಕೈಗಳೆತ್ತಿ ಹೇಳೋಣ. ಕೃತಜ್ಞತೆಯಿಂದ ಸ್ತುತಿ ಹಾಡುವೆ ನನ್ನ ಯೇಸುದೇವಾ. ಉಪಕಾರನಿಂದ ಅತಿಶಯ ಕೋಟಿ ಕೋಟಿ ವಂದನೆಯೋ. ಕೋಟಿ ಕೋಟಿ ವಂದನೆಯೋ. ಕೋಟಿ ಕೋಟಿ ವಂದನೆಯೋ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್ ಅಂದರೆ ಎಲ್ಲರೂ ಬಾಯಿ ತೆರೆದು ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್ ಎಲ್ಲರೂ ಹೇಳಿ ಥ್ಯಾಂಕ್ ಯು ಜೀಸಸ್. ವಂದನೆ ಸ್ವಾಮಿ. ನೀವು ಚೆನ್ನಾಗಿ ತಿಳ್ಕೊಳ್ಳಿ, ನೀವೆಷ್ಟು ವಂದನೆ ಮಾಡ್ತೀರಾ, ಎಷ್ಟು ಥ್ಯಾಂಕ್ ಯು ಹೇಳ್ತೀರಾ, ನೀವಷ್ಟು ಮಹಿಮೆಯನ್ನು ನೀವು ಕಾಣುವರಾಗಿದ್ದೀರಾ. ಈ ಕೃತಜ್ಞತೆ ಇದೆಲ್ಲ ಇದು ಭಾಳ ಶ್ರೇಷ್ಠವಾದ ಅದೊಂದು ಕೀ ಥರ. ಅದು ನೀವು ಬೇಗ ಟ್ರೈ ಮಾಡಿ ನೋಡಿ. ನೀವು ನಾಳೆಯಿಂದ ಹೆಚ್ಚಾಗಿ ದೇವ್ರಿಗೆ ಕೃತಜ್ಞತೆ ಮಾಡಿ ನೋಡಿ. ಒಂದೊಂದು ನೆನೆಸಿ ನೀವು ಕೃತಜ್ಞತೆ ಮಾಡಿ. ಹಲ್ಲೆಲೂಯಾ. ಬಾಗಿಲುಗಳು ನಿಮ್ಮ ಮುಂದೆ ತೆರೆಯಲ್ಪಡುವುದಾಗಿರ್ತದೆ. ಆಮೆನ್. ನಿಮಗೆಲ್ಲ ಗೊತ್ತು,
ಕೆಲವು ಬಾಗಿಲಿಗೆ ID ಕಾರ್ಡ್ ತೋರಿಸಿದ್ರೆ ಓಪನ್ ಆಗ್ತದೆ, ಕೆಲವು ಹೋದ್ರೇ ಸಾಕು ಓಪನ್ ಆಗ್ತದೆ. ಆಮೆನ್. ಕೆಲವರಿಗೆ ನೀವು ಪ್ರಾರ್ಥನೆ ಮಾಡುವಾಗ ಓಪನ್ ಆಗ್ಬೋದು, ಕೆಲವುದು ನೀವು ಹೋದ್ರೆ ಸಾಕು ಕೃಪೆ ನಿಮಗೆ ತೆರೆಯುವುದಾಗಿರ್ತದೆ. ಆಮೇನ್. ಆಗ ಒಂದೊಂದು ಇದನ್ನು ದೇವರಿಗೆ ಕೃತಜ್ಞತೆ ಮಾಡೋಣ. ಆಮೇನ್. ನಾನು ನೀವು ಉಳಿದಿದ್ದೀವಿ ಅಂದರೆ ದೇವರ ಕೃಪೆ ಮಾತ್ರನೇ. ಆಮೇನ್. ನಾ ಸೇರಿ ಹಾಡೋಣ. ದೇವಾ, ನಾನು ವಿಶೇಷದವನು, ನಿನ್ನ ಮಗನ ದೇವರೇ, ನನ್ನ ಮೇಘ ಸ್ತಂಭವಾಗಿ ಅಗ್ನಿ ಸ್ತಂಭವಾಗಿ ನೀನು ನಡೆಸಿ ಬಂದಿದೀಯಾ ಅಂತ ದೇವನ ಹಾಡನ್ನ ಕೀರ್ತನೆ 89 1ನೇ ವಾಕ್ಯ ಓದ್ತೀವಿ. ಯೆಹೋವನೇ, ಎಲ್ಲರೂ ಹೇಳಿ, ನಿನ್ನ ಕೃಪೆಯನ್ನು ನನ್ನ ಹಾಡಿ ಹರಿಸುವೆನು. ನಾವು ಯಾವಾಗಲೂ ಒಬ್ಬರೊಬ್ಬರನ್ನ ನೋಡುವಾಗ, ಮೈಕಲ್ ಬ್ರದರ್ ನೋಡುವಾಗ ಅವ್ರು ಹೇಳುವಲ್ಲಿ ನಾವು ಹೇಳ್ಬೋದು, ನಿಮ್ಮ ಡ್ರೆಸ್ ಚೆನ್ನಾಗಿದೆ, ಅದೇನೋ ಸ್ಪೆಷಲಾಗಿ ಕಾಣಿಸ್ತಾ ಇದ್ದೀರಾ, ಅವ್ರ ವೆಡ್ಡಿಂಗ್ ಆ್ಯನಿವರ್ಸರಿ, ಬರ್ತಡೇ, ಹಾಗೆ ನಾವು ನೋಡಿ ಒಂದೊಂದು ವಿಷಯಗಳನ್ನು ಒಬ್ಬೊಬ್ರು ಮಾತಾಡ್ಕೊಳ್ತೀವಿ, ಪ್ರೋತ್ಸಾಹ ಮಾಡ್ತೀವಿ, ಎನ್ಕರೇಜ್ ಮಾಡ್ತೀವಿ. ಆಮೆನ್. ಹಾಗೆಯೇ ದೇವ್ರನ್ನ ನಾವು ಆತ್ಮಸ್ವರೂಪ ಶಾರೀರಿಕವಾಗಿ ನೋಡೋದಿಲ್ಲ, ಆದರೆ ದೇವ್ರನ್ನ ವರ್ಣಿಸ್ತೀವಿ. ನಾವು ವಾಕ್ಯದಲ್ಲಿ ದೇವರೇನು ಮಾಡ್ತೀವಿ ಅಂದರೆ ಅವ್ರು ಮಾಡಿದ್ದನ್ನು ನಾವು ವರ್ಣಿಸ್ತೀವಿ, ಎಂಜಾಯ್ ಮಾಡ್ತೀವಿ. ಅದರಿಂದ ಒಂದೊಂದು ಹಾಡನ್ನು ಹಾಡುವಾಗ ಆ ಹಾಡನ್ನು ಆತ್ಮದಿಂದ, ಆಮೇಲೆ ಆತ್ಮದಿಂದ, ಸತ್ಯದಿಂದ ಅಂತ ಹೇಳುವಾಗ ಬರೀ ತುಟಿಯಿಂದ ಇಂದಲ್ಲ, ನಿಜವಾಗಿ ಹಾಡಿ. ಆಮೇಲೆ ನಿಜವಾಗಿ ಈ ಮೇ ತಿಂಗಳಲ್ಲಿ ಕೂಡ ನಮಗೆ ದೇವರು ಮೇಘ ಸ್ತಂಭವಾಗಿದ್ದು ನಡೆಸುತ್ತಾರೆ. ತುಂಬ ಬಿಸಿಲಿದೆ ಅಂತೆ, ಕಳೆದ ದಿನಗಳೆಲ್ಲ ನೀವು ನೋಡಿದಿರಲ್ವಾ, ತುಂಬ ಬಿಸಿಲಿತ್ತು. ದೇವರು ನಮಗೆ ಮೇಘ ಸ್ತಂಭವಾಗಿದ್ದು ನಡೆಸುವರಾಗಿರ್ತಾರೆ. ಆಮೇಲೆ ಆ ಹಾಡಿನ ಚರಣಗಳನ್ನು ಸೇರಿ ನಾವು ಹಾಡನ್ನು ನಾನು ಸ್ತುತಿಸುವೆ ಹೇಳಿ, ಎಲ್ಲರೂ ನಾನು ಸ್ತುತಿಸುವೆ, ಒಂದು ಹೆಚ್ಚಾಗಿ ನಾನು ಸ್ತುತಿಸುವೆ. ಆಮೇಲೆ ದೇವ್ರು ನಮಗೆ ಕೃಪೆ ಕೊಡಲಿ, ದೇವ್ರ ಕೃಪೆ ಕೊಡಲಿ. ಸೇರಿ ಹಾಡಿ ಮಹಿಮೆ ಪಡಿಸೋಣ ನಾವು. ದೇವ, ನಾನು ನಿನ್ನನ್ನೇ ಸ್ತುತಿಸುವೆನು, ರಾಜ ನಿನ್ನನ್ನೇ ಯೇಸುವನ ನೋಡಿ. ದೇವ, ನಿನ್ನನ್ನೇ ಸ್ತುತಿಸುವೆನು, ರಾಜ ನಿನ್ನನ್ನೇ ಸ್ತುತಿಸುವೆನು. ಸ್ತುತಿಪೇ ನಾ ಸ್ತುತಿಪೇ ನಿನ್ನೊಂದಿಗಿರುವ ದಿನ, ಸ್ತುತಿಪೇ ನಾ ಸ್ತುತಿಪೇ ನೀನು ನನ್ನೊಂದಿಗಿರುವ ದಿನ. ಮೇಘ ಸ್ತಂಭವಾಗಿ ನೀ ಜೊತೆ ಬರುವೆ, ಅಗ್ನಿ ಸ್ತಂಭವಾಗಿ ನೀ ದಾರಿ ತೋರುವೆ. ಮೇಘ ಸ್ತಂಭವಾಗಿ ನೀ ಜೊತೆ ಬರುವೆ, ಅಗ್ನಿ ಸ್ತಂಭವಾಗಿ ನೀ ದಾರಿ ತೋರುವೆ. ಆಹಾ ನನ್ನ ದೇವ, ಜೊತೆ ಬರಲು ನೀನು, ಅದು ಸಾಕು ನನ್ನ ಬಾಳಲ್ಲಿ. ಆಹಾ ನನ್ನ ದೇವ, ಜೊತೆ ಬರಲು ನೀನು, ಅದು ಸಾಕು ನನ್ನ ಬಾಳಲ್ಲಿ. ದೇವ, ನಿನ್ನನ್ನೇ ಸ್ತುತಿಸುವೆನು, ರಾಜ ನಿನ್ನನ್ನೇ ಸ್ತುತಿಸುವೆನು. ದೇವ, ನಿನ್ನನ್ನೇ ಸ್ತುತಿಸುವೆನು, ರಾಜ ನಿನ್ನನ್ನೇ ಭಜಿಸುವೆನು. ಸ್ತುತಿಸೇ ನಾ ಸ್ತುತಿಪೇ ನೀನು ನನ್ನೊಂದಿಗಿರುವುದಿಲ್ಲ. ಸ್ತುತಿಪೇ ನಾ ಸ್ತುತಿಪೇ ನೀನು ನನ್ನೊಂದಿಗಿರುವುದಿಲ್ಲ. ಕೆಂಪು ಸಮುದ್ರ ದಾಟುವಾಗ ದಾರಿ ಮಾಡಿದೆ, ವೈರಿಗಳ ಸೈನ್ಯವನ್ನು ನಾಶ ಮಾಡಿದೆ. ಕೆಂಪು ಸಮುದ್ರ ದಾಟುವಾಗ ದಾರಿ ಮಾಡಿದೆ, ವೈರಿಗಳ ಸೈನ್ಯವನ್ನು ನಾಶ ಮಾಡಿದೆ. ಅರಣ್ಯದಿ ನಿನ್ನ ಕರೆದಾಗ ದೇವ ಅನ್ನವನಿ ಕೊಟ್ಟಿವೆ. ಅರಣ್ಯದಿ ನಿನ್ನ ಕರೆದಾಗ ದೇವ ಅನ್ನವನಿ ಕೊಟ್ಟಿವೆ. ದೇವ, ನಿನ್ನನ್ನೇ ಸ್ತುತಿಸುವೆನು, ರಾಜ ನಿನ್ನನ್ನೇ ಸ್ತುತಿಸುವೆನು. ದೇವ, ನಿನ್ನನ್ನೇ ಸ್ತುತಿಸುವೆನು, ರಾಜ ನಿನ್ನನ್ನೇ ಭಜಿಸುವೆನು. ಸ್ತುತಿಪೇ ನಾ ಸ್ತುತಿಪೇ ನೀನು ನನ್ನೊಂದಿಗಿರುವುದಿಲ್ಲ. ಸ್ತುತಿಪೇ ನಾ ಸ್ತುತಿಪೇ ನೀನು ನನ್ನೊಂದಿಗಿರುವುದಿಲ್ಲ. ಬಂಡೆಯನ್ನು ಸೀಳಿ ನೀ ದಾನಿಗಿದೆ, ಜೀವ ಜಲ ನಾನೇ ಎಂದು ಹೇಳಿ ತೋರಿದೆ. ಬಂಡೆಯನ್ನು ಸೀಳಿ ನೀನು ದಾನಿಗಿದೆ, ಜೀವ ಜಲ ನಾನೇ ಎಂದು ಹೇಳಿ ತೋರಿದೆ. ಆ ಜೀವ ಜಲವ ಸುರಿಸು ನನ್ನ ದೇವ, ತೀರಿಸು ನಂದಾವ. ಆ ಜೀವ ಜಲವ ಸುರಿಸು ನನ್ನ ದೇವ, ತೀರಿಸು ನಂದಾವ.
ದೇವ ನಿನ್ನನ್ನೇ ಸ್ತುತಿಸುವೆನು, ರಾಜ ನಿನ್ನನ್ನೇ ಭಜಿಸುವೆನು. ದೇವ ನಿನ್ನನ್ನೇ ಸ್ತುತಿಸುವೆನು, ರಾಜ ನಿನ್ನನ್ನೇ ಭಜಿಸುವೆನು. ಸ್ತುತಿಪೇ ನಾ ಸ್ತುತಿಪೇ ನೀನು ನನ್ನೊಂದಿಗಿರುವುದರಿಂದ. 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 ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಎಷ್ಟೋ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಕೆಂಪು ಸಮುದ್ರಗಳು ಅಡ್ಡ ಬರುವಾಗಲೂ ನಮಗೆ ದಾರಿ ತೋರಿಸಿದ ದೇವರೇ. ಎಷ್ಟೋ ಸಮಯ ದೇವರಪ್ಪ ಸೋತು ಹೋಗುವಾಗೆಲ್ಲ ದೇವರೇ ನಮಗೆ ಜೀವ ಜಲವಾಗಿ ದೇವರೇ ನಮ್ಮನ್ನು ದಾಹ ತೀರಿಸಿ ಇದುವರೆಗೂ ನಡೆಸಿದ ದೇವರನ್ನು ಮುಂದೆ ಕೂಡ ದೇವರೇ ನೀನು ನಡೆಸುವುದಕ್ಕಾಗಿ ನಾವು ವಂದನೆ ಮಾಡ್ತೀವಿ ದೇವರು, ವಂದನೆ ಮಾಡ್ತೀವಿ. ನೋಡಿ, ಯೇಸು ಸ್ವಾಮಿಗೆ ಒಂದು ಹೆಸರು, ಆತನ ಇಮ್ಯಾನ್ಯುವೇಲ್. ಇಮ್ಯಾನ್ಯುವೇಲ್ ಅರ್ಥ ನೀವು ಹೇಳಿ? ದೇವರು ನಮ್ಮ ಸಂಗಡ ಇದ್ದಾರೆ. ನೋಡಿ, ಯೋಸೆಫು ಅವನ ದೊಡ್ಡ ದರ್ಶನ ಇತ್ತು, ಅದನ್ನು ಓದಿದ ಹಾದಿಯಲ್ಲಿ ನೀವು ಯೋಚನೆ ನೋಡಿ, ಅವನ ಗುಂಡಿಯಲ್ಲಿ ಹಾಕ್ಬಿಡ್ತಾರೆ, ತಗೊಂಡೋಗಿ ಅವನ್ನ ಮಾರಿಬಿಡ್ತಾರೆ, ಸೆರೆಯಲ್ಲಿ ತಗೊಂಡೋಗಿ ಹಾಕ್ಬಿಡ್ತಾರೆ. ಆಗ ವಾಗ್ದಾನ ಇದೆ, ಆದರೆ ಅವನ ಜೀವಿತ ನೋಡಿದ್ರೆ, ಆಚೆಯಿಂದ ನೋಡಿದ್ರೆ ದೇವರೇ ಅವನ ಜೊತೆ ಇಲ್ಲದ ಹಾಗೆ ಅನಿಸ್ತದೆ. ಆದರೆ ಅದು ನಿಜ ಅಲ್ಲ, ದೇವರು ಅವನ ಸಂಗಡ ಇದ್ದರು. ಆಮೇಲೆ ನಾನು ಯೇಸು ನಾಮದಲ್ಲಿ ಹೇಳ್ತೀನಿ, ನೀವು ಹೋಗ್ತಾ ಇರೋ ಪರಿಸ್ಥಿತಿಯಲ್ಲಿ ಒಂದು ವೇಳೆ ದೇವರಿದ್ದಾರಾ ಅಂತ ನಿಮಗೆ ಕ್ವಶನ್ ಇರುವುದು, ಆದರೆ ನಿಮ್ಮ ಮನಸ್ಸು ಹೇಳೋದು ಸತ್ಯ ಅಲ್ಲ. ಸತ್ಯ ವೇದ ಹೇಳ್ತಿದೆ, ದೇವರು ನನ್ನ ಜೊತೆ ನಿಮ್ಮ ಜೊತೆ ಇದ್ದಾರೆ. ಯೋಶುವ 1ನೇ ಅಧ್ಯಾಯ 5ನೇ ವಾಕ್ಯ 9ನೇ ವಾಕ್ಯ ನೀವು ಓದಿ, ನೀನು ಭಯಪಡಬೇಡ, ದಿಗ್ಭ್ರಮೆಗೊಳ್ಳಬೇಡ, ನಾನು ಮೋಸ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇದ್ದೇನೆ. ಆಮೆನ್. ದೇವರು ನಮ್ಮ ಸಂಗಡ ಇದ್ದಾರೆ. ಕಳೆದ ಸೋಮವಾರ ನಮಗೆ ಬೈಬಲ್ ಸ್ಟಡಿಯಲ್ಲಿ ಎಕ್ಸ್ಪ್ಲೈನ್ ಮಾಡುವಾಗ ನೋಡಿ, ಇಸ್ರೇಲ್ ಜನನ ಐಗುಪ್ತದಿಂದ ದೇವರು ಬಿಡಿಸಿದ್ರು, ಕಾನಾನ್ ದೇಶಕ್ಕೆ ನಡೆಸ್ತಾ ಇದ್ದಾರೆ. ಈಗ ಐಗುಪ್ತದಿಂದ ಕಾನಾನ್, ಇದರ ಮಧ್ಯದಲ್ಲಿ ಅರಣ್ಯ. ಈ ಅರಣ್ಯದಲ್ಲೇ ಟೆಸ್ಟಿಂಗ್ ಪೀರಿಯಡ್ ಇತ್ತು ಅವ್ರಿಗೆ. ಆಮೇಲೆ ಈ ಟೆಸ್ಟಿಂಗ್ ಪೀರಿಯಡಲ್ಲಿ ಏನಾಯಿತು, ದೇವರು ಇಲ್ಲದ ಹಾಗೆ ಅವ್ರಿಗೆ ಕೆಲವು ಸಮಯದಲ್ಲಿ ಅನಿಸ್ಬಿಡ್ತಾ ಇತ್ತು. ಹಂಗೆ ಆದರೆ ನಿಜ ಅಲ್ಲ, ದೇವರು ಅವ್ರ ಜೊತೆ ಇದ್ದರು. ಅವ್ರಿಗೆ ಅವ್ರನ್ನ ಕೆಲವಿಗೆ ಕಲಿಸಬೇಕಾಗಿತ್ತು, ಅವ್ರಿಗೆ ಕಲಿಸಿ ಅವ್ರನ್ನ ಮುನ್ನಡೆಸ್ಬೇಕು. ಯಾಕಂದರೆ ಅವ್ರು ಕುರಿ ಮೇಯಿಸ್ತಾ ಇದ್ರು. ಯೋಚನೆ ಮಾಡಿ ನೋಡಿ, ಅವ್ರು ಕುರಿ ಮೇಯಿಸ್ತಾ ಇದ್ರು, ಈಗ ಹೋಗಿ ರಾಕ್ಷಸರನ್ನು ಫೇಸ್ ಮಾಡಬೇಕು, ಯುದ್ಧಗಳು ಮಾಡಬೇಕು. ಆದರೆ ಅವ್ರಿಗೆ ಅಭ್ಯಾಸ ಇಲ್ಲ. ಕಲಿಸಿದ್ರು, 40 ವರ್ಷ ಅವ್ರಿಗೆ ಅಭ್ಯಾಸ ಮಾಡಿಸಿ ಕಾನಾನ್ಗೆ ದೇವರು ನಡೆಸಿದರು. ನಿಮ್ಮ ಜೀವಿತದಲ್ಲಿ ನಿಮಗೆ ಒಂದು ಒಳ್ಳೆ ಕಾನಾನ್ ದೇಶ ಇದೆ, ನನಗೂ ಸೇರಿಸಿ ನಮ್ಮೆಲ್ಲರಿಗೂ ಯೇಸುವೆ ಕಾನಾನ್ ದೇಶ. ನಾವು ಹೋಗ್ತಾ ಇದ್ದೀವಿ, ಕೆಲವು ಟೆಸ್ಟ್ಗಳಿರ್ಬೋದು. ಆಮೇಲೆ ಆ ಟೆಸ್ಟ್ಗಳು ಇರೋದ್ರಿಂದ ದೇವರೇ ನಮ್ಮ ಜೊತೆ ಇಲ್ಲ ಅಂತ ಇಲ್ಲ, ದೇವರಿದ್ದಾರೆ. ಆಮೇಲೆ ಒಂದಿಬ್ಬರಿಗೆ ಕೈ ಕೊಟ್ಟು ಮುಖ ನೋಡಿ ಹೇಳಿ, ದೇವರು ನಿಮ್ಮ ಜೊತೆ ಇದ್ದಾರೆ. ನೀವು ನಂಬ್ತೀರಲ್ವ? ನಾನು ನಂಬ್ತೀನಿ, ನಾನು ನಂಬ್ತೀನಿ ದೇವರಿದ್ದಾರೆ. ಕೆಲವರು ನಂಬಲ್ಲ, ಕೆಲವರು ಏನಂದರೆ ಪ್ರಾಬ್ಲಮ್ಸ್ ನೋಡ್ಬಿಟ್ಟು ದೇವರಿದ್ದಾರ ಅಂತ ಗಿದಿಯೊಂಥರ, ಅವ್ರು ಗಿದಿಯೊಂಥರ ದೇವರಿದ್ದಾರೆ ಅಂದರೆ ಮತ್ತೆ ಯಾಕೆ ಇಷ್ಟು ಪ್ರಶ್ನೆ? ಜಗತ್ತಿರುವ ಗಂಟಲು ಪ್ರಶ್ನೆ ಇರ್ತದೆ, ಅದರ ಪ್ರಶ್ನೆಗಳಿಂದ ಬಿಡಿಸುವ ದೇವರಿದ್ದಾರೆ. ಆಮೇಲೆ ಒಂದು ಹಾಡು ಕೊಡೋಣ, ಸೇರಿ ಹಾಡೋಣ, ನಾವೆಲ್ಲರೂ ಎದ್ದು ನಿಂತು. ನನ್ನ ಕರ್ತನು ಮಾಡಲು ಇಚ್ಛಿಸುವುದು ಅದು ಯಾರೂ ತಡೆ ಮಾಡೋಕ್ಕಾಗಲ್ಲ. ನಾನು ಜೊತೆ ಸೇರಿ ಹೇಳಿ, ನನ್ನ ದೇವರಿಂದ ನಾನು ಬಾಳುವೆನು, ನನ್ನ ದೇವರಿಂದ ಹರಡುವೆನು. ನಿಮ್ಮ ಬಿಸ್ನೆಸ್ಗಳು ಹರಡಲಿ, ನೀವು ಕೈಟ್ ಮಾಡೋ ಎಲ್ಲದಲ್ಲೂ ಒಂದು ಎಕ್ಸ್ಪ್ಯಾನ್ಷನ್ ಉಂಟಾಗಲಿ, ನಿಮ್ಮ ಆರೋಗ್ಯ ಇನ್ಕ್ರೀಸ್ ಆಗಲಿ, ನಿಮ್ಮ ಸಂತೋಷ ಇನ್ಕ್ರೀಸ್ ಆಗಲಿ, ನಿಮ್ಮ ಸಮಾಧಾನ ಇನ್ಕ್ರೀಸ್ ಆಗಲಿ, ನಿಮ್ಮ ಆತ್ಮಿಕ ಜೀವಿತ ಇನ್ಕ್ರೀಸ್ ಆಗಲಿ. ಎಲ್ಲದಲ್ಲೂ ನೀವು ಹರಡುವ ತಿಂಗಳಿದು. ನಾವಾಗಲೇ ಹೇಳಿದ ಹಾಗೆ 5 ಅಂದರೆ ಕೃಪೆ, ಇದು ಆ ಕೃಪೆಯ ತಿಂಗಳಲ್ಲಿ ಇದ್ದೀವಿ.
4 ತಿಂಗಳು ಆಗದಿದ್ದನ್ನ ದೇವ್ರ ತಿಂಗಳು ಮಾಡ್ತಾರೆ. ಆಮೇಲೆ ನಾವು ಸೇರಿ ಹಾಡಿ ದೇವರನ್ನು ನಾವು ಮಹಿಮೆ ಪಡಿಸೋಣ. ಆ ವಾಕ್ಯ ಹೇಳ್ತದೆ, ನಾನು ಆಗದು ಎಂದು ಹೇಳುವಾಗ ದೇವರು ಹೇಳ್ತದ್ರಂತೆ ಆಗುತ್ತದೆ ನಿನ್ನಿಂದ. ನನ್ನ ಮನಸ್ಸೋತು ಹೋಗುವಾಗ ದೃಢವಾಗಿರುವಂಥ ದೇವರು ನಮ್ಮನ್ನು ಧೈರ್ಯಪಡಿಸಿ. ನೋಡಿ, ಇದೆಲ್ಲ ಸತ್ಯ, ಇದನ್ನೇ ಆಗಿರೋದು. ನಿಮಗೆ ಗೊತ್ತಿಲ್ಲ ಹಾಗೆ ನಿಮ್ಮ ದೇವರು ನಿಮ್ಮ ಧೈರ್ಯಪಡಿಸಿ ದೃಢಪಡಿಸಿ ನಡೆಸುವರಾಗಿದ್ದಾರೆ. ನಾನು ಚಿಂತೆಯಿಂದ ಇರುವಾಗ ಚಿಂತಿಸಬೇಡ ಅಂತ ದೇವರು ನಮ್ಮನ್ನು ಹಾಡು ಮುಖಾಂತರ, ವಾಕ್ಯ ಮುಖಾಂತರ ನಮ್ಮ ಧೈರ್ಯಪಡಿಸುವ ದೇವರು. ಯಾರು ಇಲ್ಲ ಅಂತ ಹೇಳುವಾಗ ದೇವರು ಹೇಳ್ತಾರೆ, ನಾನಿದ್ದೇನೆ. ಇವೇನು ಹೇಳಿ, ದೇವರು ಇದ್ದಾರೆ ನನ್ನ ಜೊತೆ. ನಾನು ಜಯಿಸ್ತೀವಿ. ಸೇರಿ ಈ ಹಾಡನ್ನು ಹಾಡಿ ದೇವರು ಮಹಿಮೆ ಪಡಿಸ್ತಾರೆ. ಯೇಸುವಿನ ನಾಮದಲ್ಲಿ ಹಾಡಿನ ಹಾಗೆ ದೇವರು ನಿಮ್ಮನ್ನು ಜಯ ಕೊಟ್ಟು ಸಮೃದ್ಧಿ ಕೊಟ್ಟು ನಮ್ಮನ್ನು ನಡೆಸಲಿ. ಆಮೆನ್. ತಡೆಯಗಲಾರದು ನನ್ನ ದೇವರೇ ಆಶೀರ್ವದಿಸಲು ತಡೆಯುವ ಯಾರು? ನನ್ನ ಕರ್ತನು ಮಾಡಲು ಇಚ್ಛಿಸಿದ್ದು ತಡೆಯಗಲಾರದು ನನ್ನ ದೇವರೇ ಆಶೀರ್ವದಿಸಲು ತಡೆಯುವ ಯಾರು? ನನ್ನ ದೇವರಿಂದ ಬಾಳುವೆ, ನನ್ನ ದೇವರಿಂದ ಹರಡುವೆ, ನನ್ನ ದೇವರಿಂದ ಬಾಳುವೆ, ನನ್ನ ದೇವರಿಂದ ಹರಡುವೆ. ನಿಶ್ಚಯ ನಡೆಯುತ್ತೆ ಸುತ್ತಲಿರುವ ಕಣ್ಗಳು ಕಾಣುವವು, ನನ್ನ ಸುತ್ತಲಿರುವ ಕಣ್ಗಳು ಕಾಣುವವು. ಒಂದ್ಸಾರಿ, ನನ್ನ ದೇವರಿಂದ ಬಾಳುವೆ, ನನ್ನ ದೇವರಿಂದ ಹರಡುವೆ, ನನ್ನ ದೇವರಿಂದ ಬಾಳುವೆ, ನನ್ನ ದೇವರಿಂದ ಹರಡುವೆ. ನಿಶ್ಚಯ ನಡೆಯುತ್ತೆ ಸುತ್ತಲಿರುವ ಕಣ್ಗಳು ಕಾಣುವರು, ನನ್ನ ಸುತ್ತಲಿರುವ ಕಣ್ಗಳು ಕಾಣುವವು. ಆ ಚಿಂತೆಯಿಂದ ಇರಲು ಚಿಂತಿಸಬೇಡ ಎಂದ ಯಾರು ಇಲ್ಲ ಅನ್ನಲು ನಾನಿರುವೆ ಯೌವನ. ಆ ಚಿಂತೆಯಿಂದ ಇರಲು ಚಿಂತಿಸಬೇಡ ಎಂದ ಯಾರು ಇಲ್ಲ ಅನ್ನಲು ನಾನಿರುವೆ ಯೌವನ. ನನ್ನ ದೇವರಿಂದ ಬಾಳುವೆ, ನನ್ನ ದೇವರಿಂದ ಹರಡುವೆ, ನನ್ನ ದೇವರಿಂದ ಬಾಳುವೆ, ನನ್ನ ದೇವರಿಂದ ಹರಡುವೆ. ನಿಶ್ಚಯ ನಡೆಯುತ್ತೆ ಸುತ್ತಲಿರುವ ಕಣ್ಗಳು ಕಾಣುವವು, ನನ್ನ ಸುತ್ತಲಿರುವ ಕಣ್ಗಳು ಕಾಣುವವು. ನನ್ನ ದೇವರಿಂದ ಬಾಳುವೆ, ನನ್ನ ದೇವರಿಂದ ಹರಡುವೆ, ನನ್ನ ದೇವರಿಂದ ಬಾಳುವೆ, ನನ್ನ ದೇವರಿಂದ ಹರಡುವೆ. ನಿಶ್ಚಯ ನಡೆಯುತ್ತೆ ಸುತ್ತಲಿರುವ ಕಣ್ಗಳು ಕಾಣುವುದು, ನನ್ನ ಸುತ್ತಲಿರುವ ಕಣ್ಗಳು ಕಾಣುವವು. ಆಗುವುದೆಂದು ಹೇಳಲು ಆಗುವುದು ಎಂದನು, ಆ ಮನಸ್ಸೋತು ಹೋಗಲು ದೃಢಳ್ಳು ಎಡಲು. ಆಗುವುದೆಂದು ಹೇಳಲು ಆಗುವುದು ಎಂದನು, ಆ ಮನಸ್ಸೋತು ಹೋಗಲು ದೃಢಗಳು ಎಂದನು. ಕರ್ತ ನನ್ನ ಬಳಿಯಲ್ಲಿ ನಿನಗಾಗಿ ಎಲ್ಲ ಮಾಡುವೆ, ಅಗತ್ಯ ಸಂಧಿಸುವೆ ಎಂದನು. ಕರ್ತ ನನ್ನ ಬಳಿಯಲ್ಲಿ ನಿನಗಾಗಿ ಎಲ್ಲ ಮಾಡುವೆ, ಅಗತ್ಯ ಸಂಧಿಸುವೆ ಎಂದನು. ನನ್ನ ದೇವರಿಂದ ಬಾಳುವೆ, ನನ್ನ ದೇವರಿಂದ ಹರಡುವೆ, ನನ್ನ ದೇವರಿಂದ ಬಾಳುವೆ, ನನ್ನ ದೇವರಿಂದ ಹರಡುವೆ. ನಿಶ್ಚಯ ನಡೆಯುತ್ತೆ ಸುತ್ತಲಿರುವ ಕಣ್ಗಳು ಕಾಣುವವು, ನನ್ನ ಸುತ್ತಲಿರುವ ಕಣ್ಗಳು ಕಾಣುವವು. ನನ್ನ ದೇವರಿಂದ ಹರಡುವೆ, ನನ್ನ ದೇವರಿಂದ ಹರಡುವೆ, ನನ್ನ ದೇವರಿಂದ ಬಾಳುವೆ, ನನ್ನ ದೇವರಿಂದ ಹರಡುವೆ. ನಿಶ್ಚಯ ನಡೆಯುತ್ತೆ ಸುತ್ತಲಿರುವ ಕಣ್ಗಳು ಕಾಣುವವು, ನನ್ನ ಸುತ್ತಲಿರುವ ಕಣ್ಗಳು ಕಾಣುವವು, ನನ್ನ ಸುತ್ತಲಿರುವ ಕಣ್ಗಳು
ಕಣ್ಗಳು ಕಾಣುವವು. ನಂಬುವರು ಮಾತ್ರ. ಹೊಂದಿಕೊಳ್ತೀವಿ ದೇವರಪ್ಪ. ಕಳೆದ 4 ತಿಂಗಳು ಯೇಸು ಸ್ವಾಮಿ ಯಾರಾದ್ರೆ ದೇವರೇ ಮನುಷ್ಯರ ಮುಂದೆ ಅವರ ನೋಡಿ ಹೀನವಾಗಿ ಮಾತಾಡಿದರೆ, ಅವ್ರ ಮನಸ್ಸು ನೋಯಿಸುವಾಗಿ ಮಾತಾಡಿ, ಅಲ್ಪವಾಗಿ ಮಾತಾಡಿದರೆ ದೇವರೇ, ನಾನು ಹಾಡಿದ ಹಾಗೆ ಕಣ್ಗಳು ಕಾಣುವ ಹಾಗೆ ನಾನು ಬೆಳಿವೆ, ನಾನು ಬಾಳುವೆ ಅಂತ ಹಾಡಿದ ಹಾಗೆ ದೇವರೇ, ನೋಡಿ ನಗದವ್ರ ಮುಂದೆ ದೇವರಪ್ಪ ನಿಮ್ಮ ಮಕ್ಕಳು ಬಾಳ್ಬೇಕು, ಯೋಸೇಫನಾಗಿ ಉನ್ನತಕ್ಕೆ ಬರಬೇಕು ದೇವರಪ್ಪ. ನಗುವರೆ ಹೇಳಬೇಕು ದೇವರೇ, ಅವರ ದೇವರು ಅವ್ರ ಜೊತೆ ಇದ್ದಾರೆ ಅಂತ. ಇದು ನಿನ್ನ ನಾಮ ಮಹಿಮೆಗಾಗಿ ದೇವರಪ್ಪ. ಕೀರ್ತನೆ 115 ಹೇಳುವ ಹಾಗೆ ನಮಗಾಗಿ ಬೇಡ ದೇವರೇ, ನಮಗಾಗಿ ಬೇಡ, ನಿನ್ನ ನಾಮ ಮಹಿಮೆಗಾಗಿ ಇದು ಆಗಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ ದೇವರಪ್ಪ. ನಿಶ್ಚಯ ಮಾಡ್ತಾರೆ ದೇವರು, ಆಮೆನ್. ನಿಶ್ಚಯವಾಗಿ ಮಾಡ್ತಾರೆ. ಯಾಕೆ ನನಗೂ ನಿಮಗೆ ದೇವರೇ ಆಧಾರ, ನನಗೆ ಅವ್ರು ಬಿಟ್ಟರೆ ಬೇರೆ ಯಾರಿಲ್ಲ. ಮಾಡ್ತಾರೆ ದೇವರು, ಕರೆದ ದೇವರು ನಂಬಿಗಸ್ತನ್ನು. ಆಮೆನ್. ನಾವು ಸೇರಿ ಹಾಡೋಣ ಎಲ್ಲ ನಿನ್ನ ಕೃಪೆ ದೇವರೇ ಅಂತ. ಕೃಪೆನ ನಾವು ಹೆಚ್ಚಿಸೋಣ. ನಾನು ಫಸ್ಟ್ ಸರ್ವಿಸಲ್ಲಿ ಮಾತಾಡ್ತಾ ಇದ್ದೆ, ಕೃಪೆ ಅದೊಂದು ವಸ್ತು ಅಲ್ಲ, ಕೃಪೆ ಒಂದು ವ್ಯಕ್ತಿ. ಯೇಸು ಕ್ರಿಸ್ತನೇ ಆ ವ್ಯಕ್ತಿಯಾಗಿದ್ದಾರೆ. ಆಮೇಲೆ ಆ ಕ್ರಿಸ್ತನು ನಮ್ಮನ್ನು ಬಲಪಡಿಸಲಿ. ನೋಡಿ, ನಾವು ಬೆಳಗ್ಗೆ ಕೊಲೋಸ್ಯರು 4ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ 6ನೇ ವಾಕ್ಯ ನೋಡಿ. ದಯವಿಟ್ಟು ಈ ತಿಂಗಳು, ಈ ಮೇ ತಿಂಗಳಲ್ಲಿ ಇದನ್ನು ಅಭ್ಯಾಸ ಮಾಡಿ. ಈಗ ಹೋಗ್ತೀವಿ ನೋಡಿ, ಇದನ್ನು ಅಭ್ಯಾಸ ಮಾಡಬೇಕಂದ್ರೆ ಕೃಪೆ ಬೇಕು. ಕೃಪೆ ಇಲ್ಲದಿದ್ರೆ ಮಾಡೋಕ್ಕಾಗಲ್ಲ. ಹೆಚ್ಚಾಗಿ ದೇವರ ಕೃಪೆ ಹೊಂದಿಕೊಳ್ಳಿ, ಅಭ್ಯಾಸ ಮಾಡೋಣ. ಕೊಲೋಸ್ಯರು 4ನೇದಲ್ಲಿ 5ನೇ ವಾಕ್ಯ ಅಲ್ವಾ? ಹಾಗೆ ಈ ತಿಂಗಳು ನೀವು ಸಮಯ ವೇಸ್ಟ್ ಮಾಡಬಾರ್ದು. ಆಮೇಲೆ ಈ ತಿಂಗಳು ಒಂದೊಂದು ನಿಮಿಷ, ನಾನು ಲಾಸ್ಟ್ ಟೈಮ್ ಹೇಳಿದೆ ಅಲ್ವಾ, ಏನು ಕಳ್ಕೊಂಡ್ರು ಸಮಯ ವಾಪಸ್ ಬರಲ್ಲ. ಹಣ ಹೋಗ್ಬಿಟ್ಟು ಕೂಡ ಬಂದ್ಬಿಡ್ತದೆ, ಸಮಯ ಬರಲ್ಲ. ಸಮಯನ ದಿ ಬೆಸ್ಟಾಗಿ ಯೂಸ್ ಮಾಡಿ. 1. 2ನೇದಾಗಿ ಜ್ಞಾನ ಉಳ್ಳವರಾಗಿರಿ. ನೋಡಿ, ನಾನು ಆಸೆ ಪಡ್ತಾ ಇಲ್ಲ, ಈ ಮೇ ತಿಂಗಳಲ್ಲಿ ಪ್ರತಿಯೊಂದು ದೇವರ ಮಕ್ಕಳು ಜ್ಞಾನವಾಗಿರ್ಬೇಕು. ಆಮೇಲೆ ಜ್ಞಾನವಾಗಿರಿ. ನಿಮ್ಮ ಮಾತುಗಳು ಈ ತಿಂಗಳು ಇಂಪಾಗಿರ್ಬೇಕು. ಇಂಪಾಗಿಯೂ ರಸವತ್ತವಾಗಿಯೂ. ಆದರೆ ತಮಿಳಲ್ಲಿ ಇಂಗ್ಲೀಷಲ್ಲಿ ಓದುವಾಗ ರಸವತ್ತ ಅಂತ ಇಲ್ಲ, ಕೃಪೆಯಾಗಿರಲಿ ಅಂತ ದೇವರ ವಾಕ್ಯ ಹೇಳ್ತದೆ. ಆಮೇಲೆ ನೋಡಿ, ಇವತ್ತು ಅನೇಕ ಸಮಯದಲ್ಲಿ ನಾವು ಜ್ಞಾನ ಇಲ್ಲದ ತೊಂದರೆಗಳಿಗೆ ಒಳಗಾಗ್ತೀವಿ. ಅನೇಕ ಸಮಯದಲ್ಲಿ ಟೈಮ್ ವೇಸ್ಟ್ ಮಾಡಿಬಿಡ್ತೀವಿ. ಹೆಚ್ಚಾಗಿ ಅನೇಕ ಸಮಯದಲ್ಲಿ ನಮ್ಮ ಮಾತುಗಳು ಯೇಸು ಸ್ವಾಮಿಯನ್ನು ಅದರಲ್ಲಿ ಜನಗಳು ನೋಡೋಕ್ಕಾಗ್ತಾ ಇಲ್ಲ. ಆಮೇಲೆ ಆಗಿರಬಾರ್ದು. ನಮ್ಮ ಮಾತುಗಳಲ್ಲಿ ಯೇಸುವನ್ನು ನೋಡಬೇಕು. ಒಂದು ವ್ಯಕ್ತಿ ನನ್ನ ಜೊತೆ ಫ್ರೆಂಡ್ ಹೇಳ್ತಾನೆ, ನೀನು ಬಿಡಪ್ಪ, ನೀನು ಯೇಸು ಸ್ವಾಮಿ, ನಿನಗೆಲ್ಲ ಆಗ್ತದೆ. ಆಗ ಅವ್ನು ನೋಡಿದ್ದಾನೆ. ಆಮೇಲೆ ನೋಡ್ತಾನೆ. ಆಗ ನಮ್ಮ ಮಾತು ಎಷ್ಟೇ ಏನಾಗಿದೆ, ನಮ್ಗೆ ಎಗೇನ್ಸ್ಟ್ ಆಗಿದ್ರೆ ಕೂಡ, ತೊಂದರೆ ಆಗಿದ್ರೆ ಕೂಡ ಇಂಪಾಗಿ ಮಾತಾಡಿ. ನಿಮ್ಮ ಒಡೆ ಹುಟ್ಟಿದವ್ರ ಹತ್ರ, ಗಂಡನ ಹತ್ರ, ಮಕ್ಕಳ ಹತ್ರ, ಹೆಂಡತಿ ಹತ್ರ, ಎಲ್ಲರ ಜೊತೆ ನೋಡಿ ಇಂಪಾಗಿ ಮಾತಾಡಿ. ಎಲ್ಲಾದ್ರೂ ಯೇಸು ಸ್ವಾಮಿ ಹಾಗೆ ನಡ್ಕೊಂಡಿದ್ದಾನೆ ನೀವು ನೋಡ್ತೀರಾ. ಆಮೇಲೆ ಆಗ ಇಂಪಾಗಿ ಮಾತಾಡಿ, ಜ್ಞಾನವಾಗಿರಿ. ಎಲ್ಲೂ ಹೋಗಿ ಬೇಡದಿರೋ ಚಿಕ್ಕ ಚಿಕ್ಕ ವಿಷಯಗಳಿಗೆ ಜಗಳ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿಬಿಡಿ. ಆ ಸಮಯವನ್ನು ಬೇರೆ ಯಾವುದಕ್ಕಾದ್ರೂ ಕೊಡಬಹುದು. ಆಮೇಲೆ ಇಲ್ವಾ? ಆಗ ದೇವರ ಆಸೆ ಪಡ್ತಾರೆ. ಇದು ಹೇಗಾಗ್ತಾ ಗೊತ್ತಾ? ಕೃಪೆ ಬೇಕು ನಮಗೆ. ಕೃಪೆ ಇದ್ದರೆ ಮಾತ್ರನೇ ಸಾಕು. ಆಗ ನಾವು ಸೇರಿ ಹೇಳೋಣ, ಅಂದರೆ ಎಲ್ಲ ಕೃಪೆ, ಇನ್ನೂ ಕೃಪೆ ಕೊಡು ದೇವರೇ ಅಂತ ಈ ಹಾಡನ್ನು ನಿಶ್ಚಯವಾಗಿ ದೇವರು ನಮಗೆ ಕೃಪೆನೇ ಇನ್ಕ್ರೀಸ್ ಮಾಡಿ. ಕೃಪೆ ಇಲ್ಲ ಅಂತ ಹೇಳಿಲ್ಲ, ಕೃಪೆ ಇರಲಿಲ್ಲ ಚರ್ಚಿಗೆ ಬರ್ತಾ ಇಲ್ಲ. ಕೃಪೆ ಇದೆ, ಕೃಪೆ ಹೆಚ್ಚಬೇಕು ನಮ್ಮ ಜೀವಿತದಲ್ಲಿ. ಆಮೇಲೆ ಸೇರಿ ಹಾಡೋಣ. ಎಲ್ಲ ನಿನ್ನಯ ಕೃಪೆಯಲ್ಲದೆ ಬೇರೆ ಏನಿಲ್ಲ. ಓ యేసయ్య, ನಾ ಜೀವಿಸುತ್ತಿರುವುದು ನಿನ್ನ ಕೃಪೆಯಲ್ಲದೆ ಬೇರೆ ಏನಿಲ್ಲ. ಓ యేసయ్య, ಯೇಸುವನ ನೋಡಿ, ಎಲ್ಲ ನಿನ್ನಯ ಕೃಪೆಯಲ್ಲದೆ ಬೇರೆ ಏನಿಲ್ಲ. ಜೀವಿಸುತ್ತಿರುವುದು ನಿನ್ನ ಕೃಪೆಯಲ್ಲದೆ
ಸೇವೆಗೆ ನನ್ನ ಕರೆದದ್ದು ನಿನ್ನ ಕೃಪೆಯೇ. ಬಲಹೀನನಾದ ನನ್ನ ಆತ್ಮನ ಬಲವ ನೀಡಿ ಬಲದಿಂದ ಉಪಯೋಗಿಸಿದು ನಿನ್ನ ಕೃಪೆಯೇ. ಗಣನೆಗೆ ಬಾರದ ನನ್ನ ಆತ್ಮನ ಜ್ಞಾನವ ನೀಡಿ ಸೇವೆಗೆ ನನ್ನ ಕರೆದದ್ದು ನಿನ್ನ ಕೃಪೆಯೇ. ಬಲಹೀನನಾದ ನನ್ನ ಆತ್ಮನ ಬಲವ ನೀಡಿ ಬಲದಿಂದ ಉಪಯೋಗಿಸಿದು ನಿನ್ನ ಕೃಪೆಯೇ. ಕಷ್ಟದ ಕಾಲದಲ್ಲಿ ಸೋತು ಹೋಗದೆ ನಾನು ಎಲ್ಲ ವೇಳೆ ಗೆದ್ದದ್ದು ನಿನ್ನ ಕೃಪೆಯೇ. ಶೋಧನೆ ವೇಳೆಯಲ್ಲಿ ಬಿದ್ದು ಹೋಗದೆ ನಾನು ದಾಟಿ ಮುನ್ನಡೆಸಿದ್ದು ನಿನ್ನ ಕೃಪೆಯೇ. ಕಷ್ಟದ ಕಾಲದಲ್ಲಿ ಸೋತು ಹೋಗದೆ ನಾನು ಎಲ್ಲ ವೇಳೆ ಗೆದ್ದದು ನಿನ್ನ ಕೃಪೆಯೇ. ಶೋಧನೆ ವೇಳೆಯಲ್ಲಿ ಬಿಟ್ಟು ಹೋಗದೆ ನಾನು ದಾಟಿಸಿ ಮುಂದೆ ನಡೆಸಿದು ನಿನ್ನ ಕೃಪೆಯೇ. ಕೈಗಳೆತ್ತಿ ಯೇಸಪ್ಪನ ನೋಡಿ ಹೇಳಿ, ಓ యేసయ్య, ನಾ ಜೀವಿಸುತ್ತಿರುವುದು ನಿನ್ನ ಕೃಪೆಯಲ್ಲದೆ ಬೇರೆ ಏನಿಲ್ಲ. ಓ యేసయ్య, ಎಲ್ಲ ನಿನ್ನಯ ಕೃಪೆಯಲ್ಲದೆ ಬೇರೆ ಏನಿಲ್ಲ. ಓ యేసయ్య, ನಾ ಜೀವಿಸುತ್ತಿರುವುದು ನಿನ್ನ ಕೃಪೆಯಲ್ಲದೆ ಬೇರೆ ಏನಿಲ್ಲ. ಓ యేసయ్య. ಒಂದು ಸಾರಿ ಕಡೆದಾಗಿ ನಾವು ಕೃಪೆ ಅಂತ ನಾವು ಹಾಡನ್ನ ಸೆಕೆಂಡ್ ಸರ್ವಿಸಲ್ಲಿ ಈ ಧರ್ಮಶಾಸ್ತ್ರಗೂ ಕೃಪೆಗೆ ಆ ವ್ಯತ್ಯಾಸ ಹೇಳ್ಕೊಟ್ಟೆ. ಬಟ್ ಈ ಪೇತ್ರನ್ನು ಅವನು ಯಾವಾಗಲೂ ದುಡುಕೋದು. ಪೇತ್ರನ ಯಾವಾಗಲೂ ಯೇಸು ಸ್ವಾಮಿಯನ್ನು ನೋಡಿ ನೀನೇ ದೇವರಾಗಿ ನಾನು ನೀರಿನ ಮೇಲೆ ನಡೀತೀನಿ ನೋಡಿ ನಡೀತಾನೆ, ಮುಳುಗ್ಬಿಡ್ತಾನೆ. ಒಂದು ಕಡೆ ನಾವು ನೋಡ್ತೀವಿ ಅವನೇ ಹೇಳ್ತಾನೆ ನೀ ದೇವರ ಕುಮಾರನಂತ, ಮತ್ತೆ ದೇವರೇ ನೀನು ಹೋಗಿ ಶಿಲುಬೆಯಲ್ಲಿ ಪ್ರಾಣ ಕೊಡಬಾರ್ದು ಅಂತ ಅಲ್ಲಿ ಫೇಲ್ ಆಗಿಬಿಡ್ತಾನೆ. ಒಂದು ಸರಿ ಹೇಳ್ತಾನೆ ದೇವ್ರು ಯಾರು ನಿನ್ನ ಬಿಟ್ಟು ಅಗಲ್ಬಿಟ್ರು ನಾನು ನಿನ್ನ ಬಿಟ್ಟು ಅಗಲುವುದಿಲ್ಲ ಅಂತ ಹೇಳಿ ಲಾಸ್ಟ್ ಅವನೇ ಎಲ್ಲರಿಗಿಂತ ಮೋಸವಾಗಿ ಯಾರು ಯೇಸು ಸ್ವಾಮಿನೇ ಗೊತ್ತಿಲ್ಲ ಅಂತ ನೋಡಿ ಅವನು ಅಗಲಿ ಹೋಗೋದನ್ನು ನಾವು ನೋಡ್ತೀವಿ. ಯಾಕೆ ಗೊತ್ತಾ, ಅನೇಕ ಸಮಯದಲ್ಲಿ ಅವನು ತನ್ನನ್ನು ಆಧಾರ ಮಾಡಿಕೊಂಡ. ಆದರೆ ಯೋಹಾನ 13ನೇ ಅಧ್ಯಾಯದಲ್ಲಿ ನಾನು ತೋರಿಸಿದೆ, ಯೋಹಾನನ್ನು ಯೇಸುವಿನ ಎದೆಗೆ ಹೊರುಕೊಂಡ. ಈಗ ಯೋಹಾನ 1ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ 17ನೇ ವಾಕ್ಯ ಹೇಳ್ತಿದೆ, ಧರ್ಮಶಾಸ್ತ್ರ ಕೊಡಲ್ಪಟ್ಟಿತ್ತು, ಕೃಪೆ ಇಳಿದು ಬಂದಿತ್ತು. ಆಗ ಕೃಪೆ ಅಂದ್ರೆ ಯೇಸು. ಈಗ ನೋಡಿ, ಯೋಹಾನನ್ನು ಕೃಪೆನ ಹೊರ್ಕೊಂಡ, ಕೃಪೆನ ನಂಬಿದ, ಕೃಪೆನೇ ಅವನು ಆಧಾರ ಮಾಡಿಕೊಂಡ. ಅದಕ್ಕೇನೆ ಶಿಲುಬೆಯಲ್ಲಿ ನೀವು ನೋಡಿ ಯಾರು ಇರಲಿಲ್ಲ, ಯೋಹಾನ ಇದ್ದ. ನನ್ನ ನಿಮ್ಮ ಜೀವಿತ ಅಂತ್ಯವರೆಗೂ ನಿಲ್ಬೇಕಂದ್ರೆ ಕೃಪೆ ಬೇಕು. ರಕ್ಷಣೆ ಹೊಂದ್ಬಿಟ್ಟು ಇವತ್ತು ವಾಕ್ಯ ಗೊತ್ತಿದೆ, ನಾನು ಕ್ರಿಶ್ಚಿಯನ್ಸ್ ಅಂದರೆ ಕಡೆಯವರೆಗೂ ನಿಲ್ಲಕ್ಕೆ ಆಗಲ್ಲ. ಯಾವ ಕ್ಷಣದಲ್ಲಿ ಬೇಕಾದರೆ ಕೂಡ ಏದೆನ್ ತೋಟ ಅಂದರೆ ದೇವರ ಪ್ರಸನ್ನತೆ ತುಂಬಿರೋ ತೋಟ. ಏದೆನ್ ತೋಟದಲ್ಲೇ ಹೋಗಿ ಸೈತಾನ ಅವ್ರನ್ನ ಏಮಾರಿಸಿದ ಅಂದರೆ ನನ್ನ ನಿಮ್ಮನ್ನು ಈಸಿಯಾಗಿ ಏಮಾರಿಸಿಬಿಡ್ತಾನೆ. ಆಗ ಮತ್ತೆ ಹೇಗೆ ನಿಲ್ಲಕ್ಕೆ ಪಾಸ್ಟೆ ಕೃಪೆ ಬೇಕು. ಕೃಪೆ ಅಂದರೆ ಯೇಸು ಮಾತ್ರ. ಕೈಗಳೆತ್ತಿ ಒಂದು ಸಾರಿ ಕೂಡ ಕೃಪೆ ಅಂತ ನಾವು ಸೇರಿ ಹೇಳೋಣ, ಕೃಪೆ
ಎಲ್ಲ ನಿನ್ನಯ ಕೃಪೆ ಒಂದು ಸಾರಿ ಕೂಡ ಕೃಪೆ ಎಲ್ಲ ನಿನ್ನಯ ಕೃಪೆ ಕೃಪೆಯೇ ಎಲ್ಲ ನಿನ್ನಯ ಕೃಪೆ ಎಲ್ಲ ನಿನ್ನಯ ಬಾಯಿ ತೆರೆದು ಕೃಪೆ ಕೃಪೆ ಅಂದೇಳಿ, ಕೃಪೆ ಮಾತ್ರ ಸ್ವಾಮಿ ಹೇಳಿ, ಕೃಪೆ ಅಂದೇಳಿ, ಕೃಪೆ 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 ಎಲ್ಲರೂ ಹೇಳಿ, ಕೃಪೆ ಅಂದೇಳಿ, ಕೃಪೆ ಕೃಪೆ. ಹೊಗಳಿಕೊಳ್ಳಲು ಏನಿಲ್ಲ ಸ್ವಾಮಿ. 5 ತಿಂಗಳು ಎಷ್ಟೋ ಜನ ಕಾಣದೆ ಹೋದ್ರು. ನಾವಿವತ್ತು ಜೀವವಾಗಿದ್ದೀವಿ ಅಂದ್ರೆ, ಇವತ್ತು ಉಸಿರಾಡ್ತಾ ಇದ್ದೀವಿ ಅಂದ್ರೆ ಎಲ್ಲ ನಿನ್ನ ಕೃಪೆ ಮಾತ್ರ ದೇವರೇ, ಕೃಪೆ ಮಾತ್ರ ದೇವರೇ. ಓ ನಿನ್ನ ಕೃಪೆಗಾಗಿ ವಂದನೆ, ನಿನ್ನ ದಯೆಗಾಗಿ ವಂದನೆ, ನಿನ್ನ ಪ್ರೀತಿಗಾಗಿ ವಂದನೆ, ನಿನ್ನ ಸತ್ಯತೆಗಾಗಿ ವಂದನೆ, ನಿನ್ನ ಶಿಲುಬೆಗಾಗಿ, ಮುಳ್ಕೀಟಕ್ಕಾಗಿ, ನಿನ್ನ ಪ್ರೀತಿಗಾಗಿ, ನಿನ್ನ ರಕ್ತಕ್ಕಾಗಿ, ನಿನ್ನ ವಾಕ್ಯಕ್ಕಾಗಿ, ಪರಿಶುದ್ಧಾತ್ಮನಿಗಾಗಿ, ತಂದೆಗಾಗಿ, ನಮಗೆ ದೇವರು ಕೊಟ್ಟ ಎಲ್ಲ ಆಶೀರ್ವಾದಗಳಿಗಾಗಿ ಥ್ಯಾಂಕ್ ಯು ಜೀಸಸ್. ವಂದನೆ ಮಾಡ್ತೀವಿ ದೇವರಪ್ಪ. ಹೊಗಳಿಕೊಳ್ಳಲು ನಮ್ಗೆ ಏನಿಲ್ಲ ಎಸ್ ಸ್ವಾಮಿ, ಎಲ್ಲ ನಿನ್ನ ಕೃಪೆ ಮಾತ್ರ ದೇವರಪ್ಪ. ನಾ ರಕ್ಷಣೆ ಹೊಂದಿರೋದು, ಜೀವ ಪುಸ್ತಕದಲ್ಲಿ ನಮ್ಮ ಹೆಸರುಗಳು ಬರೆಯಲ್ಪಟ್ಟಿರೋದು, ಪರಲೋಕದಲ್ಲಿ ಒಂದು ಸ್ಥಳನ ಹೊಂದಿಕೊಂಡಿರೋದು, ಇವತ್ತು ನಿಂತಿರೋದು ಕೃಪೆ ಮಾತ್ರ ದೇವರಪ್ಪ. ಕಳೆದ 4 ತಿಂಗಳಿಗಿಂತ ದೇವರಪ್ಪ 5 ಅದು ಕೃಪೆಯಾಗಿರೋದ್ರಿಂದ ಈ ತಿಂಗಳು 1-2ರಷ್ಟು ದೇವರಪ್ಪ ನಿನ್ನ ಕೃಪೆ ನಮ್ಮನ್ನು ನಡೆಸಲಿ. ಹುಟ್ಟಿದಬ್ಬವನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸನ್ನ ವಿಶೇಷವಾಗಿ ಆಶೀರ್ವದಿಸು. ಊರಿಗೆ ಹೋಗಿರೋರೆಲ್ಲರೂ ಸುರಕ್ಷಿತವಾಗಿ ಮನೆಗೆ ದೇವರ ರಜೆಗಳು ಮುಗಿಸಿ ಹಿಂತಿರುಗಿ ಬರಲಿ. ಇವತ್ತು 3ನೇ ಸರ್ವಿಸೆಲ್ಲ ಬಂದ ಎಲ್ಲರ ಮೇಲೆ ಆಗ 2-9 ಪ್ರಕಾರ ದೇವರಪ್ಪ ಮೇ ತಿಂಗಳು ಸಮಾಧಾನದ ತಿಂಗಳು ಹೆಚ್ಚಾಗಿ ದೇವರಪ್ಪ ಮಹಿಮೆಯಾದ ತಿಂಗಳಾಗಿರಲಿ. ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇಲೆ ಕೂರೋಣ ನಾವು. ಆಮೇಲೆ ದೇವ್ರು ಒಳ್ಳೆಯವರು. ಇನ್ನು ಎಷ್ಟು ಜನ ಆಮೇಲೆ ಹೇಳ್ತೀರಾ? ಆಮೇಲೆ ಯೇಸು ಸ್ವಾಮಿ ಗುಡ್ ಫ್ರೈಡೇ ದಿನದಲ್ಲಿ ಅವ್ರ ಪ್ರಾಣ ಕೊಟ್ಟರು. ಭಾನುವಾರ ಆತನ ಪುನರುತ್ಥಾನ ಆದರು. 3ನೇ ದಿನ ಪುನರುತ್ಥಾನ ಆಗಿ 40 ದಿನಗಳು ಭೂಮಿಯಲ್ಲಿದ್ದರು. ಅದಾದ ಮೇಲೆ ಆತನು ಪರಲೋಕಕ್ಕೆ ಒಯ್ಯಲ್ಪಟ್ಟನು. ದೇವರು ಹೇಗೆ ಹೋದರೂ ಒಂದು ದಿವಸ ಅದೇ ರೀತಿಯಲ್ಲಿ ಅವರು ಬರುವರಾಗಿದ್ದಾರೆ. ಅಂದರೆ ಕ್ರಿಸ್ತನ್ನು ಪ್ರಾಣ ಕೊಟ್ಟು ಪುನರುತ್ಥಾನ ಆಗಿ ಹೋಗಿದ ಮೇಲೆ ಅದರ ನಿಮಿತ್ತವಾಗಿ ನನಗೂ ನಿಮಗೆ ದೇವರು ಏನು ಲಾಭ, ನಮಗೂ ನಿಮಗೆ ಏನು ಆಶೀರ್ವಾದ. ಈಗ ಪೌಲ್ ನೀವು ನೋಡಿದರೆ ಮಾತೆತ್ತಿದ್ರೆ ಕ್ರಿಸ್ತನಲ್ಲಿ ಅಂತ ಅವ್ರು ಹೇಳುವರಾಗಿದೆ. ಆಗ ಕ್ರಿಸ್ತನಲ್ಲಿ ನಮಗೆ ಕೆಲವು ಆಶೀರ್ವಾದಗಳಿದೆ. ಆಮೆನ್. ಅದನ್ನೇ ನಾನು ನಿಮಗೆ ಲಾಸ್ಟ್ ವೀಕ್ ಹೇಳಿದೆ. ಯೋಹಾನ್ 8ನೇ ಅಧ್ಯಾಯದಲ್ಲಿ 44ನೇ ವಾಕ್ಯದಲ್ಲಿ ಓದುವಾಗ ಒಂದು ದಿನ ಸೈತಾನ ನಮಗೆ ತಂದೆ ಆಗಿದ್ದ. ಅಂದರೆ ಯಾವಾಗ ಆದಮ್ ಪಾಪ ಮಾಡಿದನೋ, ಯಾವಾಗ ಆದಮ್ ಅವಿಧೇಯದ ಸ್ಥಳ ಕೊಟ್ಬಿಟ್ರೋ ಅವತ್ತಿಂದ ಎಲ್ಲ ಮನುಷ್ಯರು ಹುಟ್ಟಿದ ಎಲ್ಲ ಮನುಷ್ಯರು ಸೈತಾನ ಆಡಳಿತ ಅವ್ರ ಮೇಲೆ ಇತ್ತು. ಆದರೆ ಯಾರೆಲ್ಲ ಯೇಸುವನ್ನು ಅಂಗೀಕರಿಸಿದ್ರು, ಆತನಿಗೆ ಯೇಸು ಸ್ವಾಮಿಗೆ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದ್ರು, ಅವ್ರಿಗೆ ಮಕ್ಕಳಾಗುವ ಅಧಿಕಾರ ಕೊಟ್ಟರು. ಆಗ ಯೇಸು ಸ್ವಾಮಿಯ ಶಿಲ್ವೆ, ಅವರ ಪ್ರಾಣ, ಅವರ ಪುನರುತ್ಥಾನ ನಿಮಿತ್ತವಾಗಿ ನಮಗೆ ದೇವರು ಏನು ಮಾಡಿದ್ರೆ ನಮ್ಮ ಮಕ್ಕಳಾಗಿದ್ದೋ ನಾವು ಆ ಮಕ್ಕಳ ಸ್ಥಾನ ಕಳ್ಕೊಬಿಟ್ಟು ನಾವು ಸೈತಾನ್ ಮಕ್ಕಳಾಗ್ಬಿಟ್ಟು. ಆದರೆ ದೇವರು ನಮಗೆ ಮಕ್ಕಳಾಗಿ ಮತ್ತೆ ಅವ್ರ ಮಕ್ಕಳಾಗಿ ದೇವರು ಮಾಡಿದ್ದಾರೆ. ಎಲ್ಲರೂ ಹೇಳಿ, ನಾನು ದೇವರ ಮಗ, ನಾನು ದೇವರ ಮಗಳು. ಎಷ್ಟು ಜನ ಲಾಸ್ಟ್ ವೀಕ್ ಅದನ್ನು ನಾನು ಹೇಳಿದ್ರಿ? ನೀವು ಹೇಳಬೇಕು, ಬಾಯಿ ತೆರೆದು ನೀವು ಈ ವಾರ ಹೇಳಬೇಕು. ನಾನು ಹೇಳಿದೆ ಲಾಸ್ಟ್ ವೀಕೆಲ್ಲ ನಾನು ಹೇಳಿದೆ, ನಾನು ದೇವರ ಮಗ, ನಾನು ದೇವರ ಮಗಳು. ಯಾಕೆಂದರೆ ಆ ನಿಶ್ಚಯ ನಮಗೆ ಬರಬೇಕು. ಅನೇಕ ಸಂದರ್ಭದಲ್ಲಿ ಕೆಲವು ಹೋರಾಟಗಳು ಬರುವಾಗ ಒಂದೇ ಒಂದು ಡೌಟ್ ಸಾಕು ನಮಗೆ. ಹಾಗೆಯೇ ನಾವೇನು ಮಾಡಿದ್ವಿ, ಬೆಲ್ಲೂನ್ ಥರ ಗಾಳಿ ಹೋದ ಬೆಲ್ಲೂನ್ ಥರ ಆಗ್ಬಿಡ್ತೀವಿ. ಅದಕ್ಕೆ ಮಾತಾಡುವಾಗ ಆ ಬೆಂಕಿ ನಿಮ್ಮಲ್ಲಿ ಉರಿತಾನೇ ಇರ್ತದೆ. ಅಲ್ಲೂ ಏನೇ ಬಂದರೂ ಕೂಡ ನೀವು ಹೇಳ್ತೀರಾ, ನಾನು ದೇವರ ಮಗ. ಯೇಸು ಸ್ವಾಮಿ ನೋಡಿ, ಅವ್ರು ಯಾವಾಗಲೂ ಹೇಳ್ತಾರೆ, ನಾನು ಒಂಟಿ ಆಗಿಲ್ಲ, ತಂದೆ ನನ್ನ ಜೊತೆ ಇದ್ದಾರೆ. ನೀವು ಯಾವಾಗಲೂ ಹೇಳಿ, ನಾನು ಒಂಟಿ ಅಲ್ಲ, ನನ್ನ ಜೊತೆ ತಂದೆ ಇದ್ದಾರೆ. ಆಮೇಲೆ ಈಗ ಆಗ ಆ ಮಗನ ಸ್ಥಾನವನ್ನು ದೇವರು ಕೊಟ್ಟರು. ಈಗ ಮಕ್ಕಳಾಗಿದ್ದೀವಿಲ್ಲ, ಈಗ ಮಕ್ಕಳಾಗುವಾಗ
ನಾನು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದೆ, ಈಗ ಒಂದು ತಂದೆ ತಾಯಿ ಶಾರೀರಿಕವಾಗಿ ಒಂದು ಮಗುಗೆ ಜನ್ಮ ಕೊಡುವಾಗ ಕೆಲವರು ಹೇಳ್ತಾರೆ ಆ ತಾಯಿ ಥರನೇ ಮುಖ ನೋಡಿ, ನಾವು ಬೆಳೆಯುವಾಗ ನಡೆಯುವಾಗ ತಂದೆ ಥರ ನಡೀತಾನೆ ನೋಡಿ, ಹಾಗೆಲ್ಲ ನಾವು ಹೇಳಿದೆ. ಅಂದರೆ ಅವರಿಂದ ಅದು ಇಂಪ್ಯಾಕ್ಟ್ ಆಗಿದೆ, ಶಾರೀರಿಕವಾಗಿ ತಂದೆ ತಾಯಿಗಳಿಂದ ಅದು ಬಂದಿರ್ತದೆ. ಹಾಗೆಯೇ ನಮ್ಮ ದೇವರು ಬಂದು ಅವ್ರ ಶಾರೀರ ದೇವರಲ್ಲ, ಆತ್ಮನ ದೇವರು. ಹಾಗೆ ನಮ್ಮ ದೇವರು ತನ್ನ ಆತ್ಮದ ಕಾರ್ಯಗಳನ್ನು ನಮ್ಮಲ್ಲಿ ಕೊಟ್ಟಿದ್ದಾರೆ. ಅದನ್ನೇ ನಾವು ನೋಡಿದೋ ಲಾಸ್ಟ್ ವೀಕ್, ಮೊದಲನೇದಾಗಿ ನೋಡಿದೋ ನಮ್ಮ ದೇವರು ನಮಗೆ ಕ್ರಿಸ್ತನ ಮನಸ್ಸನ್ನು ಕೊಟ್ಟಿದ್ದಾರೆ. ಕ್ರಿಸ್ತನಿಗಿದ್ದ ಆ ಮನಸ್ಸನ್ನು ನಮಗೆ ದೇವರು ಕೊಟ್ಟಿದ್ದಾರೆ. ಇವತ್ತು ಅದನ್ನು ನಾವು ಧ್ಯಾನಿಸಲಿಕ್ಕೆ ಒಂದು ಕ್ರಿಸ್ತನ ಮನಸ್ಸನ್ನು ನಮಗೆ ದೇವರು ಕೊಟ್ಟರು. ನಾನು ಲಾಸ್ಟ್ ವೀಕ್ ನಾನು ಎರಡನೇದಾಗಿ ನಾನು ಏನು ಹೇಳಿದೆ ಅಂತ ಹೇಳುವಾಗ, ನಮಗೆ ಆ ಕ್ರಿಸ್ತನ ಸ್ವಭಾವವನ್ನೇ ಕೊಟ್ಟಿದ್ದಾರೆ. ಈಗ ನೋಡಿ, ನೀವು ಯೋಚನೆ ಮಾಡಿ ನೋಡಿ, ಕೆಲವು ಸಮಯದಲ್ಲಿ ನಾವೆಲ್ಲ ಹೋಗ್ಬಿಟ್ಟು ಬರ್ತಾ ಇರ್ತೀವಿ, ಯಾವುದೋ ಒಂದು ಮಗು ಅಳ್ತಾ ಇತ್ತು, ಯಾವುದೋ ಒಂದು ಮಗು ಹಸಿವಲ್ಲಿತ್ತು, ನಾವೇನು ಮಾಡ್ತೀವಿ, ಆ ಮಗು ಒಂದು ಚಾಕ್ಲೇಟು ಒಂದು ಬಿಸ್ಕೆಟನ್ನು ಕೊಡಿಸ್ತೀವಿ, ಇಲ್ಲಾಂದ್ರೆ ಒಂದು ವೇಳೆ ಏನೋ ಒಂದು ತಿಂಡಿ ಕೊಡಿಸ್ಬಿಡ್ತೀವಿ. ಆ ಮಗುನ ಕಣ್ಣೀರು ಒರೆಸ್ತೀವಿ, ಅಳ್ಬೇಡಮ್ಮ ಚೆನ್ನಾಗಿ ನೀನು ಹೋಗು ಅಂತೇಳಿ ಸಮಾಧಾನ ಪಡಿಸ್ತೀವಿ. ಯಾರ್ದೋ ಮಗುಗೆ ಏನು ಮಾಡ್ತೀವಿ, ಆ ಕಣ್ಣೀರು ಒರೆಸ್ಲಿಕ್ಕೆ ನಾವು ಟ್ರೈ ಮಾಡ್ತೀವಿ, ಏನೋ ಒಂದು ಕೊಡಿಸ್ತೀವಿ. ಆದರೆ ನೋಡಿ, ಈಗ ಮನೆಗೆ ಬರುವಾಗ ಈಗ ಯಾರ್ದೋ ಮಕ್ಕಳ ಥರ ಅಲ್ಲ, ನಮ್ಮ ಮಕ್ಕಳು ಸ್ಪೆಷಲ್ ನಮಗೆ ಏನೇ, ಆಗ ನಮ್ಮ ಮಕ್ಕಳು ಸ್ಪೆಷಲ್. ಹಾಗೆಯೇ ನೋಡಿ, ಈಗ ತಂದೆಯಾದ ದೇವರು ಎಲ್ಲರಿಗೂ ಸೂರ್ಯನೇ ಬೆಳಕು ಕೊಟ್ಟಿದ್ದಾರೆ, ಎಲ್ಲರಿಗೂ ಮಳೆ ಕೊಡ್ತಾರೆ. ಬರೀ ಒಳ್ಳೆಯವ್ರಿಗೆ ಮಾತ್ರ ಕೊಡ್ತಾರೆ, ಇಲ್ಲ ಕೆಟ್ಟವ್ರಿಗೂ ಕೂಡ ಕೊಡ್ತಾರೆ. ಈಗ ನಾವು ಈಗ ಹೇಗೆ ಮಾಡ್ತಾ ಇದ್ದೀವಿ, ಕೆಲಸ ಸಮಯದಲ್ಲಿ ಈ ಒಳ್ಳೇದು ಮಾಡ್ತೀವಿ ಅಂದರೆ, ಈ ಒಳ್ಳೇದು ಮಾಡುವ ನಮಗೆ ಸ್ವಭಾವ ಇರಲಿಲ್ಲ. ಆದರೆ ಯೇಸು, ಆತನ ಸ್ವಭಾವ ನಮ್ಮಲ್ಲಿ ಬಂದಿದೆ, ಆತನ ನಮ್ಮ ರೂಪಿಸ್ತಾ ಇದ್ದಾರೆ. ಮತ್ತಾಯ 5ನೇದಲ್ಲಿ ವಾಕ್ಯ ತೋರಿಸಿದಿಲ್ಲ, ನಿಮ್ಮ ತಂದೆ ಸಂಪೂರ್ಣವಾಗಿರುವ ಹಾಗೆ ನೀವು ಸಂಪೂರ್ಣವಾಗಿರಿ. ಒಂದೊಂದು ಸಾರಿ ನೀವು ನೋಡಿ, ಯೇಸು ಸಮೇತರ ಬರಲಿಕ್ಕೆ ಮುಂಚೆ ಕ್ಷಮಿಸ್ತಾನೆ ಇರಲಿಲ್ಲ ಅಂತ ತಿಳ್ಕೊಳ್ಳಿ, ಇಲ್ಲಾಂದರೆ ಕೆಲಸ ಸಿಟ್ಟು ಮಾಡಿಕೊಳ್ಳೋದು. ಇವತ್ತು ಹಾಗಲ್ಲ, ನಾವು ಕ್ಷಮಿಸ್ತೀವಿ, ಪ್ರೀತಿಸ್ತೀವಿ, ನಾವು ಒಳ್ಳೇದು ಮಾಡ್ತಾ ಇದ್ದೀವಿ ಅಂದರೆ ಅದೆಲ್ಲ ಮಕ್ಕಳಾಗಿರೋದ್ರಿಂದಲೇ ಅದೆಲ್ಲ ನಮ್ಮ ಜೀವಿತದಲ್ಲಿ ಅದು ಆಗ್ತದೆ. ಅದೊಂದು ದೇವರು ಕೊಟ್ಟ ಗಿಫ್ಟು. ನೋಡಿ, ಮೂರನೇದಾಗಿ ನಾನು ಹೇಳಿದೆ, ಒಂದು ತಂದೆ ಏನು ಮಾಡ್ತಾರೆ ಅಂದರೆ ಪರಾಮರಿಸುತ್ತಾರೆ. ಇಂಗ್ಲೀಷಲ್ಲಿ ಹೇಗಿರ್ತದೆ ಗೊತ್ತಾ, ಪ್ರೊವಿಷನ್ ಅಂತ ಹೇಳ್ತೀವಿ. ಪ್ರೋ ಅಂದರೆ ಮುಂದೆ, ಪ್ರೊವಿಷನ್, ವಿಷನ್ ಅಂತ ನೋಡಿ. ವಿಷನ್ ಅಂದರೆ ದರ್ಶನ. ಒಂದು ಒಳ್ಳೆ ತಂದೆ ಏನು ಮಾಡ್ತಾರೆ ಅಂದರೆ, ಈ ಮೇ ತಿಂಗಳು ಮನೆಗೇನು ಮಾಡಬೇಕು, ರ್ಯಾಷನ್ ತರಬೇಕು, ಬಾಡಿಗೆ ಕಟ್ಟಬೇಕು, ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗ್ತದೆ, ಅವ್ರ ಅಗತ್ಯ ಸಂಧಿಸಬೇಕು. ನೋಡಿ, ಇನ್ನೂ ಸ್ಕೂಲ್ ಸ್ಟಾರ್ಟ್ ಆಗಲಿಲ್ಲ, ಒಂದು ತಂದೆ ಮುಂಚೆನೇ ಯೋಚನೆ ಮಾಡ್ತಾರೆ ಅವ್ರು ಏನೆಲ್ಲ ಮಾಡಬೇಕು. ಹಾಗೆಯೇ ನನ್ನ ತಂದೆ ಕೂಡ ನಮ್ಮನ್ನು ಸೃಷ್ಟಿಸಿದ ಮೇಲೆ ನನಗೂ ನಿಮಗೆ ಏನು ಬೇಕಾಗಿದೆ ಅವ್ರು ಮುಂಚೆನೇ ಯೋಚನೆ ಮಾಡ್ತಾರೆ. ನಾಳೆ ನಮಗೆ ಒಂದು ಅಗತ್ಯ ಬಂದ ಮೇಲೆ ಅವ್ರು ಯೋಚಿಸುವ ದೇವರೆಲ್ಲ ನಮಗಾಗಿ ಎಲ್ಲವನ್ನು ಸಿದ್ಧ ಮಾಡಿಟ್ಟಿರುವ ದೇವರಾಗಿದ್ದಾರೆ. ಆಗ ಬರೀ ಇವಾಗ ಪ್ರೊವಿಷನ್ ಅಲ್ಲ, ಬರೀ ನಮಗೆ ಪೋಷಿಸುವುದು ಮಾತ್ರ ಅಲ್ಲ, ನಮ್ಮನ್ನು ಕಾಪಾಡುತ್ತಾರೆ. ಒಂದು ತಂದೆ ಏನು ಮಾಡ್ತಾರೆ, ಮನೆಗೆ ಬಂದು ಮಗನ ಇಲ್ಲಾಂದರೆ ಎಲ್ಲೋದು ಅವನು ಬರಲಿಲ್ಲ, ಸ್ಕೂಲಿಂದ ಕಾಲೇಜಿಂದ ಬರಲಿಲ್ಲ, ಕೆಲಸದಿಂದ ಬಂದಿಲ್ವಾ, ಫೋನ್ ಮಾಡಿ ಯಾಕೆ ವಿಚಾರಿಸ್ತಾರೆ, ತನ್ನ ಮಗನಿಗೆ ಏನಾಯಿತು, ಮಗಳು ಏನಾಯಿತು, ಪ್ರೊಟೆಕ್ಟ್ ಮಾಡ್ತಾರೆ, ಕಾದುಕೊಳ್ತಾರೆ. ನಮ್ಮ ತಂದೆಯಾದ ದೇವರು ಕೂಡ ನಮ್ಮನ್ನು ಮಕ್ಕಳನ್ನೇನು ಮಾಡ್ತಾರೆ, ಪೋಷಿಸೋದು ಮಾತ್ರ ಅಲ್ಲ, ನಮ್ಮನ್ನು ಕಾಪಾಡೋರಾಗಿದ್ದಾರೆ. ನಮ್ಮ ನೆನಪಲ್ಲೇ ಅವರು ಇರುವರಾಗಿರ್ತಾರೆ. ಹೇಗೆ ನೆನಪಲ್ಲಿರ್ತಾನೆ, ನಾನು ಲಾಸ್ಟ್ ವೀಕ್ ಹೇಳಿದೆ, ನಮ್ಮ ತಲೆ ಕೂದಲು ಕೂಡ ಎಣ್ಣಿಸಲ್ಪಟ್ಟಿದೆ. ಅಂದರೆ ನಾನು ಲಾಸ್ಟ್ ಹೇಳಿದೆ, ಕೆಲಸ ಮೊದಲೇ ಸ್ನಾನ ಮಾಡೋ 1-2 ಕೂದಲು ಹೋಗ್ಬಿಡುತ್ತೆ ತಲೆಯಲ್ಲಿ, ಹೋಗ್ಲಿ ಅದನ್ನು ಎಣಿಸ್ತಾ ಇರ್ತೀಯ, ಹೋಗ್ತೀವಿ. ಆದರೆ ದೇವ್ರು ಹೇಳ್ತಾರೆ, ಅದು ಕೂಡ ಎಣಿಸಲ್ಪಟ್ಟಿದೆ ಅಂದರೆ ಅಷ್ಟು ಪ್ರೆಷಿಯಸ್ ಆಗಿದ್ದೀವಿ ನಾವು. ನೀವು ನಮ್ಮ ದೇವರ ಲೆಕ್ಕದಲ್ಲಿ ನಾವು ಸಾಧಾರಣ ಅಲ್ಲ, ನಾವು ಭಾಳ ಅಮೂಲ್ಯರಾಗಿದ್ದೀವಿ. ಅನೇಕ ಪಕ್ಷಿಗಳಿಗಿಂತಲೂ ನಾವು ಅಮೂಲ್ಯರಾಗಿದ್ದೀವಿ ಅಂತಲೇ ನಮಗೆ ದೇವರ ಹಾಗೆ ನಮ್ಮ ಮಕ್ಕಳಾಗಿರೋದ್ರಿಂದ ಹಾಗೆ ನಮ್ಮನ್ನು ವಿಚಾರಿಸುವ ದೇವರಾಗಿದ್ದಾರೆ. ಕಳೆದ ವಾರ ನಾನು ಹೇಳಿದೆ, ಒಂದು ತಂದೆ ಏನು ಮಾಡ್ತಾರೆ, ತನ್ನ ಮಕ್ಕಳನ್ನು ಶಿಕ್ಷಿಸ್ತಾರೆ. ಈಗ ಶಾರೀರಿಕವಾದ ತಂದೆ ತಾಯಿಗಳು ನಾವೇನು ಮಾಡ್ತೀವಿ, ನಾವು ಹೊಡಿತೀವಿ. ನಮಗೆ ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ ಓದುವಾಗ ಒಂದು ಹೆಡ್ ಮಾಸ್ಟರ್ ಇದ್ದಾರೆ, ಒಂದು ಮ್ಯಾಥ್ಸ್ ಟೀಚರ್ ಇದ್ದಾರೆ, ಅವ್ರು ಕಡ್ಡಿ ತರ್ದಿದ್ದಾರೆ, ಅವ್ರು ಕರೆಕ್ಟ್ ಇಲ್ಲೇ ಹೊಡಿಯೋದು. ನಾನು ಹೇಳಿ ಕರೆಕ್ಟಾಗಿ ನೋಡಿ, ಅವ್ರು ಹೊಡಿಯೋಕೆ ಅಲ್ಲಿ ಸ್ವಲ್ಪ ಕುಶಂತರೆಲ್ಲ ಮಾಡಿಟ್ಟಿದ್ದೆ ಇವರು. ಯಾಕಂದರೆ ಅಲ್ಲಿ ಹೊಡೆದ್ರೆ ಪ್ರಾಬ್ಲಮ್ ಇಲ್ಲ, ಎಲ್ಲಾದರೂ ಹೊಡೆದು ತಲೆಗಿಲೆ ಹೊಡೆದು ಪ್ರಾಬ್ಲಮ್ ಅದ. ಕರೆಕ್ಟ್ ಅಲ್ಲಿ ಆ ಶರೀರಕ್ಕೆ ಹೊಡಿತಾ ಇದ್ದಾರೆ. ಶರೀರದಲ್ಲಿ ದೇವರು ಒಂದು ಆತ್ಮ ದೇವರಾಗಿರೋದ್ರಿಂದ ಅವ್ರ ಶಾರೀರದಲ್ಲಿ ಶಿಕ್ಷಿಸುವ ದೇವರಲ್ಲ, ಆತ್ಮದಲ್ಲಿ ಮಾತಾಡ್ತಾರೆ. ಹೇಗೆ ಕೆಲಸ ನೋಡಿ, ಕೆಲವು ಮಾತು ಆಡುವಾಗ ಯಾವುದೋ ಒಂದು ಮಾತು ನಮ್ಮ ಹೃದಯ ಚುಚ್ಚಿದೆ, ನಮಗೆ ಮಾತಾಡ್ದಂಗೆ ಇರುತ್ತಲ್ಲ, ಇದು ನಾನು ಮಾತಾಡ್ತಾ ಇಲ್ಲ, ನಾನು ಬೈಬಲ್ ಸ್ಟಡಿ ಕೇಳುವಾಗ ಅದು ನಾ ಸೇವಕರು ನಮ್ಮ ಜೊತೆ ಮಾತಾಡಲ್ವ, ದೇವರೇ ನಮ್ಮನ್ನು ಏನು ಮಾಡ್ತಾರೆ, ವಾಕ್ಯದಿಂದ ತಿದ್ದುವರಾಗಿರ್ತಾರೆ, ವಾಕ್ಯದಿಂದ ನಮ್ಮನ್ನು ಸರಿಪಡಿಸ್ತಾರೆ. ಯಾಕೆಂದರೆ ಆತ್ಮನ ದೇವರು ನಮ್ಮ ಆತ್ಮದಲ್ಲಿ ದೇವರು ಅದನ್ನು ಸರಿಪಡಿಸುವರಾಗಿರ್ತಾರೆ. ಅದಕ್ಕೆ ನೋಡಿ, ಕೆಲವು ಸಮಯದಲ್ಲಿ ನಿಮ್ಮ ಜೊತೆ ದೇವರು ಮಾತಾಡ್ತಾರೆ ಅಂದರೆ ಅದನ್ನು ಆಲಕ್ಷ್ಯ ಪಡಿಸಬಾರ್ದು.
ಅದನ್ನು ಕೇರ್ ಮಾಡದೆ ಆಗ್ಬಿಡಬಾರ್ದು. ಅದು ನಿಮಗೆ ಅಂತ ತಗೋಬೇಕು. ಆಮೆನ್. ಅದನ್ನು ನಿಮಗೆ ಅಂತ ತಗೊಂಡು ಅದನ್ನು ಸರಿಪಡಿಸ್ಕೊಳ್ಳುವಾಗ ನೆಕ್ಸ್ಟ್ ಲೆವೆಲ್ ದೇವರು ನಡೆಸ್ತಾರೆ, ನೆಕ್ಸ್ಟ್ ಕಾರ್ಯವನ್ನು ದೇವರು ಮಾತಾಡ್ತಾರೆ. ಆಮೇನ್. ನೀವು ಹಾಗೆ ಅದನ್ನು ನಿಮಗೆ ತಗೊಳ್ದಿದ್ರೆ, ಅದು ನಿಮಗೆ ಅದು ಗೊತ್ತಿದ್ರೂ ಕೂಡ ಅದನ್ನು ಸರಿಪಡಿಸಿಕೊಳ್ಳಿಲ್ಲ ಅಂದರೆ ನೆಕ್ಸ್ಟ್ ನಿಮಗೆ ಚಾನ್ಸ್ ಕೊಡೋದಿಲ್ಲ ದೇವರು. ನೆಕ್ಸ್ಟ್ ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಇವನು ಹಳೆದೇನೇ ಮಾಡ್ತಾ ಇಲ್ಲ, ಹಳೆ ಮಾತಿಗೆ ಕಿವಿ ಕೊಡಲ್ಲ, ಮತ್ತು ಇವನಿಗೆ ಹೊಸದು ಕೊಟ್ಟರೆ ಏನು ಮಾಡ್ತಾನೇನೋ, ಇವನು ಮಾಡಲ್ಲ ಅಂತ ಸುಮ್ಮಗಾಗ್ಬಿಡ್ತಾರೆ. ಇಲ್ಲ, ಯಾವುದೇ ಒಂದು ಕಾರ್ಯ ನಮ್ಮ ಜೀವಿತದಲ್ಲಿ ದೇವರು ತಿದ್ದುವರಾಗಿದ್ದರೆ ನಿಶ್ಚಯವಾಗಿ ಅದು ತಿದ್ದುಕೊಳ್ಳುವ ಮನಸ್ಸಿದ್ದರೆ ಹೆಜ್ಜೆ ಹೆಜ್ಜೆಯಲ್ಲಿ ಕೂಡ ನಮ್ಮ ತಂದೆ ತನ್ನ ಮಕ್ಕಳಾಗಿ ಬೋಧಿಸಿ ನಡೆಸುವರಾಗಿರ್ತಾರೆ. ಆಮೇಲೆ 5ನೇದಾಗಿ ಇವತ್ತು ನಾವು ಸ್ವಲ್ಪ ಮುಂದೆ ಹೋಗಿ ನೋಡೋಣ. ಇವತ್ತು ನಾವು ಆತನ ಮಕ್ಕಳಾಗಿರೋದ್ರಿಂದ ನಮಗೆ ದೇವರು ಏನು ಮಾಡ್ತಾರೆ ಅಂತ ಹೇಳುವ ಸಮಯದಲ್ಲಿ ಫಿಲಿಪ್ಪಿಯರ್ 4ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ ಹೇಳ್ತದೆ, ನನ್ನ ದೇವರು ತನ್ನ ಐಶ್ವರ್ಯದ ಪ್ರಕಾರ ನಮ್ಮ ಅಗತ್ಯಗಳನ್ನೆಲ್ಲ ಸಂಧಿಸುತ್ತಾರೆ. ಎಲ್ಲರೂ ಹೇಳಿ, ನನ್ನ ದೇವರು, ನನ್ನ ತಂದೆ ತನ್ನ ಐಶ್ವರ್ಯದ ಪ್ರಕಾರ ನನ್ನ ಅಗತ್ಯಗಳನ್ನೆಲ್ಲ ಸಂಧಿಸುವನು. ನೋಡಿ, ನೀವು ಬೈಬಲಲ್ಲಿ ನೋಡಿ ವಾಕ್ಯ ಮತ್ತೆ ಮತ್ತೆ ಏನು ಹೇಳ್ತಾ ಗೊತ್ತಾ? ಧ್ಯಾನಿಸಿ ಧ್ಯಾನಿಸಿ ಅಂತ ಹೇಳ್ತಿದೆ. ಯೋಶುವ 1ನೇ ಅಧ್ಯಾಯ 8ನೇ ವಾಕ್ಯ ನೀವು ಓದಿ, ಈ ಪುಸ್ತಕವನ್ನು ನೀನು ಧ್ಯಾನಿಸು, ಹಗಲಿರುಳು ಇದು ನಿನ್ನ ಬಾಯಲ್ಲಿ ಇರಲಿ ಅಂತ ವಾಕ್ಯ ಹೇಳ್ತಿದೆ. ಕೀರ್ತನೆ 1:3 ಹೇಳ್ತಿದೆ, ಈ ವಾಕ್ಯಗಳನ್ನು ಹಗಲಿರುಳು ಧ್ಯಾನಿಸುವನು ಧನ್ಯನು, ಅವನು ಕಾಲುವೆ ಬಳಿಯಲ್ಲಿ ನಡಲ್ಪಟ್ಟ ಮರದ ಹಾಗೆ ತಕ್ಕ ಕಾಲದಲ್ಲಿ ಫಲ ಕೊಡ್ತಾನೆ. ನೋಡಿ, ನೀವಿವತ್ತು ಸಂದೇಶ ಕೇಳಿ ಈ ವಾರವೆಲ್ಲ ಅದನ್ನು ಧ್ಯಾನಿಸಬೇಕು, ಈ ವಾರವೆಲ್ಲ ಅದನ್ನು ಅಭ್ಯಾಸ ಮಾಡಬೇಕು. ನೀವು ಕೇಳಿ ನೀವು ಹಾಗೆ ಮರೆತು ಬಿಟ್ರೆ ನಿಮ್ಮ ದಿನ ಕಾರ್ಯ ನಾಳೆ ಸೋಮವಾರ ಆಗಿದ ಮೇಲೆ ಕೆಲಸ ಟೆನ್ಷನ್, ಕುಟುಂಬ ಟೆನ್ಷನ್ ಇದಲ್ಲೇ ಹೋದರೆ ನಿಮಗೆ ಫಲ ಕಾಣೋಕ್ಕಾಗಲ್ಲ. ಆಮೇನ್. ಯಾಕಂದರೆ ನೀವು ಬೈಬಲಲ್ಲಿ ಎಲ್ಲ ನೀವು ನೋಡಿ ಧ್ಯಾನಿಸಿ ಧ್ಯಾನಿಸಿ, ಯೋಶುವ 1:8 ಬರ್ಕೊಳ್ಳಿ, ಕೀರ್ತನೆ 1:3 ಬರ್ಕೊಳ್ಳಿ, ಇದೆಲ್ಲ ವಾಕ್ಯ ಹೇಳ್ತದೆ ಧ್ಯಾನಿಸಬೇಕು. ಅಂದರೆ ನಾವು ಏನು ಕೇಳ್ತೀವಿಲ್ವಾ ಅದನ್ನು ನಿಮ್ಮ ಮತ್ತೆ ಮತ್ತೆ ನಿಮ್ಮ ಮನಸ್ಸಿಗೆ ಮಾತಾಡಬೇಕು. ನೀವು ಹೇಳಬೇಕು, ನಾನು ದೇವರ ಮಗ, ನಾನು ದೇವರ ಮಗಳು, ನಾನು ದೇವರಿಗೆ ಹೆಚ್ಚಿನವನಾಗಿದ್ದೀನಿ ಅಂತ ಸತ್ಯವೇದ ಹೇಳ್ತದೆ. ನನ್ನ ದೇವರು ನನ್ನ ಅಗತ್ಯಗಳನ್ನು ಸಂಧಿಸುವನು. ಅದು ನೋಡಿ, ಇದೆಲ್ಲ ನಮ್ಮ ಸತ್ಯ ನಮ್ಮ ಒಳಗಡೆ ಹೋಗ್ತಾ ಇಲ್ದಿರುವ ಕಾರಣನೇ ಅನೇಕ ಸಮಯದಲ್ಲಿ ಕೆಲವು ಅಗತ್ಯಗಳು ಬರುವಾಗ, ಕೆಲವ್ದು ಏನಾದರೂ ನನಗೆ ಬರುವಾಗ ಏನು ಬಿಡುವುದು ಪಾಸ್ಟರ್, ಏನು ಮಾಡೋಣ, ಪ್ರಾರ್ಥನೆ ಮಾಡಿದ್ದೀನಿ, ದೇವ್ರ ಚಿತ್ತ ಇದ್ದರೆ ಆಗಲಿ, ಇಲ್ದಿದ್ರೆ ಏನು ಮಾಡೋಕ್ಕಾಗ್ತದೆ. ಈಗ ನೋಡಿ, ಯಾಕೆ ನಮಗೆ ಆ ನಿಶ್ಚಯ ಬರ್ತಾ ಇಲ್ಲ, ಯಾಕೆ ನಾವು ಹಾಗೆ ಪ್ರಾರ್ಥನೆ ಮಾಡಿ ನಾವು ಹೊಂದ್ಕೊಳ್ತಾ ಇಲ್ಲ ಅಂದರೆ, ಏನೋ ಬಂದರೆ ಬರಲಿಲ್ಲದ್ರೆ ಏನು ಮಾಡೋಣ, ಹಾಗಿರೋದ್ರಿಂದಲೇ ಇಲ್ಲ, ನಾವು ದೇವ್ರ ಮಕ್ಕಳಾಗಿದ್ದೀವಿ. ಆಮೇನ್. ನಿಶ್ಚಯವಾಗಿ ಒಂದು ತಂದೆ, ನಾವೇ ನೋಡಿ, ನಾನು ಈಗ ನಮ್ಮ ಮಗಳು ಮದುವೆ ಮಾಡಿಕೊಟ್ಟು ಅದು ಓದ್ತಾ ಇದ್ದಾಳೆ, ಈಗೂ ಕೂಡ ಓದೋಕ್ಕೆಲ್ಲ ಏನು ಮಾಡಿದ್ವಿ, ಅದಕ್ಕೆ ಹೆಲ್ಪ್ ಮಾಡ್ತಾಯಿದ್ವಿ. ಯಾಕೆ ಮಕ್ಕಳು ಆಮೇಲೆ ಅವ್ರು ಓದಲಿ, ಅವರಿಗೆ ನಾನು ಹೇಳಿದೆ, ನೀನು ಎಷ್ಟು ಓದ್ತೀಯ ನೀನು ಓದು, ನೀನು ಓದೋದನ್ನು ನಾನು ಏನು ಮಾಡ್ತೀನಿ, ಆ ಓದುವ ಜವಾಬ್ದಾರಿ ನಾನು ತೊಗೊಳ್ತೀನಿ. ನಾವು ಒಂದು ಭೂಮಿಯಲ್ಲಿರುವ ಒಂದು ತಂದೆ ತಾಯಿಯೇ ಹಾಗೆ ಮಾಡುವಾಗ ಪರಲೋಕದ ತಂದೆ ಸುಮ್ಗಿದ್ದಾರೆ ಅಂತ ತಿಳ್ಕೊಂಡಿದ್ದೀರಾ? ಕೆಲವರು ಏನಂದರೆ ಏನು ಹೇಗೋ ಭಾಳನ ಬಿಡಿ, ಇರೋದಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಹಂಗಲ್ಲ. ನೀವು ಆತನೊಂದು ಒಳ್ಳೆ ತಂದೆ ಅಂತ ನಾವು ತಿಳ್ಕೊಬಿಟ್ರೆ ನಾವು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ, ನಾವು ಕೇಳ್ತೀವಿ ಅಧಿಕಾರವಾಗಿ. ಆಮೇಲೆ ನಾವೊಂದು ಮಗಳು ನಮ್ಮ ಜೊತೆ ಇಲ್ಲ, ಅವಳು ನಮ್ಮ ಅತ್ತೆ ಮನೆಯಲ್ಲಿದ್ದಾಳೆ, ಅವ್ರು ಏನಾಗಲಿ ಒಂದು ಮೆಸೇಜ್ ಆಗ್ಬಿಡೋದು. ನೆನ್ನೆ ಕೂಡ ಒಂದು ಮೆಸೇಜ್ ಆಗಿಲ್ಲ, ಒಂದು 3 ದಿವಸ ವರ್ಕ್ಶಾಪ್ ಇದೆ, ಅದಕ್ಕೆ 1500 ರೂಪಾಯಿ ಬೇಕು ಅಷ್ಟೇ. ನೋಡಿ, ಕಳಿಸಿದೆ ಈಗ. ಅದಕ್ಕೆ ಏನೋ ಬಂದು, ಡ್ಯಾಡಿ ಕೈ ಮುಗಿದ್ದೀನಿ, ಕಾಲು ಮುಗಿದ್ದೀನಿ ಅಂತ ಕೇಳಿದ್ರೆ ಎಷ್ಟೊಂದು ಮೆಸೇಜ್, ಡ್ಯಾಡಿ 3 ದಿವಸ ಒಂದು ವರ್ಕ್ಶಾಪ್ ಇದೆ, ಬೈಬಲ್ಗೆ ಅದು ಸ್ಕೂಲ್ಗೆ ಸಂಬಂಧಪಟ್ಟದ್ದು, 1500 ರೂಪಾಯಿ ಕಳಿಸಿದ. ನೋಡಿ, ಅಧಿಕಾರ, ಹಲ್ಲೆಲೂಯಾ, ತಿಳ್ಕೊಬೇಕು ನಾವು. ಆಮೇಲೆ ನಾವು ಬೆಳೆದು ಬರಬೇಕು. ಅಂದರೆ ಮೈಕಲ್ ಬ್ರದರ್ ಹೇಳ್ತಾ ಇದ್ರು, ಕ್ರೈಸ್ತ ಜೀವಿತ ಇದು ಸಂಬಂಧ, ಇದು ಅವ್ರ ತಂದೆ, ನಾವು ಮಕ್ಕಳು ನಾವು. ಆಮೇಲೆ ಒಂದೊಂದು ದಿನ ಬಾಯಿ ತೆರೆದು ಹೇಳಿ, ನನ್ನ ದೇವರು ಆತನ ಮಗನ, ಆತನ ಮಗಳಾಗಿರೋ ತನ್ನ ಐಶ್ವರ್ಯದ ಪ್ರಕಾರ ನನ್ನ ಅಗತ್ಯ ಸಂಧಿಸ್ತಾರೆ. ಅವ್ರು ಸಂಧಿಸಿಲ್ಲದ ಬೇರೆ ಯಾರು ಸಂಧಿಸ್ತಾರೆ? ಆಮೇಲೆ ಇಲ್ವಾ? ತಂದೆ ಸಂಧಿಸಿದ ಬೇರೆ ಯಾರು ಪಕ್ಕದ ಮನೆ ತಂದೆ ಹತ್ರ ಹೋಗೋಕ್ಕಾಗ್ತದ? ಅವರೇ ಸಂಧಿಸಬೇಕು. ಹಾಗೆ ನೀವು ಹೋಗಿ ನೋಡಿ, ಹಾಗೆ ಈ ಸತ್ಯ ವಾಕ್ಯಗಳು ನಿಮ್ಮ ಹೃದಯದಲ್ಲಿ ತಗೊಳ್ಳಿ. ಏನು ಫಲ ಕೊಡದೆ ಹೋದರೂ ಕೂಡ ಈ ಜೀವಗಳ ವಾಕ್ಯಗಳು ಫಲ ಕೊಡ್ತದೆ. ಯೇಸು ಸ್ವಾಮಿ ಹೇಳಿದರು, ನೀನು ನನ್ನಲ್ಲಿ, ನಿನ್ನ ವಾಕ್ಯ ನಿನ್ನಲ್ಲಿ ಇರಲಿ, ನೀನು ಏನು ಬೇಡಿಕೊಂಡ್ರೂ ಕೂಡ ಅದು ನಿನಗೆ ದೊರಕುವುದಾಗಿರ್ತದೆ. ಆಗ ನೀವು ಕೇಳುವ ವಾಕ್ಯಗಳನ್ನು ನೀವು ಮಾತಾಡಬೇಕು, ಅರಿಕೆ ಮಾಡಬೇಕು. ಒಂದೊಂದು ದಿನ, ದೇವರೇ ನೀವು ಹೇಳಿದ್ದೀರಲ್ಲ, ನಾನು ನಂಬ್ತೀನಿ ದೇವರೇ ಅಪ್ಪ, ನಾನು ನಂಬ್ತೀನಿ, ನನ್ನ ತಂದೆ ದೇವರೇ ಅಪ್ಪ. ಒಂದು ವೇಳೆ ನನ್ನ ಶಾರೀರಿಕ ತಂದೆಯಿಂದ ಆಗದಿದ್ದರೂ ಕೂಡ ಆತ್ಮಿಕ ತಂದೆ ನಿನ್ನಿಂದ ಸಾಧ್ಯ ದೇವರೇ ಅಪ್ಪ. ನಾವು ಹಾಗೆ ಹೋಗುವಾಗ, ಯಾಕೆ ದೇವರ ವಾಕ್ಯ ಹೇಳ್ತಿದೆ,
ಕೀರ್ತನೆ 34:10 ವಾಕ್ಯ ಹೇಳ್ತದೆ, ಪ್ರಾಯಸಿಂಹ ಹಸಿವಾಗಿರ್ತದಂತೆ. ಪ್ರಾಯಸಿಂಹದ ಮಕ್ಕಳು ಒಂದು ವೇಳೆ ಹೊಟ್ಟೆಗಿಲ್ದಿಂದ ಹೋಗ್ತದೆ ಅಂದರೆ, ಆದರೆ ದೇವರನ್ನ ನಂಬಿರುವ ನನಗೂ ನಿಮಗೆ ದೇವರು ಸಂಧಿಸುವರಾಗಿರ್ತಾರೆ. ನಾನು ಹೇಳ್ತೀನಿ ನೋಡಿ, ನನ್ನ ಅನುಭವದಲ್ಲಿ ಹೇಳ್ತೀನಿ, ಆ ದಿನ ದೇವರು ಸಂಧಿಸ್ತಾರೆ. ಮೊನ್ನೆ ನೋಡಿ ನಮಗೆ ಆ ಕನೆಕ್ಷನ್ ಇದೆಲ್ಲ, ಈ ರೋಡ್ ಕನೆಕ್ಷನ್ ಇದೆ, ಇದನ್ನು ಯಾವಾಗಲೂ ನೀರು ಬಂದುಬಿಡ್ತದೆ, ಅದನ್ನು ರಿಪೇರಿ ಮಾಡಬೇಕು. 20,000 ರೂಪಾಯಿ ಕೇಳ್ತಾರೆ. ನನ್ನ ಹತ್ರ ಇಲ್ಲ, ಬೈಬಲ್ ಸ್ಟಡಿಲಿ ಬಂದಿದ್ದೀನಿ, ಮನಸ್ಸಲ್ಲೇ ನನಗೆ ಇದೇ ಓಡ್ತಾ ಇದೆ, ಎಲ್ಲಿ 20,000? ನನಗೆ ಒಬ್ಬರು ವ್ಯಕ್ತಿ ಅವ್ರ ಹತ್ರ ಈಸ್ಕೊಂಡಿದ್ದೀನಿ, ನಿಮ್ಗೆ ಈ ತಿಂಗಳು ಸಂಬಳ ಬರ್ತದೆ, ಕೊಟ್ಬಿಡೋಣ ಹೇಗಾದ್ರೆ ಮಾಡಿ ಅಂತ ನಾನು ಸಾಲದ ಕೇಳೋಕ್ಕೆ ಮನಸ್ಸು ತೀರ್ಮಾನ ಮಾಡಿದ್ದೀನಿ. ನೋಡಿ ಹೇಗೆ ಒಂದು ತಂದೆ ನಮ್ಮ ಮನಸ್ಸನ್ನು ತಿಳ್ಕೊಳ್ತಾರೆ ಅಂತ ನಾನು ಹೇಳ್ಕೊಡ್ತೀನಿ. ನಾವು ಆಚೆ ಬಂದ ತಕ್ಷಣ ಮೈಕಲ್ ಬ್ರದರ್ ಹೇಳಿದ್ರು, ಫಸ್ಟ್ ನೀವು ಯಾಕೆ ಮಾಡ್ತೀರಾ? ಆ ಬಿಲ್ಡಿಂಗ್ ಅವರು ಕೂಡ ಪ್ರಾಬ್ಲಮ್ ಮಾಡ್ತಾರೆ, ನೀವೇನು ಮಾಡೋಣ, ಅವ್ರ ಹತ್ರ ಕೇಳೋಣ, ಅವ್ರು ಕೊಡಿಸಲಿ ಅಂತ. ಆಗ ನಾನು ಹೇಳಿದೆ, ನಾವು ಕೇಳೋಕೆ ಅವ್ನು ಎಲ್ಲಿ ಯಾವ ವ್ಯಕ್ತಿ ಗೊತ್ತಿಲ್ಲ, ನೀವು ಹೋಗಿ ಕೇಳಿ ಅಂತ. ಸರಿ, ಇವ್ರು ಹೋಗಿ ಕೇಳಿದ್ದಾರೆ. ನೋಡಿ ಆ 20,000 ಪೈಪ್ ಅವ್ನು ಕೊಡಿಸಿದ್ದಾನೆ. ಈಗ ಲೇಬರ್ ಚಾರ್ಜಿಗೆ 10,000 ಇತ್ತು. ಈಗ ನೋಡಿ 10,000 ಏನಿಗೆ ಅವ್ನು ಕೊಡಬೇಕು, ಯಾಕೆಂದರೆ ಅವ್ರು ಬೇರೆಯವರಲ್ಲಿ ಬಂದು ಕೆಲಸ ಮಾಡಿ ಅವ್ರಿಗೇನು ಮಾಡೋದು ಗೊತ್ತಾಗ್ತಾ ಇಲ್ಲ. ಯಾರು ಒಂದು 5,000 ಕೊಟ್ಟರು, ಎಲ್ಲೋ ಒಂದು ಕಡೆ ಪ್ರೇರ್ಗೆ ಹೋಗಿದ್ದೆ ಒಂದು 3,000 ಕೊಟ್ಟರು. ಹಾಗೆ ನೋಡಿ ಎಲ್ಲ ಕಲೆಕ್ಟ್ ಆಯಿತು, ಯಾರ್ಯಾರು ಕೊಡಬೇಕು ಕೊಡಗಾಯಿತು. ಹಲ್ಲೆಲೂಯಾ. ನೋಡಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ತಂದೆ ಅವ್ರು ಸಂಧಿಸಿಲ್ಲ ಅಂದರೆ ನಾವು ಎಲ್ಲಿ ಹೋಗ್ತೀವಿ? ಇದು ನನಗೆ ಮಾತ್ರ ಅಲ್ಲ, ನನಗೂ ನಿಮಗೂ ಸೇರಿಸಿ ಹೇಳ್ತೀನಿ, ನಮಗೆ ಏನೇ ಬಂದರೆ ಕೂಡ ಫಿಲಿಪಿಯರ್ 4:19 ಪ್ರಕಾರ ಅವರೇ ಸಂಧಿಸಬೇಕು. ಯಾಕೆಂದ್ರೆ ಅವರೇ ಹೇಳಿರೋದು, ಪ್ರಾಯ ಸಿಂಹ ಒಂದು ವೇಳೆ ಅವರ ಮಕ್ಕಳ ಹೊಟ್ಟೆಗಿಲ್ದಿರ್ಬೋದು, ದೇವ್ರನ್ನ ನಂಬಿರುವ ನನಗೆ ನಿಮಗೆ ದೇವರೇ ಮಾಡಬೇಕು. ನೀವು ಅವ್ರ ಹತ್ರನೇ ಹೋಗಿ, ನೀವು ಹಲ್ಲೆಲೂಯಾ, ನೀವು ಅವ್ರ ಹತ್ರನೇ ಹೋಗಿ, ಅವರೇನೇ ನಮಗೆ ನಡೆಸುವರಾಗಿರೋ. ಯಾಕೆಂದ್ರೆ ದೇವರ ವಾಕ್ಯನೇ ಹೇಳ್ತಿದೆ, ಮತ್ತಾಯ 6:33 ವಾಕ್ಯ ಹೇಳ್ತಿದೆ, ನೀನು ದೇವರ ರಾಜ್ಯ ಹುಡುಕು, ಅವ್ರ ನೀತಿ ಹುಡುಕು, ನಿನಗೆ ಎಲ್ಲ ಕೊಡಲ್ಪಡ್ತದೆ. ಅಂದರೆ ದೇವರು ಸುಳ್ಳು ಹೇಳ್ತಾರಾ? ಇಲ್ಲ, ದೇವರು ಸತ್ಯ ದೇವರು. ಅವ್ರನ್ನ ಹುಡುಕಿದ್ರೆ ಸಾಕು, ಅವರ ಸಮ್ಮುಖಕ್ಕೆ ಹೋದರೆ ಸಾಕು. ಡ್ಯಾಡಿ ನೋಡಿ, ಇಬ್ರಾಯರು 4:10 ವಾಕ್ಯ ಹೇಳ್ತಿದೆ, ಧೈರ್ಯವಾಗಿ ಬನ್ನಿ. ಅವರು ಅನ್ಯರ, ಅವರು ನೀವು ರೋಮಪುರದಲ್ಲಿ ಬರೆದಿರೋ ಪತ್ರಿಕೆ ನಾನು ಲಾಸ್ಟ್ ಟೈಮ್ ಹೇಳಿದೆಲ್ಲ, 14ನೇ ವಾಕ್ಯ, ಯಾರ್ಯಾರು ಆತ್ಮದಿಂದ ನಡೆಸಲ್ಪಡ್ತಾರೋ ಅವರು ದೇವರ ಮಕ್ಕಳು. ಈಗ ಮತ್ತೆ ಭಯದಲ್ಲಿ ಬೀಳೋ ಅವಶ್ಯಕತೆ ಇಲ್ಲ, ನಮಗೆ ಕುಮಾರನ ಆತ್ಮ ಕೊಡಲ್ಪಟ್ಟಿದೆ. ಈಗ ಸಾಕ್ಷಿ ಯಾರ ಸಾಕ್ಷಿ ಅಲ್ಲ, ಪವಿತ್ರಾತ್ಮನೇ ನಮಗೆ ಸಾಕ್ಷಿ ಕೊಡ್ತಾರೆ, ನಾವು ದೇವರ ಮಕ್ಕಳು. ಅಲ್ಲೂ ಯಾರು ನಮ್ಗೆ ಹೇಳ್ತಾ ಇಲ್ಲ ದೇವ್ರ ಮಕ್ಕಳಂತ, ಪವಿತ್ರಾತ್ಮನೇ ಸಾಕ್ಷಿ ಕೊಡ್ತಾರೆ ದೇವರ ಹತ್ರ, ನಾವು ಆತನ ಮಕ್ಕಳು. ಆಗ ನಾನು ಹೇಳ್ತೀನಿ ನೋಡಿ, ಈ ರೀತಿಯಲ್ಲಿ ನೀವು ವೈರಾಗ್ಯವಾಗಿ ನೀವು ನಿಲ್ಲಿಲ್ಲ ಅಂದರೆ, ವಾಕ್ಯವನ್ನಿಟ್ಟು ಮುಂದೆ ಪ್ರಾರ್ಥನೆ ಮಾಡಲಿಲ್ಲ ಅಂದರೆ, ನಾವು ಇನ್ನೂ ಸಾಲದಲ್ಲಿರ್ತೀವಿ, ನಾವು ಇನ್ನೂ ಕಷ್ಟದಲ್ಲಿರ್ತೀವಿ. ಇಲ್ಲ, ನಮ್ಮ ಮಕ್ಕಳು ನಿಶ್ಚಯ, ನಮ್ಮ ಅಗತ್ಯಗಳು ಅವರೇ ಸಂಧಿಸಬೇಕು. ನೀವು ಹೀಗೆ ಈ ವಾಕ್ಯಗಳನ್ನು ಬರೆದಿಟ್ಟು ನೀವು ಹೀಗೆ ಹೋಗಿ, ನಾನು ಹೇಳ್ತೀನಿ ಯೇಸುವಿನ ನಾಮದಲ್ಲಿ ಶೀಘ್ರದಲ್ಲೇ ನೀವು ಸಾಲ ಕೊಡುವರಾಗಿರ್ತೀರಾ. ಆಮೆನ್. ಯಾಕೆಂದರೆ ಆ ಐಶ್ವರ್ಯವಂತನ ತಂದೆ, ಶಾರೀರಿಕವಾಗಿರುವ ತಂದೆಗಳಿಗೆ ಸಿಲ ಸಂಬಂಧದಲ್ಲಿ ಅಗತ್ಯಗಳು ಇರ್ಬೋದು, ಸಂಧಿಸ್ಲಿಕ್ಕೆ ಆಗದೆ ಇರ್ಬೋದು, ಆದರೆ ಅವರು ಎಲ್ಲ ಸಂಧಿಸೋರಾಗಿರ್ತಾರೆ. ನಮ್ಮ ಮಕ್ಕಳಿಗೆ ಹೇಳ್ತೀನಿ ನೋಡಿ, ಬಿಫೋರ್ ಗೋ ಟು ಎ ಪೇರೆಂಟ್ ಗೋ ಟು ಫಾದರ್. ಅಲ್ಲೂಯ್ಯ, ಮಕ್ಕಳು ನಿಮ್ಗೆ ಏನೇ ಅಗತ್ಯ ಇದ್ರೂ ಕೂಡ ನೀವು ಶಾರೀರಿಕವಾಗಿ ತಂದೆ ತಾಯಿ ಹತ್ರ ಹೋಗೋಕ್ಕಿಂತ ಮುಂಚೆ ಆ ತಂದೆ ಹತ್ರ ಹೋಗಿ, ಆ ತಂದೆ ನಿಮ್ಮ ತಂದೆ ತಾಯಿ ಕೈನ ಬಲಪಡಿಸ್ತಾರೆ. ಆಗ ನಿಮ್ಮ ತಂದೆ ತಾಯಿಗೆ ಶ್ರಮ ಇರೋದಿಲ್ಲ. ಆಗ ಮಕ್ಕಳು ಅಂದಮೇಲೆ ನನಗೂ ನಿಮಗೆ ದೇವರು ಏನು ಮಾಡ್ತಾರೆ ಅಂದರೆ, ನಮ್ಮ ಅಗತ್ಯಗಳನ್ನು ಸಂಧಿಸೋರಾಗಿರ್ತಾರೆ. ನಮ್ಮ ಅಗತ್ಯಗಳನ್ನು ಆತ್ಮನ ಐಶ್ವರ್ಯ ಪ್ರಕಾರ ಸಂಧಿಸುವ ದೇವರಾಗಿದ್ದಾರೆ. ನೋಡಿ, ನಾವು ನೆಕ್ಸ್ಟ್ ನಾವು ನೋಡ್ತೀವಿ, ನಾವು ಮಕ್ಕಳಾಗಿರೋದ್ರಿಂದ ನಮ್ಮ ದೇವರು ನಮ್ಮನ್ನು ಯಾವಾಗಲೂ ಅಂಗೀಕರಿಸ್ತಾರೆ. ಹಲ್ಲೆಲೂಯಾ, ನಮ್ಮನ್ನು ಸ್ವೀಕರಿಸುವ ದೇವರು. ನಮ್ಮಲ್ಲಿ ಯಾವಾಗಲೂ ಕಡ್ಡಿ ಹಿಡ್ಕೊಂಡು ದ್ವೇಷ ಹಿಡ್ಕೊಂಡು, ಏನು ತಪ್ಪು ಮಾಡಿದೀಯಾ, ಚರ್ಚಿಗೆ ಬರಲಿಲ್ವಾ, ಬೈಬಲ್ ಓದಿಲ್ಲ, ಅದೆಲ್ಲ ಅವ್ರು ಕಂಡು ಹಿಡ್ಕೊಂಡಿರುವ ದೇವರಲ್ಲ. ಆತನ ಕೃಪಾಪೂರ್ಣ ಕೃಪೆಯಲ್ಲಿ ಐಶ್ವರ್ಯವಂತನಾಗಿ ದೇವರಾಗಿರೋದ್ರಿಂದ ನಮ್ಮನ್ನು ಅಂಗೀಕರಿಸುವ ದೇವರು. ಎಷ್ಟು ಜನ ಗೊತ್ತು, ಈ ಜಾನ್ ಕೆನಡಿ ಅಂತ ಅಮೇರಿಕಾ ಒಂದು ಪ್ರೆಸಿಡೆಂಟ್ ಇದ್ದರು. ಅವ್ರನ್ನ ಜನರೆಲ್ಲ ಆಸೆ ಪಡ್ತಾ ಇದ್ದರು. ಈಗ ಈ ವ್ಯಕ್ತಿನ ಜನರೆಲ್ಲ ಯಾಕೆ ಆಸೆ ಪಡ್ತಾರೆ ಅಂದರೆ, ಅವ್ರ ಆಡಳಿತ ಚೆನ್ನಾಗಿದೆ. ನೀವು ಗೂಗಲಲ್ಲಿ ಹೋಗಿ ಹಾಕಿ ನೋಡಿ, ಅವ್ರ ಆಡಳಿತ ಚೆನ್ನಾಗಿತ್ತು. ಅವ್ರಿಗೆ 2 ಮಕ್ಕಳಿತ್ತು. ಅಂದರೆ ಈ ಮಕ್ಕಳು, ಅವರು ಆ ವೈಟ್ ಹೌಸ್ ಇದೆಲ್ಲ ಅಮೇರಿಕಲ್ಲಿ, ವೈಟ್ ಹೌಸ್ ಈಗ ನಮಗೆ ಪಾರ್ಲಿಮೆಂಟ್, ಈ ವೈಟ್ ಹೌಸಲ್ಲಿ ಅವ್ರು ಕೂತ್ಕೊಂಡಿರುವಾಗ ಈ ಮಕ್ಕಳು ಡೈರೆಕ್ಟ್ಲಿ ಹೋಗ್ಬಿಡ್ತಾರೆ. ಅಂದರೆ ಡೈರೆಕ್ಟ್ಲಿ ಹೋಗುವಾಗ ಇವ್ರು ಎಷ್ಟು ದೊಡ್ಡ ಮೀಟಿಂಗ್ ಆಗಿರಲಿ, ಅದು ಏನೇ ಇರಲಿ, ಮಕ್ಕಳನ್ನ ತೊಗೊಂಡು ತೊಡೆ ಮೇಲೆ ಕೂರಿಸ್ಕೊಬಿಡ್ತಾರೆ. ಈಗ ಜನಗಳಿಗೆಲ್ಲ ಆಸೆ, ಅಲ್ಲಿ ಅವ್ರಿಗೆ ತುಂಬ ಇಷ್ಟ ಆಗ್ಬಿಡಿದೆ. ಜಾನ್ ಕೆನಡಿ ಎಷ್ಟು ದೊಡ್ಡ ವ್ಯಕ್ತಿಯಾಗಿದ್ದರೆ, ಪ್ರೆಸ್ ಎಲ್ಲ ಇದ್ದರೆ ಕೂಡ ತನ್ನ ಮಕ್ಕಳನ್ನು ಎಷ್ಟು ಪ್ರೀತಿ ಮಾಡ್ತಾರಲ್ಲ, ತನ್ನ ಮಕ್ಕಳು ಬರುವಾಗ ಯಾವುದು ನೋಡೋದಿಲ್ವಲ್ಲ ಅಂತ ಅವನು ಜಾಸ್ತಿ ಆಸೆ ಪಟ್ಟರು. ನಾನು ಹೇಳ್ತೀನಿ, ಜಾನ್ ಕೆನಡಿಗಿಂತ 1000 ಪಟ್ಟು ನಮ್ಮ ದೇವರು ಒಳ್ಳೆಯವರಾಗಿದ್ದಾರೆ. ಜಾನ್ ಕೆನಡಿ ಅನ್ನೋರು, ಅವರು ಎಷ್ಟೇ ಬ್ಯುಸಿ ಆಗಿದ್ರು ಕೂಡ ನಮ್ಮ ದೇವರು, ನೀವು ಹೋಗುವಾಗ ನಾನು ಬ್ಯುಸಿಯಾಗಿದ್ದೀನಿ, ನಾಳೆ ಬಾ, ನಿನ್ನ ಈ ತಪ್ಪು ಮಾಡಿದ್ಯಾ, ಆ ತಪ್ಪು ಮಾಡಿದ್ಯಾ, ಅದೆಲ್ಲ ಸರಿ ಮಾಡ್ಕೊಂಬಾ ಅಂತ ಹೇಳೋದಿಲ್ಲ.
ಬಾ ಬಾ ಹಲ್ಲೆಲೂಯ. ಅವ್ರು ನಮ್ಮನ್ನು ಕರೆದು ನಮ್ಮನ್ನು ಮಡಿಯಲ್ಲಿ ಕೂರಿಸಿ ನಮ್ಮ ಜೊತೆ ಮಾತಾಡಿ ನಮಗೆ ಪರಿಹಾರ ಮಾಡೋಕ್ಕೆ, ನಮಗೆ ಸಹಾಯ ಮಾಡೋಕ್ಕೆ ಆ ದೇವರು ಒಳ್ಳೆ ದೇವರಾಗಿದ್ದಾರೆ. ನೋಡಿ, ಯೇಸು ಸ್ವಾಮಿ ಒಂದು ಕಡೆ ಹೇಳ್ತಾರೆ, ಯೋಹನ 16ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ, ಆ ದಿನದಲ್ಲಿ ಯಾವ ಪ್ರಶ್ನೆ ಮಾಡುವುದಿಲ್ಲ, ಯಾರು ಹೇಳ್ತಾ ಇರೋದು? ಸಾಧಾರಣ ವ್ಯಕ್ತಿ ಅಲ್ಲ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಅಬ್ಬ ನಾನು ಬಂದು ನಿಮಗೆ ರೆಕಮೆಂಡ್ ಮಾಡೋ ಅವಶ್ಯಕತೆ ಇಲ್ಲ, ನೀವು ನನ್ನ ಹೆಸರಲ್ಲಿ ಹೋಗಿ ತಂದೆ ಕೊಡೋರಾಗಿರ್ತಾರೆ. ನೋಡಿ, ಯಾಕೆಂದರೆ ಯೇಸು ಸ್ವಾಮಿಗೆ ಗೊತ್ತು, ಆತನ ಮಾತ್ರ, ಯೇಸು ಸ್ವಾಮಿ ಮಾತ್ರ ಅವ್ರ ಮಗ ಅಲ್ಲ, ನಾನು ನೀವು ಕೂಡ ಆತನ ಪ್ರಿಯ ಮಕ್ಕಳಾಗಿದ್ದೀವಿ. ಆಮೆನ್. ವಿ ಆರ್ ಬಿಲಾಡ್ ಚಿಲ್ಡ್ರನ್. ಒಂದು ಯೋಹನ 4ನೇದಲ್ಲಿ 1ನೇ ವಾಕ್ಯ ಅಂತ ಅನಿಸ್ತದೆ, ನಾವು ಬರೀ ಮಕ್ಕಳಲ್ಲ, ಇಲ್ಲ ನಾವು ಆವಾಗಲೇ ಹೇಳಿದಾಗೆ ಬೀದಿ ಮಕ್ಕಳೆಲ್ಲ, ನಾವು ಏನೋ ಒಂದು ಬಿಸ್ಕೆಟ್ ಕೊಟ್ಟಿಸ್ಬಿಡೋದೆ, ನಾವು ದೇವರ ಮಕ್ಕಳಾಗಿರೋದ್ರಿಂದ ನಮ್ಮ ದೇವರು ಅವ್ರ ಯೇಸು ಸ್ವಾಮಿ ಹೇಳಿ ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ, ನೀವು ನನ್ನ ಬಂದು ಡಿಸ್ಟರ್ಬ್ ಮಾಡೋ ಅವಶ್ಯಕತೆ ಇಲ್ಲ, ನೀವು ಡೈರೆಕ್ಟಾಗಿ ನನ್ನ ನಾಮದಲ್ಲಿ ನೀವೇನು ಬೇಡಿಕೊಂಡ್ರೆ ಕೂಡ ಅವ್ರು ಕೊಡುವ ದೇವರ. ಅಂದರೆ ನಮ್ಮ ದೇವರು ನಮ್ಮನ್ನು ಅಂಗೀಕರಿಸುವ ದೇವರಾಗಿದ್ದಾರೆ, ನಮ್ಮನ್ನು ಸೇರಿಸಿಕೊಳ್ಳುವ ದೇವರಾಗಿದ್ದಾರೆ, ನಮಗೆ ಸಹಾಯ ಮಾಡಲಿಕ್ಕೆ ದೇವರಾಗಿದ್ದಾರೆ. ಈ ರೀತಿಯ ನೀವು ದೇವರ ಹತ್ರ ಹೋಗೋಕ್ಕೆ ಕಲ್ತ್ಕೊಳ್ಳಿ. ಇನ್ಮೇಲೆ ಇಬ್ರಾಯರ್ 4ನೇ ವಾಕ್ಯ ಹೇಳ್ತಾರೆ, 4ನೇದಲ್ಲಿ 14, 15, 16 ವಾಕ್ಯಗಳು, ನೀವು ಧೈರ್ಯವಾಗಿ ಕೃಪಾಸ್ಥಾನ ಹತ್ರ ಬನ್ನಿ. ದೇವ್ರ ಹತ್ರ ಹೋಗುವಾಗ ನಾನು ಸರಿ ಇಲ್ಲ, ನಾನು ಹಂಗೆ, ಅದೆಲ್ಲ ದೇವರಿಗೆ ಲೆಕ್ಕ ಇಲ್ಲ. ಆಮೇಲೆ ಅವರ ರಕ್ತದಿಂದ ನಮ್ಮನ್ನು ಶುದ್ಧಿ ಮಾಡಿದ್ದಾರೆ. ನಮ್ಮಲ್ಲಿ ಕೆಲವು ಕಾರ್ಯಗಳು ಇನ್ನೂ ಸರಿಯಾಗಬೇಕಾಗಿರ್ಬೋದು. ನಾವೇನು ಮಾಡ್ತೀವಿ, ನಾವು ಮಕ್ಕಳು ಮಿಸ್ಟೇಕ್ ಮಾಡುವಾಗ ನಾವು ಹೇಳ್ತೀವಿ, ಬೆಳೀತಾ ಸರಿ ಆಗ್ಬಿಡ. ದೇವ್ರು ಹೇಳ್ತಾರೆ, ನನ್ನ ಮಗ ನನ್ನ ಮಗಳು ಸರಿಯಾಗಿಬಿಡ್ತಾರೆ. ಅದಕ್ಕಾಗಿ ಏನು ಮಾಡಲ್ಲ, ದೇವರು ದಂಡಿಸೋ ದೇವರಲ್ಲ, ನಮಗೆ ಸಹಾಯ ಮಾಡುವ ದೇವರಾಗಿದ್ದಾರೆ. ನೋಡಿ, ನೆಕ್ಸ್ಟ್ ನಾವು ನೋಡ್ತೀವಿ, ಅದೇ ರೋಮಪುರದಲ್ಲಿ ಬರೆದಿರೋ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ ಹೇಳ್ತಿದ್ರೆ, ಯಾರು ಆತ್ಮದಿಂದ ನಡೆಸಲ್ಪಡ್ತಾರೋ, ಆಗ ನಮ್ಮ ದೇವರು ನಮ್ಮನ್ನು ನಡೆಸುವ ದೇವರಾಗಿದ್ದಾರೆ. ಹಲ್ಲೆಲೂಯ. ನಮ್ಮ ದೇವರು ಏನು ಮಾಡ್ತಾರೆ, ನಡೆಸುವ ದೇವರಾಗಿರ್ತಾರೆ. ನಾವು ಮಕ್ಕಳಾಗಿರೋದ್ರಿಂದ ಅವರಿಗೆ ಅವತ್ತು ಇಸ್ರಾಯೇಲ್ ಜನರಿಗೆ ಅಗ್ನಿ ಸ್ತಂಭವಾಗಿದ್ದು ನಡೆಸಿದ ಹಾಗೆ ಇವತ್ತು ನಮ್ಮ ದೇವರು ನಮ್ಮನ್ನು ನಡೆಸುತ್ತಾರೆ. ನಮ್ಮ ದೇವರು ನಮ್ಮ ಜೊತೆ ಇದ್ದು ನಮ್ಮನ್ನು ನಡೆಸುತ್ತಾರೆ. ಹೀಗೆ ಹೇಳ್ತೀನಿ ನೋಡಿ, ಈ ನಡೆಸುವುದು ಅಂತ ಹೇಳುವಾಗ ಕೀರ್ತನೆ 32 8ನೇ ವಾಕ್ಯ ಓದೋಣ, ಅದು ಬೇಕಾದ್ರೆ ಓದೋಣ. ಕೀರ್ತನೆ 32. ಹಾಂ ಹಾಂ. ನಿನ್ನ ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನೆ ಅಲ್ಲ. ನೀವೊಂದು ಕಾರ್ಯ ತಿಳ್ಕೊಳ್ಳಿ, ಇವತ್ತು ಅನೇಕರು ಏನು ಹೇಳ್ತಾರೆ ಅಂದರೆ, ದೇವರು ಏನಿಷ್ಟ ಅದನ್ನೇ ಮಾಡ್ತಾರೆ, ನಾವು ಏನು ಇಷ್ಟಪಟ್ಟರೆ ಆಗಲ್ಲ. ಇಲ್ಲ, ಆಗಲ್ಲ. ಈಗ ಒಂದು ಗಂಡ ಹೆಂಡತಿ ಮನೆಯಲ್ಲಿ ಇರುವ ಸಮಯದಲ್ಲಿ ನೀವು ನೋಡಿ, ಈಗ ಒಂದು ಹೆಂಡತಿ ಏನೋ ಹೇಳಿದ್ರು, ಗಂಡ ಹೇಳಿದರು, ನೀನು ಸುಮ್ಗಿರು, ನೀನು ಗೊತ್ತಿಲ್ಲ, ನೀನೇನು ಹೇಳೋಕ್ಕಾಗಬೇಡ, ನಾನೇ ಮಾಡ್ತೀನಿ ಅಂತ. ಆ ಥರ ಕೆಲವು ಕುಟುಂಬಗಳಿದೆ. ಆದರೆ ಕೆಲವು ಕುಟುಂಬಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಅವರೊಬ್ಬರು ಅರ್ಥ ಮಾಡ್ಕೊಳ್ತಾರೆ ಅವ್ರು ಹೇಳುವಾಗ. ಹಾಗೆ ನಮ್ಮ ತಂದೆ ನಾವು ಏನೇ ಹೋಗಿ ಅವ್ರದ್ದು ಪ್ರಾರ್ಥನೆ ಮಾಡುವಾಗ, ಏನೇ ಕೇಳ್ಕೊಳ್ಳುವಾಗ, ನಿಮ್ಗೆ ಸುಮ್ಗಿರು, ನಿಮ್ಗೆ ಗೊತ್ತಾಗಲ್ಲ ಅಂತ ನಮ್ಮನ್ನು ರಿಜೆಕ್ಟ್ ಮಾಡುವ ದೇವರಲ್ಲ. ನಾವೇನಾದರೂ ಹೇಳುವಾಗ ಅದನ್ನು ಅರ್ಥ ಮಾಡ್ಕೊಳ್ತಾರೆ. ಆಮೆನ್. ನಾವೇನು ಹೇಳ್ತಾ ಇದ್ದೀವಿ ಅಂತ ನಮಗೆ ಅರ್ಥ ಮಾಡಿಕೊಂಡು ಅವ್ರೇನು ಮಾಡ್ತಾರಂತೆ, ನಮಗೆ ಆಲೋಚನೆ ಕೊಡ್ತಾರೆ. ನಮಗೆ ಆಲೋಚನೆ ಕೊಟ್ಟು ನಮ್ಮನ್ನು ಬೋಧಿಸಿ ನಡೆಸುವ ದೇವರು. ಅಂದರೆ ಯೋರ್ ಒಪಿನಿಯನ್. ನಮಗೆ ಅಂತ ಒಂದು ಆಸೆ ಇರ್ತಿದ್ದಿಲ್ಲ, ನಮಗೆ ಅಂತ ಒಂದು ಚಿತ್ತ ಇದೆ. ನಾವು ರೋಬೋಟ್ ಅಲ್ಲ. ರೋಬೋಟ್ಗೆ ನೀವು ಹೆಂಗೆ ಆಪ್ರೇಟ್ ಮಾಡ್ತೀರೋ ಆಗಿರ್ತದೆ. ಅದು ಕೂತ್ಕೊಂಡ್ರೆ ಕೂತ್ಕೋಬೇಕು, ಹೇಳಂದ್ರೆ ಹೇಳಬೇಕು. ನಮ್ಮನ್ನು ದೇವರು ಸೃಷ್ಟಿ ಮಾಡುವಾಗ ರೋಬೋ ಅಲ್ಲ, ನಮಗೆ ಅಂತ ಒಂದು ಆಸೆನ ಇಟ್ಟು ಅವ್ರು ಸೃಷ್ಟಿ ಮಾಡಿದ್ದಾರೆ. ಹಾಗೆ ನಮ್ಮ ಆಸೆಗಳನ್ನ ದೇವ್ರ ಹತ್ರ ಹೋಗಿ ನಾವು ಹಂಚ್ಕೊಳ್ಳೋ ಸಮಯದಲ್ಲಿ ದೇವರು ಅದನ್ನು ರಿಜೆಕ್ಟ್ ಮಾಡಲ್ಲ. ಒಂದು ವೇಳೆ ಅದು ನಮಗೆ ಅಹಿತವಾಗಿದ್ದರೆ, ಕೆಟ್ಟದಾಗಿದ್ದರೆ ನಮಗೆ ಬೋಧಿಸ್ತಾರೆ, ಸರಿಪಡಿಸುವರಾಗಿರ್ತಾರೆ. ತಮಿಳಲ್ಲಿ ಚೆನ್ನಾಗಿರ್ತದೆ, ಉನ್ ಮೇಲೆ ಕಣ್ಣು ವೈತ ಆಲೋಚನೆ ಚೆಲ್ಲುವೆ. ಇಂಗ್ಲೀಷಲ್ಲಿ ಕೂಡ ಆಗಿರ್ತದೆ, ಐ ವಿಲ್ ಕೀಪ್ ಮೈ ಐಸ್. ಕೆಲವು ಲೇಡೀಸ್ ಕಣ್ಣಲ್ಲೇ, ಅಪ್ಪ ನೋಡಿದ್ರೆ ಫುಲ್ ಹೈಟ್ ವೈಟ್ ಇರ್ತಾರೆ, ಅವ್ರ ಮಕ್ಕಳನ್ನ ಕಡ್ಡಿ ತೊಗೊಂಡು ಓದು ಅವ್ನು ಕೇಳೋದಿಲ್ಲ. ಅಮ್ಮ ಒಂದು ಕಣ್ಣು ಬಿಟ್ಟರೆ ಸಾಕು, ಕ್ಲೀನಾಗಿ ರೂಮಲ್ಲಿ ಹೋಗಿ ಏನು ಮಾಡ್ತಾನೆ, ಓದಕ್ಕೆ ಕೂತ್ಕೊಬಿಡ. ಎಲ್ಲ ಕ್ಲೀನಾಗಿ ಹೋಗಿ ಅಮ್ಮ ಕಣ್ಣು ನೋಡಿದ್ರೇ ಏನಾಗ್ತಾನೆ, ಆ 2 ಇಡ್ಲಿ ತಿಂದು ಅವ್ನು ಮಲಗಿಬಿಡ್ತಾನೆ. ಕೆಲವು ಸಮಯದಲ್ಲಿ ನೋಡಿ, ಕೆಲವು ಹಾವು ಅಂತ ಇರ್ತಾರೆ, ಇಲ್ಲಿಂದ ಹೆಂಡತಿ ಕಣ್ಣು ಬಿಟ್ಟರೆ ಸಾಕು, ಹಂಗೆ ನೋಡಿ ಕಣ್ಣು ಪವರ್ ಇದೆ ಅಲ್ವೇ. ಇದರಲ್ಲಿ ಹಾಗೆ ಬರಲಿಲ್ಲ ಅದಲ್ಲಿ. ಆದರೆ ತಮಿಳಲ್ಲಿ ಏನಂದರೆ, ಆಗ ದೇವ್ರು ಏನಂದರೆ, ನನ್ನ ಕಣ್ಣು ನಿನ್ನ ಮೇಲೆ ಯಾವಾಗಲೂ ಇಡ್ತೇನೆ,
ನಾನು ಕಣ್ಣಿಟ್ಟು ನಿನ್ನನ್ನು ಬೋಧಿಸಿ ನಾನು ನಿಮ್ಮನ್ನು ನಡೆಸುವನಾಗಿರ್ತೇನೆ. ಆಮೆನ್. ನಮ್ಮನ್ನು ದೇವ್ರ ಮಕ್ಕಳಾಗಿ ದೇವರು ನಮ್ಮನ್ನು ರೂಪಿಸಿದರು, ಸೃಷ್ಟಿಸಿದರು. ಮಕ್ಕಳ ಸ್ಥಾನ ಕಳ್ಕೊಂಡು ಮತ್ತೆ ಶಿಲುಬೆ ಮುಖಾಂತರ ರೂಪಿಸಿದ ಮಾತ್ರ ಅಲ್ಲ, ನಮ್ಮ ಮೇಲೆ ಕಣ್ಣಿಟ್ಟು ನಡೆಸುತ್ತಾರೆ. ಇದನ್ನು ನಾನು ನೆಕ್ಸ್ಟ್ ವೀಕ್ ನಾನು ಕಂಟಿನ್ಯೂ ಮಾಡ್ತೇನೆ. ನಮ್ಮನ್ನು ದೇವರು ನಡೆಸುವುದನ್ನು ಕಂಟಿನ್ಯೂ ಮಾಡ್ತೇನೆ. ಇದು ಸ್ವಲ್ಪ ಲಾಸ್ಟ್ ವೀಕ್ ನಾನು ನಿಮಗೆ ಈ ಕ್ರಿಸ್ತನ ಮನಸ್ಸು ನಮಗೆ ಕೊಡಲ್ಪಡ್ತಾಯಿದೆ ಅಲ್ವಾ, ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಯಾಕೆಂದರೆ ಕ್ರಿಸ್ತನ ಮನಸ್ಸು ಈಗ ನಮಗೆ ಕೊಡಲ್ಪಟ್ಟಿದೆ, ಅದು ಹೇಗಿರ್ತದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೋದನ ನಾವು 1 ಕೊರಿಂಥ್ಯ 2ನೇ ಅಧ್ಯಾಯದಲ್ಲಿ, 1 ಕೊರಿಂಥ್ಯ 2ನೇ ಅಧ್ಯಾಯ 13ನೇ ವಾಕ್ಯ. ಬೇಗ ನಾವು ಹೋದನ್ನ. ಹಾಂ ಹಾಂ ಹೇಳದೆ ಪ್ರಾಕೃತ ಮನುಷ್ಯನು ಗ್ರಹಿಸಲಾರನು, ವಿಚಾರಿಸಿ ತಿಳುಕೊಳ್ಳುತ್ತಾನೆ. ಎಲ್ಲರೂ ಹೇಳಿ, ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತ್ತು. ಈಗ ಪೌಲಲ್ಲಿ ಡೌಟೇ ಬರೆದಿಲ್ಲ. ಅಲ್ಲಿ ಪೌಲ್ ಹೇಳ್ತಿದ್ದಾರೆ, ನಾವು ಯಾವಾಗ ಅವರ ಮಕ್ಕಳಾಗ್ಬಿಟ್ಟಿದ್ದೀವಿ, ಈಗ ದೇವರು ಕ್ರಿಸ್ತನ ಮನಸ್ಸನ್ನು ನಮಗೆ ದೇವರು ಕೊಟ್ಟಿದ್ದಾರೆ. ಆಮೇಲೆ ಇದನ್ನು ನಾವು ತಿಳ್ಕೋಬೇಕು. ಈಗ ಕ್ರಿಸ್ತನ ಮನಸ್ಸು ಹೇಗಿತ್ತು ಅಂತ ಹೇಳುವಾಗ, ಕ್ರಿಸ್ತನ ಮನಸ್ಸು ದೇವರ ವಾಕ್ಯವನ್ನು ಆಧಾರಗೊಂಡಿತ್ತು. ಈಗ ಸೈತಾನು ಯೇಸು ಸ್ವಾಮಿನ ಶೋಧನೆ ಮಾಡಲಿಕ್ಕೆ ಬರುವಾಗ ದೇವರೇನು ಹೇಳ್ತಾರೆ ಅಂದರೆ, ವಾಕ್ಯದಲ್ಲಿ ಬರೆದಿದೆಲ್ಲ, ಮನುಷ್ಯನು ರೊಟ್ಟಿ ತಿಂದು ಮಾತ್ರ ಜೀವಿಸಲ್ಲ, ದೇವರ ಬಾಯಿಂದ ಹೊರಡುವ ಮಾತಿನಿಂದ, ಪ್ರತಿ ಮಾತಿನಿಂದ ಜೀವಿಸ್ತಾರೆ. ಅಂದರೆ ದೇವರ ಮನಸ್ಸು 100% ವಾಕ್ಯವನ್ನು ಆಧಾರ ಮಾಡಿಕೊಂಡಿತ್ತು. ಕೆಲವು ಸಮಯದಲ್ಲಿ ಶಾಸ್ತ್ರಿಗಳಿಗೆ, ಈ ಶಿಷ್ಯರಿಗೆ ಗೊತ್ತಾಗಲ್ಲ. ಆಗ ದೇವರು ಹೇಳ್ತಾರೆ, ವಾಕ್ಯದಲ್ಲಿ ಬರೆದಿದೆಲ್ಲ, ನೀವು ಓದಿಲ್ವಾ ಅಂತ ವಾಕ್ಯವನ್ನು ಕೋಟ್ ಮಾಡೋದನ್ನು ನಾವು ನೋಡ್ತೀವಿ. ನಾವು ಕೆಲವು ಸಮಯದಲ್ಲಿ ಸೌಖ್ಯಪಡಿಸಿದಿರಲ್ಲ, ಏಸಾಯಿ ಬರೆದಿದ್ರು. ಒಂದು ದಿನ ಬರ್ತಾರೆ ಯೇಸು, ಆತನ ಬಾಸುಂಡಗಳಿಗೆ ನಮ್ಮ ಗುಣವಾಗ್ತದೆ ಅಂತ ನೋಡಿ. ಆ ವಾಕ್ಯ ನೆರವೇರಿಸುವುದಕ್ಕಾಗಿಯೇ ದೇವರೇನು ಮಾಡಿದ್ರು, ಗುಣಪಡಿಸ್ತಾ ಇದ್ರು. ಈಗ ಗುಣಪಡಿಸುವಾಗ ನೋಡಿ, ಆ ವಾಕ್ಯ ಬೇಸ್ಡ್, ಆತನ ವಾಕ್ಯವನ್ನೇ ಆಧಾರವಾಗಿ ತನ್ನ ಜೀವಿತವನ್ನು ಜೀವಿಸುವರಾಗಿರ್ತಾರೆ. ಈಗ ಆ ಕ್ರಿಸ್ತನ ಮನಸ್ಸು ಇವತ್ತು ನನಗೂ ನಿಮಗೆ ದೇವರು ಕೊಡಲ್ಪಟ್ಟಿರೋದ್ರಿಂದ, ಈಗ ಆ ಮನಸ್ಸು ಅಂತ ಹೇಳುವಾಗ ನಾವು ಕೂಡ ನಮ್ಮ ಜೀವಿತ, ನಮ್ಮ ಕುಟುಂಬ ಕ್ರಿಸ್ತನ ಹಾಗೆ ವಾಕ್ಯದ ಆಧಾರದ ಮೇಲೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಬೇಕು. ಇದುವರೆಗೆ ಹೇಗಿದ್ದು ಪರವಾಗಿಲ್ಲ, ಏನೇ ನಮ್ಮ ಜೀವಿತದಲ್ಲಿ ಬಂದರೆ ಕೂಡ ವಾಕ್ಯ ಏನು ಹೇಳ್ತದೆ, ಹಲ್ಲೆಲೂಯಾ, ವಾಕ್ಯ ಏನು ಹೇಳ್ತದೋ ಆ ಪ್ರಕಾರ ನಾವು ಹೋಗಬೇಕು. 1000 ಜನ 1001 ವಿಷಯದಲ್ಲಿ ಹೇಳ್ತಾರೆ, ವಾಕ್ಯ ಏನು ಹೇಳ್ತದೆ. ಯಾಕೆಂದರೆ ದೇವರ ಮನಸ್ಸು ವಾಕ್ಯದ ಮೇಲೆ ಇತ್ತು. ವಾಕ್ಯದಂತೆ ಅವರು ನಡೆಯುವರಾಗಿದ್ದರು. ಅವರೇ ವಾಕ್ಯ, ಅವರೇ ವಾಕ್ಯವಾಗಿ ವಾಕ್ಯದಂತೆ ನಡೆಯುವರಾಗಿದ್ದರು. ಆ ಮನಸ್ಸೇ ಇವತ್ತು ನಮಗೆ ದೇವರು ಕೊಟ್ಟಿದ್ದಾರೆ. ಹಾಗೆ ಏನೇ ಬಂದರೂ ಕೂಡ ಜ್ಞಾನೋಕ್ತಿಗಳು 3ನೇ ಅಧ್ಯಾಯದಲ್ಲಿ 5-6 ವಾಕ್ಯ ಹೇಳ್ತದೆ, ಸ್ವಂತ ಬುದ್ಧಿ ಆಧಾರ ಮಾಡಿಕೋಬೇಡ, ನಿನ್ನ ಎಲ್ಲ ಮಾರ್ಗದಲ್ಲಿ ದೇವರಿಗೆ ಒಪ್ಪಿಸಿಕೊಡು ಅಂತ ಹೇಳುವಾಗ, ನಮಗೆ ಸ್ವಂತ ಐಡಿಯಾ ಅಲ್ಲ, ನಮಗೆ ಸ್ವಂತ ಐಡಿಯಾ ಬರೋದು ಒಳ್ಳೆಯದು, ಆದರೆ ದೇವರ ವಾಕ್ಯ ಏನು ಹೇಳ್ತದೆ ಅಂತ ವಾಕ್ಯ, ಆ ವಾಕ್ಯ ಕ್ರಿಸ್ತನ ಮನಸ್ಸು ವಾಕ್ಯದ ಮೇಲೆ ಇತ್ತು. ಎರಡನೇದಾಗಿ ನಾವು ನೋಡ್ತೀವಿ, ಕ್ರಿಸ್ತನು ಆತ್ಮಭರಿತರಾಗಿದ್ದರು ಇಲ್ವಾ. ಯೇಸು ದೀಕ್ಷಾಸ್ನಾನ ಹೊಂದ ಮೇಲೆ ಆತ್ಮಭರಿತರಾಗಿ ಅರಣ್ಯದಲ್ಲಿ ನಡೆಸಲ್ಪಟ್ಟರು. ಈಗ ಆತ್ಮಭರಿತರಾಗಿದ್ದಾರೆ, ಆತ್ಮದಿಂದ ನಡೆಸಲ್ಪಡ್ತಾ ಇದ್ದಾರೆ. ಒಂದೊಂದು ಕಾರ್ಯ ಆತ್ಮದಿಂದಲೇ ಮಾಡುವರಾಗಿದ್ದಾರೆ. ವಾಕ್ಯ, ಎರಡನೇದಾಗಿ ಆತ್ಮ. ಈಗ ಆತ್ಮ ಅಂತ ಹೇಳುವ ಸಮಯದಲ್ಲಿ ನೋಡಿ, ಅವ್ರು ಏನೇ ದೃಷ್ಟಿಯನ್ನು ನೋಡುವಾಗ ಆತ್ಮದಲ್ಲಿ ನೋಡ್ತಾ ಇದ್ರು, ಮನುಷ್ಯರು ನೋಡುವ ಹಾಗೆ ನೋಡ್ತಾ ಇರಲಿಲ್ಲ. ಒಂದು ಉದಾಹರಣೆ ನಾವು ಯೋಹಾನ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಒಂದು ವಿಭಚಾರ ಸ್ತ್ರೀಯನ್ನು ಎಲ್ಲರೂ ತಗೊಂಡು ಬಂದು ಯೇಸು ಸ್ವಾಮಿ ಅದನ್ನು ನಿಲ್ಲಿಸ್ತಾರೆ. ಮೋಸೆ ಪ್ರಮಾಣ ಪ್ರಕಾರ ಈಕೆ ವಿಭಚಾರದಲ್ಲಿ ಸಿಕ್ಕಿರೋದ್ರಿಂದ ಕಲ್ಲು ಹೊಡೆದು ಸಾಯಿಸಬೇಕು, ಅದೇ ಪ್ರಮಾಣ ನೀವೇನು ಹೇಳ್ತೀರಾ? ಈಗ ನೋಡಿ, ಎಲ್ಲರೂ ಸಾಯಿಸಕ್ಕೆ ರೆಡಿ ಆಗಿದ್ದಾರೆ, ಎಲ್ಲರೂ ಕಲ್ಲು ಹಿಡ್ಕೊಂಡಿದ್ದಾರೆ. ಯೇಸು ಆಕೆಗೆ ನೋಡುವಾಗ ನಾವು ಲೋಕದಲ್ಲಿ ಈಗ ಅವ್ರು ನೋಡಿದ ಹಾಗೆ ಆಕೆ ಪಾಪಿ, ಆಕೆ ಸರಿ ಇಲ್ಲ, ಅದನ್ನು ನೋಡಿಲ್ಲ, ಆಕೆ ಆತ್ಮವನ್ನು ನೋಡಿದರು.
ಆಕೆ ಆತ್ಮವನ್ನು ನೋಡಿ ದೇವರು ತಿಳ್ಕೊಂಡ್ರು ಈಕೆಗೆ ಒಂದು ರಕ್ಷಕನು ಬೇಕು. ಈಕೆ ಪಾಪದಲ್ಲಿ ಇದ್ದಾಳೆ, ಕರೆಕ್ಟ್, ವ್ಯಭಿಚಾರದಲ್ಲಿ ಇದ್ದಾಳೆ. ಈಗ ಯಾಕೆ ವ್ಯಭಿಚಾರದಲ್ಲಿ ತಿಳಿದೇ ಅದು ಮಾಡ್ತಾ ಇದ್ದಾಳೆ. ಆಗ ಈಕೆನ ಆಚೆ ತರಬೇಕಂದ್ರೆ ಒಂದು ರಕ್ಷಕನು ಬೇಕು. ಅದಕ್ಕೆ ನೋಡಿ, ಈಗ ಏನಾಯ್ತು, ಯೇಸು ಸ್ವಾಮಿ ಹೇಳಿದ್ರು, ನಿಮ್ಮಲ್ಲಿ ಯಾರು ಪಾಪ ಇಲ್ಲ ಫಸ್ಟ್ ಕಲ್ಲು ಹೊಡೀರಿ. ಯಾರು ಕಲ್ಲು ಹೊಡೀರಿಕೆ ಇಲ್ಲ. ಈಗ ಎಲ್ಲ ಹೋಗ್ಬಿಟ್ಟು ಈಗ ನೋಡಿ ರಕ್ಷಕನು ಮಾತಾಡ್ತಾ ಇದ್ದಾರೆ. ಈಗ ಯೇಸು ಮಾತಾಡೋದು, ಮಗಳೇ ಇನ್ನೂ ನೀನು ಪಾಪ ಮಾಡಬೇಡ, ಹೋಗಿ ನೀನು ಬಾಳು ಅಂತ ಆಕೆನ ಕಳಿಸಿ. ನೋಡಿ, ಆತ್ಮದಲ್ಲಿ ಆಕೆನ ತಿಳ್ಕೊಂಡ್ರು ದೇವರು. ಒಂದೊಂದು ನಮ್ಮ ಜೀವಿತದಲ್ಲಿ ಬರುವ ಪ್ರಶ್ನೆಗಳನ್ನು ಕ್ರಿಸ್ತನ ಮನಸ್ಸಿರೋದ್ರಿಂದ ಆತ್ಮದಲ್ಲಿ ಗ್ರಹಿಸ್ಕೋಬೇಕು. ಯಾರು ಹೇಳಿದ್ರು ಅಂತ, ಇಲ್ಲದ್ರೆ ಹಂಗೆ ಹೋಗ್ಬಾರ್ದು. ಈ ಮನುಷ್ಯನ ಒತ್ತಡದಲ್ಲಿ ಹೋಗ್ಬಾರ್ದು ನಾವು. ಈ ಸೌಲ್ಗೆ ಅದೇ ಪ್ರಾಬ್ಲಮ್. ಅವ್ರ ರಾಜ್ಯ ಕಳ್ಕೊಂಡ ಕಾರಣನೇ ಮನುಷ್ಯರು ಕಂಟ್ರೋಲ್ ಮಾಡ್ತಾ ಇದ್ರು. ಎಲ್ಲ ಆತ್ಮದಿಂದ ನಡೆಸಲ್ಪಡುವವರೇ ದೇವರ ಮಕ್ಕಳು. ಲೋಕದವರಿಗೆ ಅರ್ಥ ಆಗಲ್ಲ, ವಾಕ್ಯ ಓದಿದ್ರಲ್ಲ, ಪ್ರಾಕೃತ ಮನುಷ್ಯನಿಗೆ ಅರ್ಥ ಆಗಲ್ಲ. ನನಗೂ ನಿಮ್ಗೆ ಅರ್ಥ ಆಗ್ತದೆ. ಯಾಕಂದರೆ ನಮ್ಮಲ್ಲಿ ಪವಿತ್ರಾತ್ಮನಿದ್ದಾರೆ, ನಮ್ಮ ಮೇಲೆ ಪವಿತ್ರಾತ್ಮ ಸೀಲ್ ಇದೆ. ಎಫೆಸರ್ 1:13 ಅಂತ ಅನಿಸ್ತದೆ. ಪವಿತ್ರಾತ್ಮ ಸೀಲ್ ಇರೋದ್ರಿಂದ, ಆತ್ಮ ನಮ್ಮಿರೋದ್ರಿಂದ ನಮಗೆ ಆತ್ಮ ತಿಳಿಸಿಕೊಡುವರಾಗಿರ್ತಾರೆ. ನಾನು ನಿಮ್ಗೆ ಹೇಳಿದೆಲ್ಲ, ಒಂದು ಡೆರಿಕ್ ಪ್ರಿನ್ಸ್ ಅಂತ ಒಂದು ಪಾಸ್ಟರ್ ಇದ್ದಾರೆ, ಒಳ್ಳೆ ಪಾಸ್ಟರ್, ತುಂಬ ಸೇವೆ ಮಾಡ್ತಾರೆ. ಒಂದು ದಿನ ಅವ್ರ ಮನೆಯಲ್ಲಿ ಚೈನಾಗೆ ಹೋಗ್ಬಿಟ್ಟು ಬಂದರು. ಚೈನಾಗೆ ಹೋಗ್ಬಿಟ್ಟು ಬಂದಮೇಲೆ ಮನೆಯಲ್ಲಿ ಅಸಮಾಧಾನ, ಗಂಡ ಹೆಂಡತಿ ಮಧ್ಯೆ ಜಗಳ, ತೊಂದರೆಗಳು, ಸೇವೆಯಲ್ಲಿ ಪ್ರಾಬ್ಲಮ್ಗಳು. ಇವರಿಗೆ ಗೊತ್ತೇ ಆಗ್ತಾಯಿಲ್ಲ, ಏನು ಬೈಬಲ್ ಓದ್ತೀನಿ, ಚರ್ಚ್ ಹೋಗ್ತೀನಿ, ಎಲ್ಲ ಮಾಡ್ತಾ ಇದ್ದೀನ, ನನಗೆ ಆದಷ್ಟು ಸೇವೆ ಮಾಡ್ತಾಯಿಲ್ಲ, ಮತ್ತು ಎಲ್ಲಿ ಪ್ರಾಬ್ಲಮ್. ಒಂದಿನ ಇವ್ರು ಹೋಗಿ ಪವಿತ್ರಾತ್ಮನ ಸಮ್ಮುಖದಲ್ಲಿ ಕೂತ್ಕೊಂಡು ಅವ್ರು ಅನ್ಯ ಭಾಷೆ ಮಾತಾಡ್ತಿದ್ರು. ಪವಿತ್ರಾತ್ಮನ ಹತ್ರ ಕೇಳಿದ್ರು, ವಾಟ್ ಈಸ್ ಅ ಪ್ರಾಬ್ಲಮ್, ಎಲ್ಲಿ ಪ್ರಾಬ್ಲಮ್ ಇದೆ? ಆಗ ಅವ್ರು ಹೇಳಿದರು, ನೋಡಿ, ಚೈನಾಗೆ ಹೋಗುವಾಗ ಈ ಚೈನಾದಲ್ಲಿ ಅವರ ದೇವ್ರ ಮುಂದೆ ಡ್ರ್ಯಾಗನ್ ಕನ್ನಡದಲ್ಲಿ ದೆವ್ವ ಥರ ಇರ್ತದೆ, ನೀವು ನೋಡ್ತೀರಲ್ವ. ಡ್ರ್ಯಾಗನ್ ಅಂತ ಹಾಕಿ ಹೋಗಿ ಇವತ್ತು ಗೂಗಲಲ್ಲಿ ಹಾಕಿ ಒಂದು ಡ್ರ್ಯಾಗನ್ ಇರ್ತದೆ, ಅದೇ ಅವರು ಅಲ್ಲಿ. ಈಗ ಅಲ್ಲಿ ಎಲ್ಲ ಡ್ರ್ಯಾಗನ್, ಅವ್ರ ಹೋಟ್ಲ್ ಹೆಸರು, ಅವ್ರ ಹೋಟ್ಲ್ ಶೇಪು, ಅವ್ರ ವಸ್ತ್ರಗಳು, ಅಲ್ಲಿ ಗೊಂಬೆಗಳೆಲ್ಲ ಡ್ರ್ಯಾಗನ್. ಈಗ ಅಲ್ಲಿ ಹೋದಾಗ ಇವ್ರು ಇಂಡಿಯಾಗೆ ಬರುವಾಗ ಆ ಡ್ರ್ಯಾಗನ್ ಈ ಸ್ಕ್ರೀನ್ ಇರ್ತದಲ್ಲ, ಸ್ಕ್ರೀನಲ್ಲಿ ಹಾಕಲಿಕ್ಕೆ ಸ್ವಲ್ಪ ಡಿಸೈನ್ ಥರ ಡ್ರ್ಯಾಗನ್ ಸಿಂಬಲ್ದು ತೊಗೊಂಬಂದ್ಬಿಟ್ಟಿದ್ದಾರೆ. ಈಗ ತಗೊಂಬಂದು ಹಾಕಿದ್ದಾರೆ, ಇವ್ರಿಗೆ ಗೊತ್ತೇ ಇಲ್ಲ. ಹಾಕಿದ ದಿನದಿಂದ ನೋಡಿ ಆ ಸೈತಾನ ಅದ್ರ ಮುಖಾಂತರ ಬಂದ್ಬಿಡ್ತು. ಈಗ ಗಂಡ ಹೆಂಡತಿ ಮಧ್ಯದಲ್ಲಿ ಆ ಸಮಾಧಾನ, ತೊಂದರೆಗಳು, ಕಾಯಿಲೆಗಳು, ಸೇವೆಯಲ್ಲಿ ತೊಂದರೆಗಳು. ಆಗ ಇವರು ಪವಿತ್ರಾತ್ಮನ ಹತ್ರ ಕೇಳುವಾಗ ಪವಿತ್ರಾತ್ಮ ಹೇಳಿದಾನೆ, ಅದು ತಗೊಂಡೋಗಿ ಫಸ್ಟ್ ಸುಟ್ಟಾಕು, ಅದು ನಿನ್ನ ಮನೇಲಿ ಇರಬೇಡ್ದು, ಅದು ಬೇಡದಿರೋದನ್ನೇ ಹಿಡ್ಕೊಂಡ್ಬಿಟ್ಟಿದ್ಯಾ. ಅವ್ರು ಹೇಳ್ತಾರೆ, ಅದು ತಗೊಂಡು ಹೋಗಿ ಅವ್ರು ಸುಟ್ಟಾಕಿದ ತಕ್ಷಣ ಅವ್ರ ಮನೇಲಿ ದೈವಿಕ ಸಮಾಧಾನ ಬಂತು, ಹೊಂದಾಣಿಕೆ ಬಂತು, ಮತ್ತೆ ದೇವರ ಸೇವೆ ಆಯಿತು. ನೋಡಿ, ಅದಕ್ಕೆ ನೋಡಿ, ಕೆಲವು ಸಮಯದಲ್ಲಿ ಯಾವುದಾದ್ರೆ ಈ ಒಂದು ತಲೆಂಗೆ ಅಲ್ಲಾಡ್ತಾ ಇರ್ತದೆ, ಫುಲ್ಲು ಒಂದು ಗೊಂಬೆ ಥರ ಇರೋದೆಲ್ಲ ನೋಡಿ, ಅದೆಲ್ಲ ನಾವು ಇಡಬಾರ್ದು. ಅದೆಲ್ಲ ಅದ್ರ ಹಿಂದೆ ಕೆಲವು ಏನೇನೇ ಇರ್ತದೆ. ಬೇಡ್ತಿರೋ ಗೊಂಬೆಲ್ಲ ತೊಗೊಂಬಂದು ಹಿಡ್ಕೋಗ್ಬಿಡಿ ನೀವು. ಎಲ್ಲಿ ಯಾವ ತಲೆನೂ ಬರ್ತದೆ ಗೊತ್ತಿರಲ್ಲ ನಮಗೆ. ಅದು ನೋಡಿ, ಈಗ ಏನಾಯ್ತು ಅಂತ ಹೇಳುವಾಗ ಅದನ್ನು ತಗೊಂಡೋಗಿ ಸುಟ್ಟಾಕಿದ್ರು. ಈಗ ನೋಡಿ, ಅವ್ರಿಗೆ ಪ್ರಾಬ್ಲಮೇ ಗೊತ್ತಿಲ್ಲ, ಏನಂತ. ಪವಿತ್ರಾತ್ಮನಿಗೆ ಗೊತ್ತು. ಇವತ್ತು ನಿಮ್ಮ ಜೀವಿತದಲ್ಲಿ ಎಲ್ಲಿ ಪ್ರಾಬ್ಲಮ್ ಇದೆ ಅಂತ ಪಾಸ್ಟರ್ಗೆ ಗೊತ್ತಿಲ್ಲದಿರ್ಬೋದು, ನಿಮ್ಗೆ ಗೊತ್ತಿಲ್ಲದಿರ್ಬೋದು, ದೇವರ ಆತ್ಮನಿಗೆ ಗೊತ್ತು. ನೀವು ದೇವರ ಸಮ್ಮುಖಕ್ಕೆ ಹೋಗುವಾಗ, ಆತ್ಮನಿಗೆ ಸಹಾಯ ಮಾಡುವಾಗ, ನಾವು ಅವರ ಮಕ್ಕಳಾಗಿರೋದ್ರಿಂದ ನಿಮ್ಮ ಅಸಮಾಧಾನಕ್ಕೆ, ನಿಮ್ಮ ನಷ್ಟಕ್ಕೆ, ನಿಮ್ಮ ಅನಾರೋಗ್ಯಕ್ಕೆ ಏನು ಕಾರಣ ಇದ್ದರೆ ಕೂಡ ಪವಿತ್ರಾತ್ಮನ ತಿಳಿಸುವ ದೇವರಾಗಿದ್ದಾರೆ. ಯಾಕೆಂದರೆ ನಮಗಾದರೂ ತಿಳಿಸುವ ಪವಿತ್ರಾತ್ಮನು ನಮ್ಮ ಜೊತೆ ಇದ್ದಾರೆ. ಆತ್ಮದಲ್ಲಿ ತಿಳ್ಕೋಬೇಕು. ಹೀಗೆ ಹೇಳ್ತೀನಿ ನೋಡಿ, ಲೂಕ 19ನೇ ಅಧ್ಯಾಯದಲ್ಲಿ ಜಕಾಯನ ಬಗ್ಗೆ ನಾವು ನೋಡ್ತೀವಿ. ಊರ ಜನ ಎಲ್ಲ ಜಕಾಯ ಸೇರಿಲ್ಲ, ಅವ್ನು ಸುಂಕ ತಗೊಳ್ತಾನೆ, ಅವ್ನು ಬಡ್ಡಿ ತಗೊಳ್ತಾನೆ, ಊರ ಜನ ಹೇಳ್ತಾ ಇದ್ದಾರೆ. ಆದರೆ ಯೇಸು ಅವನ ನೋಡುವಾಗ ಹೇಗೆ ನೋಡ್ತಾರೆ ಗೊತ್ತಾ? ಅವನ ಹೃದಯದಲ್ಲಿ ದಾಹ ಇದೆ. ಮತ್ತು ನಿಮಗೆ ಯೇಸು ಶಾರೀರಿಕವಾಗಿ ನೋಡುವ ದೇವರಲ್ಲ. ಯೇಸು ನೋಡಿದ್ರು ಅವನು ಸರಿಯಿಲ್ಲದೆ ಇರ್ಬೋದು, ಅವನು ಸುಂಕ ತಗೋಬೋದು, ಆದರೆ ಅವನ ಆತ್ಮದಲ್ಲಿ ಎಲ್ಲೋ ದೇವರನ್ನ ನೋಡಬೇಕಂತ ಆಸೆ ಇತ್ತು. ಅದಕ್ಕೇ ಅವನು ಗಿಡ್ಡನಾಗಿದ್ದ ಕೂಡ ಆ ಮರ ಹತ್ತಲಿಕ್ಕೆ ಕಾರಣ. ಸೆಂಟ್ರಲ್ ಗೌರ್ಮೆಂಟ್ ಜಾಬು, ಅವನು ದೊಡ್ಡ ವ್ಯಕ್ತಿ, ಊರಿಗೆಲ್ಲ ಸಾಲ ಕೊಟ್ಟಿರುವ ದೇವರು, ನಾಚಿಕೆನೇ ಪಡೆದೆ ಅವನು ಮರ ಹತ್ತಿದ್ದಾನೆ ಅಂತ ಹೇಳುವಾಗ, ಯಾಕೆಂದರೆ ಅವನಿಗೆ ದಾಹ ಇತ್ತು. ಮ್ಯಾಮ್, ನಾನು ಹೇಳ್ತೀನಿ ನೋಡಿ, ನಮ್ಮ ದೇವರು ನಮ್ಮ ಹೃದಯಗಳನ್ನು ನೋಡುವ ದೇವರು. ಇವತ್ತು ನಾನು ಹೇಳ್ತೀನಿ ನೋಡಿ, ಸೈತಾನ್ ಏನು ಮಾಡ್ತಾನೆ ಗೊತ್ತಾ? ನೀನು ನನಗೆ ಅಡ್ಡ ಬೀಳು, ಎಲ್ಲ ವೈಭವವನ್ನು ನಾನು ನಿನಗೆ ಕೊಡ್ತೀನಿ. ಸೈತಾನ್ ಏನು ಗೊತ್ತಾ? ನೀನು ಮಾಡು, ನಾನು ಕೊಡ್ತೀನಿ. ದೇವರು ಹಾಗಲ್ಲ, ನಮಗೆ ಮಾಡಿದ್ದಾರೆ, ಅದಕ್ಕೆ ದೇವ್ರನ್ನ ಆರಾಧಿಸೋದು ನಾವು. ನಾನು ಹೇಳ್ತೀನಿ ನೋಡಿ, ಇನ್ನು ಮೇಲೆ ನೀನು ನೆಕ್ಸ್ಟ್ ಭಾನುವಾರದಿಂದ ಆಲಯಕ್ಕೆ ಬರುವಾಗ, ನಾನು ಚರ್ಚಿಗೆ ಬರ್ತೀನಿ, ನಾನು ಬೈಬಲ್ ಓದ್ತೀನಿ, ನಾನು ಉಪವಾಸ ಇರ್ತೀನಿ, ದೇವರೇ ನನಗೆ ಏನಾದರೂ ಒಳ್ಳೇದು ಮಾಡು ಅಂತ ಹೋಗ್ಬಿಡಿ. ಹಾಗಾದರೆ ಅದು ಆಗ್ಬಿಡ್ತದೆ. ಯಾಕೆಂದರೆ ಅವನೇ ಆ ಥರ ಮಾಡೋದು. ಅವನೇನು ಮಾಡ್ತಾನೆ? ನನಗೆ ಅಡ್ಡ ಬೀಳು ಕೊಡ್ತೀನಿ. ದೇವ್ರ ಹತ್ರ ಹಂಗಲ್ಲ, ನಾನು ದೇವರ ಮಗ,
ನನ್ನ ದೇವರ ಮಗಳು, ದೇವರೇ ನೀವೆಷ್ಟು 4 ತಿಂಗಳು ಮಾಡಿದ್ದೀರಾ, ಕೃತಜ್ಞತೆ ಮಾಡೋಕ್ಕೆ ಬರ್ತೀನಿ ದೇವರೇ. ಹೀಗೆ ನಾವು ಬರುವಾಗ ಅವ್ರು ನಮಗೆ ತಂದೆಯಾಗಿರೋದ್ರಿಂದ ನಿಶ್ಚಯವಾಗಿ ಆಶೀರ್ವದಿಸ್ತಾರೆ. ನಿಮ್ಮನ್ನು ಆಶೀರ್ವದಿಸದೆ ಬೇರೆ ಯಾರನ್ನೂ ಆಶೀರ್ವದಿಸ್ತಾರೆ. ಅರಣ್ಯಕಾಂಡ 24:1 ಹೇಳ್ತದೆ, ಇಸ್ರಾಯೇಲ್ಗೆ ಶುಭವಾಗಬೇಕು, ಅದೇ ದೇವರ ಚಿತ್ತ. ಹೀಗೆ ಹೇಳ್ತೀನಿ, ಎಬಿನೇಸರ್ ಸಭೆಗೆ 3ನೇ ಸರ್ವಿಸಲ್ಲಿ ಬಂದಿರೋರಿಗೆ ನಿಮಗೆ ಶುಭವಾಗಬೇಕು, ಇದೇ ದೇವರ ಚಿತ್ತ. ಅಲ್ಲೂಯ್ಯ. ಹಾಗಾದ್ರೆ ನಮಗೆ ಶುಭವಾಗಬೇಕಂತ ಯೋಚನೆ ಮಾಡುವಾಗ ನಮಗೆ ಅವ್ರು ಕೆಟ್ಟದ್ದು ಬಯಸುವ ದೇವರಲ್ಲ. ಇನ್ನು ಮೇಲೆ ನಾವು ಚರ್ಚೆಗೆ ಬರುವಾಗ ದೇವನಿಗೆ ಮಾಡಿದ್ದಾರೆ, ಶಿಲ್ಬೆಯಲ್ಲಿ ರಕ್ಷಣೆ ಕೊಟ್ಟಿದ್ದಾರೆ, ಜೀವ ಕೊಟ್ಟಿದ್ದಾರೆ. ನನಗೆ ಲಾಸ್ಟ್ ವೀಕ್ ನೋಡಿ ಈ ಫುಲ್ ಹಲ್ಲು ನೋವಿತ್ತು ನಮಗೆಲ್ಲ ಹೋದ್ರ. ಆದರೆ ನಾನು ಮನೆಗೆ ಹೋಗಿ ಯೋಚನೆ ಮಾಡಿದೆ, ಭಾನುವಾರ 3 ಸರ್ವಿಸ್ ಹೆಂಗೆ ನಡೆಸಿದ್ದೀನೋ ಗೊತ್ತಿಲ್ಲ. ಯಾಕಂದರೆ ನಾನು ಡಾಕ್ಟ್ರಿಗೆ 2 ಸಲ ಫೋನ್ ಮಾಡಿ, ಏನು ಡಾಕ್ಟ್ರೆ ಏನೋ ತೊಂದರೆ ಮಾಡಿಬಿಟ್ರಾ, ಮಿಸ್ಟೇಕ್ ಮಾಡಿಬಿಟ್ರಾ ಅಂತ ಕೂಡ ಅವ್ರು ಕೇಳಿದೆ. ಅವ್ರು ದೊಡ್ಡ ಡಾಕ್ಟ್ರು, ಅಷ್ಟು ನೋವಿತ್ತು, ಅಷ್ಟು ಸಹಿಸ್ಕೊಳ್ಳೋಕೆ. ಆದರೆ ಹೆಂಗೆ ನಡೆಸಿದ್ದೀನಿ ಅಂತ ಹೇಳುವಾಗ ನಾನು ಹೇಳ್ತೀನಿ ನೋಡಿ, ನಮ್ಮ ಬಲಹೀನಗಳಲ್ಲಿ ನಮ್ಮ ತಂದೆ ನಮ್ಮ ಜೊತೆ ಇದ್ದು ಎಲ್ಲರನ್ನ ನಡೆಸ್ತಾರೆ. ಇದು ಪಾಸ್ಟರ್ ಮಾತ್ರ ಅಲ್ಲ, ನಾವು ಎಲ್ಲರೂ ದೇವರ ಮಕ್ಕಳಾಗಿರೋದ್ರಿಂದ ಎಲ್ಲ ಸ್ಥಾನದಲ್ಲಿ ಕೂಡ ನಮ್ಮ ಹೃದಯಗಳನ್ನು ಗ್ರಹಿಸುವ ಒಂದು ದೇವರಿದ್ದಾರೆ. ನಾನು ನೀವು ಕೂಡ ಇವತ್ತಿಂದ 1000 ಜನ ಏನೇ ಹೇಳಲಿ, ಆತ್ಮದಲ್ಲಿ ನೋಡೋಕ್ಕೆ ಕಲ್ತ್ಕೋಬೇಕು ನಾವು. ಯೇಸುವಿನ ಮನಸ್ಸು ನಮಗೆ ಕೊಡಲ್ಪಟ್ಟಿರೋದ್ರಿಂದ ಒಂದು ವ್ಯಕ್ತಿಗೆ ಅವನ ಕೈ ಕುಗ್ಬಿಟ್ಟಿರ್ತದೆ. ಈಗ ಯೇಸು ಮೇಲೆ ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ ಅಂತ. ಈಗ ದೇವರಿಗೆ ಗೊತ್ತು, ಏನು ಗೊತ್ತು ಅಂದರೆ ಇವನಿಗೆ ಈ ಕಾರಣ ಏನಂತ ಗೊತ್ತು. ಅದಕ್ಕೆ ಏನು ಹೇಳ್ತಾರೆ, ಬೇರೆಗೆ ಹೋಗಿ ಏನು ಹೇಳ್ತಾರೆ ಅಂದರೆ, ನಿನ್ನ ಪಾಪ ಕ್ಷಮಿಸಲ್ಪಡ, ನನಗೆ ಪಾಪ ಕ್ಷಮಿಸಲ್ಪಡುವ ಇನ್ನು ಕೈ ಸರಿ ಆಗ್ಬಿಡ್ತು. ಈಗ ಎಲ್ಲರಿಗೂ ಅಲ್ಲಿ ಸಿಟ್ಟು, ಭಾನುವಾರ ಯಾಕೆ ಅದ್ಭುತ ಮಾಡ್ತೀರಾ ನೀವು, ಸಬ್ಬತ್ ದಿನದಲ್ಲಿ ಅದ್ಭುತ ಮಾಡ್ತೀರಾ, ಹಲ್ಲೂಯ್ಯ. ಅದು ಅವ್ರ ಪ್ರಶ್ನೆ. ಇದು ನಾನೇನು ಹೇಳ್ತೀನಿ ಅಂದರೆ, ಕ್ರಿಸ್ತನ ಮನಸ್ಸು ವಾಕ್ಯದ ಮೇಲೆ ಬೇಸಾಗಿತ್ತು. ಕ್ರಿಸ್ತನ ಮನಸ್ಸು ಆತ್ಮದಿಂದಲೇ ನೋಡೋದು, ಆತ್ಮದಿಂದಲೇ ಮಾತಾಡೋದು, ಆತ್ಮದಿಂದಲೇ ನಡೆಸೋದು. ಅದಕ್ಕೆ ಅವ್ರು ಹೇಳಿದ್ರಲ್ಲ, ಸ್ವಂತವಾಗಿ ನಾನು ಏನು ಮಾಡೋದಿಲ್ಲ, ತಂದೆ ಆತ್ಮವಾಗಿರೋದ್ರಿಂದ ಇವತ್ತು ನೋಡಿ ನಾನು ನೀವು ಹಾಗೆಯೇ ನಡೆಸಲ್ಪಡಬೇಕು. ಫಿಲಿಪಿಯರ್ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ನೋಡಿ, ಯೇಸು ಸ್ವಾಮಿ ಹತ್ರ ಇವತ್ತು ನಾವು ಕಲ್ತ್ಕೊಳ್ತೀವಿ. 5ನೇ ವಾಕ್ಯ, ಬೇಗ ಓದಿ, ಸಮಯ ಇಲ್ದಿರೋದ್ರಿಂದ. ಈಗ ಪೌಲ್ ಹೇಳ್ತಾರೆ, ಕ್ರಿಸ್ತನಲ್ಲಿದ್ದ ಮನಸ್ಸು ನಿಮಗೆ ಇರಲಿ. ನೋಡಿ 3 ಕಾರ್ಯಗಳೆಲ್ಲ ನಾವು ಅಲ್ಲಿ ಪೌಲ್ ಹೇಳ್ತಾರೆ. ಒಂದು, ಈಗ ಕ್ರಿಸ್ತನು ದೇವರಿಗೆ ಸಮವಾಗಿದ್ರು. ದೇವರೇ ಅಲ್ಲಿ ವಾಕ್ಯ ಆಗಿರುತ್ತೆ, ಟೈಮ್ ಇಲ್ದಿದೆ ನಾವು ಓದ್ತಾ ಇಲ್ಲ. ಕ್ರಿಸ್ತನು ದೇವರಿಗೆ ಸಮವಾಗಿದ್ರು. ಹಾಗೆ ಸಮವಾಗಿದ್ದರೂ ಕೂಡ ತಾನು ದಾಸನ ರೂಪವಾಗಿ ತಗೊಂಡ್ರು. ನೋಡಿ, ಕುಮಾರನು ಮಗನ ಏನು ಮಾಡ್ತಾರೆ ಅಂದರೆ ದಾಸನಾದನು, ಹಾಗೆ ಆತನ್ನೇ ರಕ್ಷಕನಾಗಿ 3 ಸ್ಥಾನವನ್ನು ಆ ವಾಕ್ಯದಲ್ಲಿ ನಾವು ನೋಡೋರಾಗಿ. ನಾನು ಹೇಳ್ತೀನಿ, ನಾನು ನೀವು ದೇವರ ಮಕ್ಕಳು, ಅದರಲ್ಲಿ ಯಾವ ಸಂದೇಹ ಇಲ್ಲ. ನಿಮಗೆ ಡೌಟ್ ಇದೆ ಇಲ್ಲವ? ನನಗೆ 100% ಗೊತ್ತು, ನಾನು ದೇವರ ಮಗ. ಇದು ಹೇಗೆ ಬೈದಿದ್ದು? ಇದು ದೇವರ ವಾಕ್ಯದಿಂದ. ನಾನು ನೀವು ಹುಟ್ಟಿರೋದು ವಾಕ್ಯದಿಂದ, ಅವರ ರಕ್ತದಿಂದ ಆಗಿರೋದ್ರಿಂದ ನಮ್ಮ ಮಕ್ಕಳು. ಅದ್ರ ಕೆಲವು ಸಂದರ್ಭದಲ್ಲಿ ನೋಡಿ, ನಾವು ಏನು ಮಾಡಬೇಕಂದ್ರೆ ಆ ಮಗ, ನಾನು ದೇವ್ರ ಮಗ, ನಾನು ಇದೆಲ್ಲ ಮಾಡಲ್ಲ, ಅದು ಹಂಗಿಲ್ಲ. ನಾವು ಕೆಲವು ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಹಾಗೆ ಒಂದು ಕಾರ್ಯಕ್ಕಾಗಿ ನಮ್ಮನ್ನು ಇಳಿದು ಬರಲಿಕ್ಕೆ ಸಿದ್ಧವಾಗಿರಬೇಕು. ಆಮೇಲೆ ನಾವು ಇಳಿದು ಬರಬೇಕು. ನಾವು ಈಗ ಹೇಳ್ತೀವಿ ನೋಡಿ, ಈಗ ದೇವರು ತನ್ನ ತಂದೆಗೆ ಸಮವಾಗಿದ್ದರು, ತನ್ನನ್ನು ಬರಿದು ಮಾಡಿಕೊಂಡ್ರು. ಹೇಗೆ ಬರಿದು ಮಾಡಿಕೊಂಡ್ರು? ಈಗ ಒಂದು ಸೈಂಟಿಸ್ಟ್ ಇದ್ದಾರೆ ಅಂತೇಳಿ ಉದಾಹರಣೆಗೆ ಕೇಳಿ ಎಲ್ಲರೂ. ಹಲ್ಲೂಯ್ಯ. ನಿದ್ರೆ ಮಾಡಬೇಡಿ. ನೋಡಿ, ಸೈಂಟಿಸ್ಟ್ ಇದ್ದಾರೆ. ಈಗ ಅವರು ನೋಡ್ತಾರೆ, ಈ ಆ್ಯಂಟ್ ಅದು ಏನು ಹೇಳಿ ಇರುವೆ ಈ ಇರುವೆ ಸ್ವಲ್ಪ ದಿನ ಆಗಿದ್ಮೇಲೆ ಇದರ ವಂಶನೇ ಇರೋದಿಲ್ಲ. ಇದು ಯಾಕಂದರೆ ಇದು ಹೋಗ್ತಾ ಇರೋದು ಸರಿ ಇಲ್ಲ, ಇದು ಹೋಗ್ತಾ ಇರೋದು ಸರಿ ಇದಿಲ್ಲ, ಇದು ಮಾಡ್ತಾ ಇರೋದು ಸರಿ ಇಲ್ಲ, ಇದನ್ನು ಕಾಪಾಡಬೇಕು ಅಂತ ಸೈಂಟಿಸ್ಟ್ ಯೋಚನೆ ಮಾಡಿದರು. ಈಗ ಅವರು ಅನೇಕ ಪುಸ್ತಕಗಳು ಬರೀತಾರೆ, ಇರುವೆ ಹಿಂಗೆ ಮಾಡಬೇಡ, ಇರುವೆ ಹಿಂಗಿರು, ಇಲ್ಲಾಂದರೆ ನಿಮಗೆ ಇದು ಹೋಗ್ಬಿಡ್ತದೆ ಅಂತ ಬುಕ್ ಬರೀತಾರೆ. ಪಾರ್ಲಿಮೆಂಟ್ಗೆ ಹೋಗ್ತಾರೆ, ಪಾರ್ಲಿಮೆಂಟಲ್ಲಿ ಹೋಗಿ ಮಾತಾಡ್ತಾರೆ, ಇರುವೆಗಳನ್ನು ಕಾಪಾಡಬೇಕು, ಇರುವೆಗಳು ಹೀಗೆ, ಇಲ್ಲಾಂದರೆ ಹೋಗ್ತಾರೆ ಸರಿ ಇಲ್ಲ ಅಂತ. ಅವರೆಷ್ಟೇ ಮಾತಾಡಲಿ, ಎಷ್ಟೇ ಪುಸ್ತಕ ಬರಲಿ, ಇರುವೆಗೆ ಯಾವ ವ್ಯತ್ಯಾಸ ಆಗಲ್ಲ. ಈಗ ಇರುವೆಗೆ ಅಂಡರ್ಸ್ಟ್ಯಾಂಡ್ ಆಗಬೇಕಂದ್ರೆ ಈ ವ್ಯಕ್ತಿ ಇರುವೆಯಾಗಿ ಮಾರ್ಪಡಬೇಕು. ಆಮೆನ್. ನೋಡಿ, ಅದನ್ನೇ ಶಿಲುಬೆಯಲ್ಲಿ ಯೇಸು ಮಾಡಿದ್ದು. ಈಗ ಬರೀ ಅವ್ರು ಮಾತಾಡ್ತಾ ಇಲ್ಲ, ಹೇಳ್ತಾ ಇಲ್ಲ, ಅವ್ರೇನು ಮಾಡಿ ಒಂದಿನ ಬಂತು, ತನ್ನನ್ನು ಬರಿದು ಮಾಡಿಕೊಂಡ್ರು, ಸಮವಾಗಿದ್ರು. ಆ ಸಮವಾಗಿರುವಾಗಲೂ ಕೂಡ ಆ ಮಹಿಮೆ, ಆ ಮಗ, ಆ ಸ್ಥಾನವೆಲ್ಲ ಬಿಟ್ಟು ಮನುಷ್ಯನಾದರು. ನೋಡಿ, ಈಗ ಮನುಷ್ಯನಾದರೂ ಈಗ ಈಗ ಆ ಮನುಷ್ಯನ ಇರುವೆ ಥರ ಆಗಿ ಈ ಇರುವೆಗೆ ಬೋಧಿಸಿ ಏನು ಮಾಡಬೇಕು? ನೀವು ಹೋಗಿ ಎಲ್ಲ ಕಡೆ ಬೋಧಿಸಬೇಕು. ಅದನ್ನೇ ದೇವರು ಏನು ಮಾಡಿದ್ರು,
ಮನುಷ್ಯನಾಗಿ ಬಂದು ನನಗೂ ನಿಮಗೆ ಬೋಧಿಸಿದರು. ನೀನು ಪಾಪದಲ್ಲಿ ಜೀವಿಸ್ತಾ ಇದೆಯಾ, ನೀನು ಹೋಗ್ತಾ ಇರೋದು ಸರಿಯಿಲ್ಲ, ನೀನು ರಕ್ಷಕನ ಕಡೆ ತಿರುಗಿಕೊಂಡ್ರೆ ನಿತ್ಯ ಜೀವ ಇದೆ, ನಿನ್ನ ರಕ್ಷಕನ ಕಡೆ ತಿರುಗಿಕೊಂಡ್ರೆ ನಿಮಗೆ ಪರಲೋಕದಲ್ಲಿ ಭಾಗ್ಯ ಇದೆ, ನೀನು ಹೀಗೆ ಜೀವಿಸುವನಲ್ಲ, ನಿನ್ನ ಶ್ರೇಷ್ಠನು ಮಹಿಮೆಯ ಹಾಗೆಲ್ಲ ಬೋಧಿಸಿ ನಮ್ಮನ್ನು ರಕ್ಷಿಸಿ ಸಭೆಯಲ್ಲಿ ಕೂರಿಸಿ ಈಗ ನಮಗೆ ಆ ಜವಾಬ್ದಾರಿ ಕೊಟ್ಟಿದ್ದಾರೆ. ಈಗ ನಾನು ನೀವೇ ಹೋಗಿ ಎಲ್ಲರಿಗೂ ಹೇಳಬೇಕು. ನೀನು ಹೋಗಿ, ನಾವು ಹೋಗಿ ಅನೇಕರು ಪಾಪದಲ್ಲಿ ಜೀವಿಸುವಾಗ ಈಗ ಹೋದರೆ ಆಗಲ್ಲ. ಅಲ್ಲೂಯ್ಯ, ಒಂದು ರಕ್ಷಕನ ಬೇಕು ನೋಡಿ. ಆಗ ಆ ಮಗನು ತನ್ನನ್ನು ಎಷ್ಟು ಮಟ್ಟಿಗೆ ತನ್ನನ್ನು ತಗ್ಗಿಸಿಕೊಂಡ್ರಂದರೆ ದಾಸನ ರೂಪವನ್ನು ತಗೊಂಡ್ರು ಅಂತ ಸತ್ಯ. ಈಗ ಆಗ ನೋಡಿ, ಲಾಸ್ಟ್ ಫಿಲಿಪಿಲ್ ವಾಕ್ಯ ಹೇಳ್ತದೆ, ಹಾಗೆ ಮಾಡಿದ ಕಾರಣ ಏನಾಯ್ತು ಗೊತ್ತಾ? ಎಲ್ಲ ನಾಮದಲ್ಲೂ ಯೇಸುವಿನ ನಾಮವನ್ನು ದೇವರು ಹೆಚ್ಚಿಸಿಬಿಟ್ರು. ಇವತ್ತು ನಾನು ನೀವು ಕೂಡ ನಮ್ಮ ಜೀವಿತದಲ್ಲಿ ನಾವು ಮೇಲಾಗಿ ಬರಬೇಕಂತ ಹೇಳುವಾಗ ನಾನು ಹೇಳ್ತೀನಿ ನೋಡಿ, ಆ ಕ್ರಿಸ್ತನ ಮನಸ್ಸು ನಮ್ಮಲ್ಲಿರಬೇಕು. ನಮಗೆ ಹಣ ಇರಬೇಕು, ಆಸ್ತಿ ಇರ್ಬೋದು, ಅಂತಸ್ತು ಇರ್ಬೋದು, ತುಂಬ ಓದಿರ್ಬೋದು, ನಾನು ಶ್ರೇಷ್ಠನು, ನಾನು ಸ್ಮಾರ್ಟ್ ಆಗಿದ್ದೀನಿ, ಏನಿದ್ರೂ ಕೂಡ ಬರವಾಗಿಲ್ಲ. ದೇವರ ವಿಷಯದಲ್ಲಿ ಬರುವಾಗ, ದೇವರ ಕಾರ್ಯಗಳು ಬರುವಾಗ, ದೇವರ ಹಾಗೆ ಸೇವಿಸುವುದಕ್ಕಾಗಿ, ನಮಗೆ ಸೇವೆ ಮಾಡೋಕ್ಕಾಗಿ ಬಂದಿದ್ದವರು, ನಮ್ಮ ರಕ್ಷಿಸುವುದಕ್ಕಾಗಿ ದಾಸನ ರೂಪವಾಗಿ ತಗೊಂಡ ಹಾಗೆ ನೋಡಿ, ಹಾಗೆ ನಾವು ಬರುವಾಗ ಅದೇ ಕ್ರಿಸ್ತನ ಮನಸ್ಸು. ಇಲ್ಲ ನಾನು ಹೇಳಿದ್ದು ಸರಿ, ನಾನು ಮಾಡೋದು ರೈಟು, ನಿನಗೆ ಇಷ್ಟ ಇದ್ದರೆ ಹಂಗೆ ಹೋದರೆ ಅದು ಕ್ರಿಸ್ತನ ಮನಸ್ಸಲ್ಲ. ಕ್ರಿಸ್ತನ ಹಾಗೆ ಮಾಡಲಿಲ್ಲ. ಎಲ್ಲ ಮಹಿಮೆ ಇದ್ದರೂ ಕೂಡ ತಂದೆಗೆ ಈಕ್ವಲ್ ಆಗಿದ್ರೆ ಕೂಡ ಅದನ್ನು ಈಕ್ವಲ್ ಆಗಿ ಎಣಿಸಲಿಲ್ಲ. ನಮ್ಮನ್ನು ರಕ್ಷಿಸುವುದಕ್ಕಾಗಿ 4 ಕಾರ್ಯ ನಾನು ನಿಮ್ಗೆ ಹೇಳಿ ಮುಗಿಸ್ತೇನೆ. ಮೊದಲನಾಗಿ ನೋಡಿ, ಈ ವಾಕ್ಯ ಹೇಳ್ತದೆ, ಮತ್ತಾಯ 20ನೇ ಅಧ್ಯಾಯ ನೀವು ಓದ್ಕೊಳ್ಳಿ. 20ನೇ ಅಧ್ಯಾಯದಲ್ಲಿ 25ರಿಂದ 28 ಬರ್ಕೊಳ್ಳಿ. ಯೇಸು ಸ್ವಾಮಿ ಹೇಳಿದರು, ಒಬ್ಬನು ಯಜಮಾನನಾಗಿರ್ಬೇಕಂದ್ರೆ ಅವನು ಮೊದಲು ಕೆಲಸಗಾರನಾಗಬೇಕು. ನಾನು ಸೇವೆ ಮಾಡೋಕ್ಕಾಗಿ ಬರಲಿಲ್ಲ, ನಾನು ಸೇವೆ ಮಾಡಿಸಿಕೊಳ್ಳಿಕ್ಕೆ ಬರಲಿಲ್ಲ, ಸೇವೆ ಮಾಡೋಕ್ಕೆ ಬಂದೆ. ನೀವೆಲ್ಲ ಚೆನ್ನಾಗಿ ತಿಳ್ಕೊಳ್ಳಿ, ಎಲ್ಲೆಲ್ಲ ಸೇವೆ ಮಾಡ್ತಾರೋ ಅದೆಲ್ಲ ಅಭಿವೃದ್ಧಿ ಹೊಂದಿದೆ. ಒಂದು ಬಿಸ್ನೆಸ್ ತಗೊಳ್ಳಿ, ಒಂದು ಹೋಟೆಲ್ ತಗೊಳ್ಳಿ, ಅಲ್ಲಿ ಚೆನ್ನಾಗಿ ಸೇವೆ ಮಾಡಲಿ, ಕಸ್ಟಮರ್ನ ಚೆನ್ನಾಗಿ ಪೋಷಿಸಲಿ, ಅವ್ರಿಗೆ ಒಳ್ಳೆ ಆಹಾರ ಕೊಡಲಿ, ಅದು ಬಿಸ್ನೆಸ್ ಎಸ್ಟಾಬ್ಲಿಷ್ ಆಗ್ತದೆ. ಒಂದು ಡಾಕ್ಟರ್ ತಗೊಳ್ಳಿ, ಅವ್ನು ಚೆನ್ನಾಗಿ ಓದ್ಬಿಡಿ, ನಾನು ದೊಡ್ಡ ಡಾಕ್ಟರು, ನಾನು ದೊಡ್ಡ ಹಾಸ್ಪಿಟ್ಲ್ ಅಂತ ಬರೀ ಹೇಳ್ಕೊಂಡಿದ್ರೆ ಆಗಲ್ಲ. ಸೇವೆ ಮಾಡಬೇಕು. ನೀನು ಹಾಸ್ಪಿಟ್ಲಲ್ಲಿ ಬರುವ ಕಸ್ಟಮರ್ಸ್ನ, ಬರುವ ಪೇಷಂಟ್ಗಳನ್ನ ಒಳ್ಳೆ ರೀತಿಯಲ್ಲಿ ನೋಡಿದರೆ ನಿನ್ನ ಹಾಸ್ಪಿಟ್ಲ್ ಹೆಚ್ಚುವಿಗೆ ಆಗ್ತದೆ. ಒಂದು ಸೇವೆಗೆ ನಾನು ದೊಡ್ಡ ಪಾಸ್ಟ್ ಅಂದರೆ ಆಗಲ್ಲ. ಬರುವ ದೇವರ ಮಕ್ಕಳಿಗೆ ಸತ್ಯ ಮಾರ್ಗದಲ್ಲಿ ನಡೆಸಿದೆ ಆ ಸಭೆ ಅಭಿವೃದ್ಧಿ ಆಗ್ತದೆ. ಆಗ ಯಾವುದೇ ಒಂದು ವಿಷಯ ತಗೊಳ್ಳಿ, ಅದು ಅಭಿವೃದ್ಧಿ ಆಗಬೇಕಂದ್ರೆ ಇಳಿದು ಮಾಡಬೇಕಲ್ಲಿ. ಆಮೆನ್. KFC ಎಲ್ಲ ನೀವು ನೋಡಿ, ಲೋಕದಲ್ಲೇ ಪ್ರಶಸ್ತಿ ಆಗಿದೆ. ಆದರೆ ಸ್ಟಾರ್ಟ್ ಮಾಡಿದ್ದು ಫುಟ್ಪಾತಲ್ಲಿ, ಗಾಡಿಯಲ್ಲಿ ಸ್ಟಾರ್ಟ್ ಮಾಡಿದ್ದು. ಅವರು ದಿ ಬೆಸ್ಟ್ ಕೊಟ್ಟರು, ಒಂದು ದಿನ ಇವತ್ತು ಅವ್ರಿಗೆ ದಿ ಬೆಸ್ಟ್ ಆಗಿದೆ. ಹಾಗೆಯೇ ನೋಡಿ, ಇಲ್ಲಿ ನಾನು ದೇವರ ಹತ್ರ ಏನು ಕಲ್ತ್ಕೊಳ್ತೀನಿ ಅಂದರೆ, ನೀವು ಅಭಿವೃದ್ಧಿ ಹೊಂದಬೇಕಂದ್ರೆ ನಿಮ್ಮ ಜೀವಿತದಲ್ಲಿ ನೀವು ಯಾವ ವಿಷಯದಲ್ಲಿ ಒಂದು ಎಕ್ಸ್ಟೆನ್ಷನ್ ಬರಬೇಕಂದ್ರೆ ನಿಮ್ಮ ಸ್ಥಾನ ಗೀನೆಲ್ಲ ನೋಡಿಬಿಡಿ, ಇಳಿದು ನೀವು ಏನು ಮಾಡಬೇಕು, ಆ ವಿಷಯದಲ್ಲಿ ನಿಮ್ಮ ಕುಟುಂಬಕ್ಕೆ ಸೇವೆ ಮಾಡಿ, ನಿಮ್ಮ ಕುಟುಂಬ ವಿಷಯದಲ್ಲಿ ಇಳಿದು ಬನ್ನಿ. ನಾನು ಸಂಪಾದನೆ ಮಾಡ್ತೇನೆ, ಅವರ ಸುಮ್ಗಿದಾರಲ್ಲ, ಅವರು ಆಗಲ್ಲ. ನೀವು ಬಂದು ನೋಡಿ ಅಭಿವೃದ್ಧಿ ನೋಡುವರಾಗಿರ್ತೀರ. ಎರಡನೇದಾಗಿ ನಾವು ಯೇಸು ಸ್ವಾಮಿ ಮನಸ್ಸನ್ನು ಏನು ಕಲ್ತ್ಕೊವಿ ಅಂದರೆ, ಲೂಕ ಬರೆದಿರುವ ಶುಭ ಸಂದೇಶ 14ನೇ ಅಧ್ಯಾಯದಲ್ಲಿ 7ರಿಂದ 11ನೇ ವಾಕ್ಯ. ಲೂಕ 14ನೇ ಅಧ್ಯಾಯ 7ರಿಂದ 11ನೇ ವಾಕ್ಯ. ಯೇಸು ಸ್ವಾಮಿ ಹೇಳ್ತಾರೆ, ನೀವೊಂದು ಫಂಕ್ಷನ್ಗೆ ಹೋಗುವಾಗ ಮುಖ್ಯ ಸ್ಥಾನದಲ್ಲಿ ಹೋಗಿ ಕೂರಬೇಡಿ. ನೀವು ನಾಳೆ ನೀನು ಅಲ್ಲಿ ಹೋಗಿ ಕೂರುವಾಗ ನಿನಗಿಂತ ಒಂದು ಶ್ರೇಷ್ಠನಾದ ವ್ಯಕ್ತಿ ಬಂದಾಗ, ಈ ಗೆಸ್ಟ್ ಬಂದು ದಯವಿಟ್ಟು ಆ ಜಾಗ ಅವ್ರಿಗೆ ಕೊಡ್ತೀರಾ, ಸ್ವಲ್ಪ ನೀವು ಹಿಂದೆ ಕೂತ್ಕೊಳ್ತೀರಾ ಅಂತ ನಿನ್ನ ಆಚೆ ಕಳಿಸಿದರೆ ನಿನಗೆ ತುಂಬ ದುಃಖ ಆಗ್ತದೆ, ನಿನಗೆ ಅವಮಾನ ಆಗ್ತದೆ ಅಂತ ಬರೆದಿದೆ. ಟೈಮ್ ಇಲ್ಲದೆ ಮುಗಿಸ್ಬೇಕಲ್ಲ. ನಾನು ಹೇಳ್ತೀನಿ, ಅದಕ್ಕೆ ನೀನೇನು ಮಾಡು, ನೀನು ಹಿಂದೆನೇ ಕೂತ್ಕೋ, ನೀ ಕಡೆ ಕೂತ್ಕೋ. ಆದರೆ ಅದೇ ಗೆಸ್ಟು ನಿನ್ನ ಮುಂದೆ ಕರ್ಕೊಂಡು ಬಂದು ಕೂರಿಸುವಾಗ ನೀನೇನು ಮಾಡಬೇಕು, ಅವ್ರು ಕೇಳ್ತಾರೆ, ಯಾರಪ್ಪ ಇವರು ವ್ಯಕ್ತಿ, ಈ ಬ್ರದರ್ ಯಾರು ಅಂದರೆ. ಸೊ ಅದರಲ್ಲಿ ಏನು ಕಲ್ತ್ಕೊಳ್ತೀವಿ ಅಂದರೆ, ಒಂದು ಮರ ಬೆಳಿಬೇಕಂದ್ರೆ ಬೇರು ಫಸ್ಟ್ ಆಳ ಹೋಗಬೇಕು. ಒಂದು ದೊಡ್ಡ ಕಟ್ಟಡ ಬರಬೇಕಂದ್ರೆ ಅಸ್ಥಿಭಾರ ಆಳವಾಗಿ ಹೋಗಬೇಕು. ಯೌವನಸ್ಥರಿಗೆ ಹೇಳ್ಬೇಕ್ತೀನಿ, ನೀವು ಯೇಸು ಸ್ವಾಮಿ ಹಾಗೆ ನೀವು ಉನ್ನತವಾಗಿ ಬರಬೇಕಂದ್ರೆ ನೀವು ತಗ್ಗಿಸಿಕೊಳ್ಳಬೇಕು. ಕುಮಾರನು ತಂದೆಗೆ ಸಮವಾಗಿದ್ದರೆ ಕೂಡ ಅದನ್ನು ಎಣಿಸಲಾರದಷ್ಟು ತನ್ನನ್ನೇ ಬರಿದು ಮಾಡಿಕೊಂಡನು, ತನ್ನನ್ನೇ ತಗ್ಗಿಸಿಕೊಂಡಿದ್ದರಿಂದಲೇ ಎಲ್ಲ ನಾಮದಲ್ಲೂ ದೇವರ ಮೇಲಾದ ನಾಮವನ್ನು ದೇವರು ಕೊಟ್ಟಿದ್ದಾರೆ. ಆಮೇನ್.
ಆಗ ನಾವು ಎಷ್ಟು ಮಟ್ಟಿಗೆ ನಾವು ಕೆಳಗಡೆ ಹೋಗ್ತೀವಿ, ನಾವೇನಿಲ್ಲ ಎಲ್ಲ ಆತನ ಕೃಪೆ ಅಂತ ನಾವು ಹೋಗ್ತೀವಿಲ್ವಾ, ನಮ್ಮನ್ನು ದೇವರು ಮುಂದೆ ತರವಿ ತೋರಿಸುವರಾಗಿರ್ತಾರೆ. ಅಂದರೆ ಮೂರನೇದಾಗಿ ಯೇಸು ಸ್ವಾಮಿ ಹತ್ರ ನಾವು ಏನು ಕಲ್ತ್ಕೊಳ್ತೀವಿ ಅಂದರೆ, ಲೂಕ 6ನೇ ಅಧ್ಯಾಯದಲ್ಲಿ 38ನೇ ವಾಕ್ಯ ಹೇಳ್ತಿದೆ, ಕೊಡಿ ನಿಮಗೆ ಕೊಡಲ್ಪಡ್ತದೆ. ಯೇಸು ಸ್ವಾಮಿ ಹತ್ರ ನೀವು ನೋಡಿಬೇಕಾದ ನಾನು ಹೇಳ್ತೀನಲ್ಲ, ನೀವು ಬೈಬಲಲ್ಲಿ ಹೋಗಿ ಒಂದು ಸಾರಿ ಕೂಡ ಯೇಸು ಕ್ರಿಸ್ತನ ಚರಿತ್ರೆ ಹೋಗಿ ಎಲ್ಲ ಹೋದರೂ ಕೂಡ ಕೊಡುವರಾಗಿದ್ರು. ತನ್ನ ಜೀವವನ್ನೇ ಕೊಟ್ಟರು. ಗೊತ್ತಾ ನಿಮಗೆ? ಈಗ ಅವ್ರ ಜೀವ ಕೊಟ್ಟಿದ್ದಲ್ಲೇ ಇವತ್ತು ಕೋಟ್ಯಾಂತರ ಜನಗಳನ್ನು ಆದಾಯಪಡಿಸಿದ್ರು ಇಲ್ವಾ? ಇವತ್ತು ನಾನು ನೀವು ಹೇಗೆ ಬಂದಿದ್ದೀವಿ, ಇಲ್ಲಿ ಯೇಸು ಸ್ವಾಮಿ ಮಕ್ಕಳು ಹೇಗಾಗಿದೆ, ಅವತ್ತು ತನ್ನ ಪ್ರೀತಿಯನ್ನು ಶಿಲುಬೆಯಲ್ಲಿ ತೋರಿಸಿದ್ರು. ನಾನಿಷ್ಟು ಮಾತ್ರ ನಿಮ್ಮನ್ನು ಪ್ರೀತಿಸಿದ ಕೊಡಬೇಕು. ಇವತ್ತು ನಿಮಗೆ ಯಾವ ವಿಷಯದಲ್ಲಿ ಶಾರ್ಟೇಜ್ ಇದೆ, ಯಾವ ವಿಷಯದಲ್ಲಿ ನಿಮಗೆ ಸಮಾಧಾನ ಇಲ್ಲ, ಯಾವ ವಿಷಯದಲ್ಲಿ ಆಶೀರ್ವಾದ ಇಲ್ಲ, ಆ ವಿಷಯ ನೀವು ಬಿತ್ತನೆ ಮಾಡ್ತಾ ಇದ್ದೀರಾ ಅಂತ ನೀವು ಚೆಕ್ ಮಾಡಬೇಕು. ನನ್ನ ಯಾರು ಪ್ರೀತಿ ಮಾಡಲ್ಲ ಪಾಸ್ಟರ್ ಅಂದರೆ ನನ್ನ ಹತ್ರ ಬಂದು ಹೇಳಿದ್ರೆ ನಾನು ಹೇಳ್ತೀವಿ, ನೀವು ಪ್ರೀತಿಯನ್ನು ಬಿತ್ತುತ್ತಾ ಇದ್ದೀರಾ. ನೀವು ಪ್ರೀತಿ ಬಿತ್ತದೆ, ನೀವು ಪ್ರೀತಿಯನ್ನು ಕುಯ್ಯಕ್ಕಾಗಲ್ಲ. ಏನೇ ತಗೊಳ್ಳಿ, ನೀವು ಯಾವುದನ್ನು ಇನ್ವೆಸ್ಟ್ ಮಾಡ್ತೀರೋ ಅದು ನಿಮಗೆ ರಿಟರ್ನ್ಸ್ ಬರ್ತದೆ. ಆಮೇಲೆ ನೀವು ಇನ್ವೆಸ್ಟ್ ಮಾಡಿದನ್ನು ನೀವು ಎದ್ದು ನೋಡೋಕ್ಕೆ ಆಗಲ್ಲ. ಇವತ್ತು ನಿಮ್ಮ ಜೀವಿತದಲ್ಲಿ ನಾನು ಯಾರು ಮರ್ಯಾದೆ ಕೊಡಲ್ಲ, ನಾನು ಯಾರು ಘನಪಡಿಸಲ್ಲ, ನೀವು ಚೆಕ್ ಮಾಡಿ. ನೀವು ಮರ್ಯಾದೆ ಕೊಡ್ತಾ ಇದ್ದೀರಾ, ನೀವು ಘನಪಡಿಸದೆ ಚೆಕ್ ಮಾಡಿ. ನೀವು ಬಿತ್ತಿದ್ರೆ ಬರ್ತದೆ. ವಾಕ್ಯ ಸುಳ್ಳಾಗಲ್ಲ, ಯಾಕಂದ್ರೆ ದೇವರು ವಾಕ್ಯ ಹೇಳ್ತದೆ, ಕೊಡಿ ನಿಮಗೆ ಜಡಿದು ಅಲ್ಲಾಡಿಸಿ ಹೊರಚಲುವ ರೀತಿಯಲ್ಲಿ ಕೊಡಲ್ಪಡ್ತದೆ. ನೋಡಿ, ಆಗ ಯೇಸು ಕೊಟ್ಟರು. ಇವತ್ತು ಯೇಸು ತನ್ನ ಜೀವ ಕೊಟ್ಟಿದ ಕಾರಣ ಇವತ್ತು ಕೂಡ ಯೇಸು ಕ್ರಿಸ್ತನಿಗೆ ಜೀವ ಕೊಡಲಿಕ್ಕೆ ಜನಗಳು ಸಿದ್ಧರಾಗಿದ್ದಾರೆ. ಗೊತ್ತಾ? ನೀರು ಕಾಲದಲ್ಲಿ ತಾರಿದಲ್ಲ, ರೋಡ್ ಆಗ್ತಿ ತಾರ ಆಗ್ಬಿಟ್ಟು ಬೆಂಕಿ ಆಗಿಬಿಡ್ತಿದ್ರಂತೆ. ರಾಜ ಮುಂದೆ ಬೆಂಕಿ ಹಾಕಿ ಅವ್ರು ಉರಿತಾ ಇದ್ರು, ಕಿರ್ಚಿದ್ರು. ಅವ್ನು ಊಟ ಮಾಡೋಕೆ ಅದೊಂದು ಶೋ. ಅವನಿಗೆ ಗಂಡು ಹೆಣ್ಮಕ್ಕಳು ಚಿಕ್ಕ ಮಕ್ಕಳನ್ನೆಲ್ಲ ಸಿಂಹಗಳನ್ನು ಹಸಿವಾಗಿಟ್ಟು ಯೇಸು ಸ್ವಾಮಿನ ನಿರಾಕರಿಸಬೇಕು. ಹಾಗಿಲ್ದಿದ್ರೆ ಇದರ ಮಧ್ಯದಲ್ಲಿ ಬಿಡ್ತೀವಿ ಅಂದರೆ ಅವರು ಹಾಡ್ತಾ ಪ್ರಾಣ ಕೊಟ್ಟರು. ಯಾಕೆ ಪ್ರಾಣ ಕೊಟ್ಟರು? ಅವತ್ತು ಒಬ್ಬರು ಪ್ರಾಣ ಕೊಟ್ಟರು, ಒಬ್ಬರು ಬಿತ್ತಿದ್ರು, ತನ್ನ ಜೀವ ಕೊಟ್ಟರು. ಇವತ್ತು ಕೂಡ ನೋಡಿ, ಒಂದು ತಿಂಗಳ ಮುಂದೆ ಕೂಡ ಒರಿಸ್ಸಾ ಎಲ್ಲೋ ಒಬ್ಬರು ಪ್ರಾಣ ಕೊಟ್ಟರು, ಒಂದು ಸೇವಕರು. ಯಾಕೆ? ಈ ದೇವರು ಬಿತ್ತಿದ್ರು. ಅವ್ರು ಇವತ್ತು ಕೂಡ ಅವ್ರಿಗಾಗಿ ಎಲ್ಲ ಮಾಡಲಿಕ್ಕೆ ದೇವರು ಜನಗಳು ಸಿದ್ಧರಾಗಿದ್ದಾರೆ. ಹಲ್ಲೆಲೂಯ. ನಡೆದಿಲ್ಲ ಯಾರು ಗೊತ್ತು ಅಂತ ಒಂದು ಪರಿಸ್ಥಿತಿಗಳು ಬಂದರೆ ನಾನು ನೀವು ಕೂಡ ಹಿಂಜರಿದೆ ಈ ಕ್ರಿಸ್ತನಿಗಾಗಿ ನಿಲ್ಲಕ್ಕೆ ನಮ್ಮಿಂದ ಕೂಡ ಸಾಧ್ಯ. ಜನ ಆಮೇಲೆ ಹೇಳ್ತಿದ್ದೀರಾ? ಹಲ್ಲೆಲೂಯ. ಆಗ ನೋಡಿ, ಕೊಡೋದಿಂದಲೇ ಆಗದೆ. ಯೇಸುವೆ ಜೀವ ಕೊಟ್ಟಿರಲಿಲ್ಲ, ನಾನು ನೀವು ಇಲ್ಲಿ ಇರ್ತಾ ಇರಲಿಲ್ಲ. ಯಾವುದೋ 3 ದಿನ ಹೋಗಿ ಕಾಪಾಡು ಅಂತ ಇದ್ದಾವೆ. ಅವತ್ತು ಕೊಟ್ಟರು ಅವರು. ನೀವೆಲ್ಲ ನೋಡಿ, ದೇವರು ಕೊಡ್ತಾ ಇದ್ರು. ಈಗ ಆ ಮನಸ್ಸು ನಮಗೆ ಬರಬೇಕು. ಆಗ ನಾನು ಪ್ರೀತಿ ಕೊಡಬೇಕು, ನಾನು ಸಮಾಧಾನ ಕೊಡಬೇಕು, ನಾನು ಏನು ಮಾಡಬೇಕು, ಸಮಯ ಕೊಡಬೇಕು, ನಾನು ದೇವರ ಕಾರ್ಯಗಳಿಗೆ ಮುಂದೆ ಬರಬೇಕು. ನಾನು ಬರುವಾಗ ಅದರ ಜಡಿದು ಅಲ್ಲಾಡಿಸಿ ಹೆಚ್ಚಾಗಿ ಹೊಂದಿಕೊಳ್ತೀವಿ. ಯಾಕಂದರೆ ಯೇಸು ಹಾಗೆ ಮಾಡಿದರು. ಸಮಾಧಿಯಲ್ಲಿ ಬಾಳ್ತಾ ಇರ್ತಾನೆ, ಕುಟುಂಬನೇ ಬೇಡ ಅಂತ ಬಿಟ್ಟಿದ್ದಾರೆ. ಯೇಸು ಅಲ್ಲಿ ಹೋಗಿ ಅವನ ಗುಣಪಡಿಸುತ್ತಾರೆ. 38 ವರ್ಷ ಯಾರು ಬೇಡ ಅಂತ ಅಲ್ಲಿ ಬಿಟ್ಬಿಟ್ಟಿದ್ದಾರೆ, ಹೋಗಿ ಅವನು ಗುಣಪಡಿಸ್ತಾರೆ, ಕೊಡ್ತಾರೆ, ಟೈಮ್ ಕೊಡ್ತಾ ಇದ್ದಾರೆ, ಅವ್ರನ್ನ ವಿಚಾರಿಸ್ತಾ ಇದ್ದಾರೆ. ನನಗೆ ಫೋನೇ ಮಾಡಲ್ಲ ಪಾಸ್, ನೀವು ಮಾಡಿ ಫೋನು, ಅವ್ರು ಯಾಕೆ ಕೈದಿರಾ, ಕೊಡಿ, ನಿಶ್ಚಯವಾಗಿ ಮಾಡ್ತಾರೆ ಅವರು. ನಾವು ಕಾರಣ ಹುಡುಕಬಾರ್ದು. ನಮಗೆ ಕ್ರಿಸ್ತನ ಮನಸ್ಸಿದೆ. ನೆನ್ನೆ ತಂಗ ಹೇಗೆ ಜೀವಿಸಿದೆ, ಇನ್ಮೇಲೆ ಕ್ರಿಸ್ತನ ಹಾಗೆ ನಡಿಬೇಕು ನಾವು. 4ನೇದಾಗಿ ನಾವು ನೋಡ್ತೀವಿ ನೋಡಿ, ಯೋಹಾನ 12ನೇ ಅಧ್ಯಾಯದಲ್ಲಿ 24ನೇ ವಾಕ್ಯ, ಗೋಧಿ ಬಿದ್ದು ಪ್ರಾಣ ಕೊಡದೆ ಹೊರತು ಅದು ಬೆಳೆಯೋದಿಲ್ಲ. ಗೋಧಿ ಬಿದ್ದು, ಆ ವಾಕ್ಯ ಓದಿಷ್ಟು ಮುಗಿಸ್ಬಿಡ್ತೀನಿ ನಾನು. ಹಾಂ, ಹಾಂ ನೋಡಿ, ಕೆಲವು ಸಮಯದಲ್ಲಿ ಕೆಲವು ವಿಷಯಗಳಿಗೆ ನಾವು ಸಾಯಬೇಕು. ಆಮೇಲೆ ಕೆಲವುದನ್ನು ನಮ್ಮ ಇದು ದೇವರಿಗಾಗಿ ಬಿಡ್ತೇನೆ. ಪೌಲ್ ಹೇಳಿದ್ರೆ ಅಲ್ವಾ, ಕ್ರಿಸ್ತನ ನಿಮಿತ್ತವಾಗಿ ನನ್ನ ಲಾಭಗಳನ್ನು ನಷ್ಟವಾಗಿ ಎಣಿಸುತ್ತೇನೆ. ಆಮೇಲೆ ಕೆಲವುದೆಲ್ಲ ನಾವು ಹಿಡ್ಕೋಬಾರದು ಕ್ರಿಸ್ತನಿಗಾಗಿ. ಕ್ರಿಸ್ತ ನಂಬಿಕೆಯಲ್ಲಿ ಕೂಡ ಆವಾಗಲೇ ಹೇಳಿದ ಹಾಗೆ ಕ್ರಿಸ್ತನ ನಿಮಿತ್ತವಾಗಿ, ನಂಬಿಕೆ ನಿಮಿತ್ತವಾಗಿ ನಮಗೆ ಹೋರಾಟಗಳು ಬಂದರೆ ಕೂಡ ನಾವೇನು ಮಾಡಬೇಕು, ನಮ್ಮ ಸಹಾಯಕ್ಕೆ ಕೂಡ ರೆಡಿ ಆಗಬೇಕು. ಶಾರದಕ್, ಮೇಷಕ್, ಅಬೇದ್ನೆಗೋ ಅವ್ರು ಹೇಳಿದ ಪ್ರಾಣ ನಮಗೆ ಉಳಿಸದೆ ಹೋಗಲಿ, ನಾವು ಈ ಸತ್ಯ ದೇವರನ್ನೇ ಆರಾಧಿಸಿ ಈದ್ಗಲ ಅಡ್ಡ ಬೀಳೋದಿಲ್ಲ ಅಂತ ನೋಡಿ. ಆಗ ಅವ್ರು ನಿಂತ್ಕೊಂಡ್ರು. ಇವತ್ತು ಕೂಡ ನಾನು ಹೇಳ್ತೇನೆ ನೋಡಿ, ದೇವ್ರ ಮಕ್ಕಳು ಇವತ್ತು ನಾವು ನಿಂತ್ಕೋಬೇಕು. ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುವ ಹಾಗೆ ಹೇಳ್ತೇನೆ ನೋಡಿ. ಒಂದು ಸಾರಿ ಒಂದು ಯವನಸ್ಥನ ದೀಕ್ಷಾ ಸ್ನಾನ ತಗೊಳ ಅಂತ, ದೀಕ್ಷಾ ಸ್ನಾನ ತಗೊಳ್ಳುವಾಗ ಅವನ ನೀರಲ್ಲಿ ಮುಳುಗಿಸಿದ್ರು. ಅವ್ನು 2 ಬೆರಳು ಮಾತ್ರ ನೀರಲ್ಲಿ ಬಿಡ್ತಾ ಇಲ್ಲ. ಲಾಸ್ಟಲ್ಲಿ ಎಷ್ಟೋ ಟ್ರೈ ಮಾಡಿದ್ರು, ಬಿಡ್ತೇ ಇಲ್ಲ. ಆಮೇಲೆ ಆಚೆ ತಂದರು, ದೀಕ್ಷಾ ಸ್ನಾನ ಕೊಟ್ಟು, ಪಾಸ್ಟರ್ ಯಪ್ಪ ಆ 2 ಬೆರಳು ಯಾಕೆ ಒಳಗಡೆ ಬಿಡ್ತಾ ಇಲ್ಲ ಅಂದರೆ, ಪಾಸ್ಟರ್ ನಾನು ಏನು ಬೇಕಾದರೂ ಬಿಡ್ತೀನಿ, ಆದರೆ ಸಿಗರೆಟ್ ಕುಡಿಯೋದು ಮಾತ್ರ ನಾನು ಬಿಡೋಕ್ಕಾಗಲ್ಲ. ನೋಡಿ, ಆಗ ಆಗಿರಬಾರ್ದು ನಾವು ದೇವರಿಗಾಗಿ. ಆಗ ದೇವರು ಏನು ಹೇಳ್ತಾ ಅಂದರೆ, ಸತ್ತರೆ ಮಾತ್ರನೇ
ಫಲ ಕೊಡಲಿಕ್ಕೆ ಸಾಧ್ಯ ಅಂದರೆ ಇದು ಮಾತ್ರ ನಾನು ಬಿಡಲ್ಲ, ಈ ಸೀರಿಯಲ್ ಮಾತ್ರ ನಾನು ಬಿಡೋಕ್ಕಾಗಲ್ಲ. ಸೀರಿಯಲ್ ಅಲ್ಲ, ಆ ಸೀರಿಯಲ್ ಟಿ ವಿ ಹೊಡೆದಾಗಬೇಕು. ನಾನು ಟಿ ವಿ ಬೇಡ. ಇಲ್ಲ, ಕೆಲವು ಹಂಗೇನೆ ಒಂದು ಸೀರಿಯಲ್ ಇರ್ತದೆ, ಎಲ್ಲಾದರೂ ಇರಲಿ ಎಲ್ಲ ಬಿಟ್ಬಿಟ್ಟು ಬಂದುಬಿಡ್ತಾರೆ. ಹಂಗಿರಬಾರ್ದು, ನಾವು ಸಾಯಬೇಕು. ಹಲ್ಲೆಲೂಯಾ. ಕೆಲವುದು ನಮ್ಮನ್ನು ದೇವರಿಂದ ಅಗಲಿಸೋದು, ದೇವರಿಗೆ ಇಷ್ಟ ಇಲ್ಲದಿರುವ ವಿಷಯಗಳು ನಮ್ಮ ಜೀವಿತದಲ್ಲಿ ಬರುವಾಗ ಅದಲ್ಲ ನನಗೆ ದೊಡ್ಡದು, ದೇವರು ದೊಡ್ಡವರು. ನೋಡಿ, ಹಾಗೆ ನೀವು ಬರುವಾಗ ವಾಕ್ಯ ಹೇಳ್ತದೆ ನೋಡಿ, ಒಂದು ಗೋಧಿ ಸತ್ತರೇನೆ ಅದು ಫಲ ಕೊಡ್ತದೆ ಅಂದರೆ, ನೀವು ಯಾವುದನ್ನು ಈ ಲೋಕ ಕಾರ್ಯ ಹಿಡ್ಕೊಂಡಿರ್ತೀರಲ್ಲ ಅದನ್ನು ಬಿಡುವಾಗಲೇ ನಿಮ್ಮ ಜೀವಿತ ಇತರರಿಗೆ ಆಶೀರ್ವಾದ ಆಗ್ತದೆ. ಈ 4 ಸ್ವಭಾವ ಕ್ರಿಸ್ತನಲ್ಲಿತ್ತು. ಆ ಮನಸ್ಸನ್ನು ನಮಗೆ ಕೊಟ್ಟಿದ್ದಾರೆ ಅಂತ ಪೌಲ್ ಹೇಳಿದ್ದಾರೆ. ಆಮೆನ್. ಅಂದರೆ ನಿಶ್ಚಯವಾಗಿ ನಾನು ನೀವು ಕೂಡ ಕ್ರಿಸ್ತನಾಗಿ ಈ ಭೂಮಿಯಲ್ಲಿ, 1 ಯೋಹನ 4ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನ ಹಾಗೆ ಇವತ್ತು ಈ ಭೂಮಿಯಲ್ಲಿ ನಾವಿದ್ದೀವಿ. ಅನೇಕರು ಪರಲೋಕಕ್ಕೆ ಹೋಗಿದ್ಮೇಲೆ ಯೇಸು ಸ್ವಾಮಿ ಥರ ಇರ್ತೀವಿ. ಇಲ್ಲೆಲ್ಲ, ಪೌಲ್ ಹಂಗೆ ಹೇಳಿಲ್ಲ, ಇವತ್ತು ಇದ್ದೀವಿ. ಆಗ ನಮ್ಗೆ ಎಷ್ಟೇ ಶ್ರೇಷ್ಠವಾಗಿರಲಿ, ಎಷ್ಟೇ ಘನತೆಯಾಗಿರಲಿ, ಕೆಲವುದನ್ನ ರಕ್ಷಿಸುವುದಕ್ಕೆ, ಕೆಲವು ಒಳ್ಳೇದಾಗಬೇಕಂದ್ರೆ ನಾವು ಕ್ರಿಸ್ತನಾಗಿ ಇಳಿದು ಬರಬೇಕು. ನಾವು ಆಮೇಲೆ ಕ್ರಿಸ್ತನಾಗಿ ಇಳಿದು ಬರಬೇಕು. ನಮ್ಗೆ ಯಾರಿಗಾದ್ರೆ ಮೇಲೆ ಬರಬೇಕಂತ ಆಸೆ ಪಡ್ತೀರಾ? ಅಲ್ಲಲ್ಲಿ ಒಳಗಡೆ ಹೋಗಿ ಫಸ್ಟು ಅಂದರೆ ನಿಮ್ಮ ತಗ್ಗಿಸಿಕೊಳ್ಳಿ, ದೇವ ನಮ್ಮನ್ನು ಬೆಳೆಸೋರಾಗೆ ಬಿತ್ತನೆ ಮಾಡಿ. ನೀವು ನಿಮಗೆ ಹೇಳ್ತೀರಲ್ಲ, ನಿಮ್ಮ ಜೀವಿತದಲ್ಲಿ ನೀವು ಯಾವುದು ಹೊಂದಿಕೊಳ್ತಾ ಇಲ್ಲ ಅಂತ ಅನಿಸ್ತದೋ ಅದನ್ನು ನೀವು ಬಿತ್ತನೆ ಮಾಡ್ತಾ ಇದ್ದೀರಾ ಅಂತ ಚೆಕ್ ಮಾಡಿ. ಬಿತ್ತನೆ ಮಾಡಿ ವಾಪಸ್ ಬರ್ತದೆ. ಕೆಲವುದಕ್ಕೆ ನಾ ಸಾಯಬೇಕು. ಕೆಲವರು ಎಲ್ಲ ಬಿಟ್ಬಿಟ್ಟಿರ್ತಾರೆ. ಪಾಸ್ಟರ್, ಈ ಪಾನ್ಪರ ಹಾಕೋದು ಮಾತ್ರ ಬಿಡೋಕ್ಕಾಗ್ತಾಯಿಲ್ಲ ಪಾಸ್ಟರ್, ಇದು ಮಾತ್ರ. ಆ ಪಾನ್ಪರ ತಿನ್ನುವ ಅಭ್ಯಾಸಕ್ಕೆ ನಾವು ಸಾಯಬೇಕು. ನಾವು ಇದು ನಾನು ಮಾಡೋದಿಲ್ಲ. ಯೇಸುವಿನ ರಕ್ತ ನನ್ನಲ್ಲಿ ಹರಿತದೆ, ಯೇಸುವಿನ ನಾಮ ಧರಿಸಲ್ಪಟ್ಟಿದೆ, ಯೇಸು ಸ್ವಾಮಿಯ ಮಗ ನಾನು, ನನ್ನ ಮಗಳು ನಾನು. ಆಮೇನ್. ಒಂದು 3 ಹೆಣ್ಮಕ್ಳು ಸೇರಿದ್ರಂತೆ. ಅವರು ತುಂಬ ಬೈಬಲ್ ಸ್ಟಡಿ ಎಲ್ಲ ಕ್ಲಾಸ್ ಅಟೆಂಡ್ ಮಾಡ್ತಾರಂತೆ. ಆದರೆ ಒಂದು ಹೆಣ್ಮಗಳು ಹೇಳಿದಂತೆ, ನನಗೆಲ್ಲ ಕರೆಕ್ಟಾಗಿದೆ, ಆದರೆ ನನಗೆ ಈ ಟಿ ವಿ ಸೀರಿಯಲ್ಗಳೆಲ್ಲ ಬಿಡೋಕ್ಕೆ ಆಗಲ್ಲ, ಅದು ಮಾತ್ರ ಏನು ಮಾಡೋಕ್ಕೆ ಗೊತ್ತಿಲ್ಲ. ಹಾಗೆ ಓಕೆ ನೋ ಪ್ರಾಬ್ಲಮ್ ಅನ್ನೋ ಒಂದೊಂದು ಹೆಣ್ಮಗಳು, ನಿನಗೇನು ಪ್ರಾಬ್ಲಮ್ ಇದೆ, ನಿನಗೇನೋ ಕೊರತೆ ಇದೆ? ನನಗೇನು ಕೊರತೆ ಇಲ್ಲ, ನನ್ನ ಯಜಮಾನ್ರು ಪಾಕೆಟಿಂದ ಆವಾಗ ಸ್ವಲ್ಪ ಕಾಸು ತೊಗೊಂಡು ಖರ್ಚು ಮಾಡಿಬಿಡ್ತೀನಿ. ಆವಾಗ ಅವರು ಏನು ಪ್ರಾಬ್ಲಮ್ ಇಲ್ಲ. 3ನೇವ್ರಿಗೆ ನಿನಗೇನು ಪ್ರಾಬ್ಲಮ್? ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ಬೇರೆಯವ್ರು ಏನೆಲ್ಲ ಹೇಳ್ತಾರೋ ಅದನ್ನು ಕೇಳ್ಕೊಂಡು ಬೇರೆಯವ್ರಿಗೆ ಹೋಗಿ ಹೇಳ್ತೀನಿ ಅಷ್ಟೇ. ಅಂದರೆ ಈ ಇಬ್ಬರು ಸ್ಟೋರಿ ಅಲ್ಲಿ ಹೋಗಿ ಅವ್ರಿಗೆ ಹೇಳ್ತಾರೆ, ಅದೇ ನೋಡಿ. ಆಗ ನಮ್ಮ ಜೀವಿತದಲ್ಲಿ ಒಂದು ವೇಳೆ ಆ ರೀತಿಯಲ್ಲಿ ಬೇಡದಿರೋದನ್ನೆಲ್ಲ ಹೋಗಿ ಹಂಗೆ ಹಿಂಗೆ ಮಾತಾಡುವ ಸ್ವಭಾವ ಇದ್ದರೆ ಇವತ್ತು ಸಾಯಬೇಕು. ಆ ಸ್ವಭಾವ ಇಟ್ಕೊಂಡು ಕ್ರಿಸ್ತನ ಮನಸ್ಸಲ್ಲಿ ಜೀವಿಸೋಕ್ಕಾಗಲ್ಲ, ಕ್ರಿಸ್ತನನ್ನು ಪ್ರತಿಫಲಿಸೋಕ್ಕಾಗಲ್ಲ. ನಮ್ಮ ಜೀವಿತದಲ್ಲಿ ಯಾವುದು ದೇವರಿಗೆ ಇಷ್ಟ ಇಲ್ಲದೇದೋ ಅದಕ್ಕೆ ನಾವು ಸಾಯಕಲಿ ರೆಡಿ ಆದರೆ, ನಾನು ಹೇಳ್ತೀನಿ ನೋಡಿ, ನಮ್ಮನ್ನು ನೋಡುವವರು ಕ್ರಿಸ್ತನನ್ನು ನೋಡೋಕ್ಕೆ ಸಾಧ್ಯವಾಗ್ತದೆ. ಆಮೇನ್. ನಾವು ಒಪ್ಪಿಸಿಕೊಡೋಣ, ನಾನು ಕಣ್ಗಳು ಮುಚ್ಚಿನ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಹೇಳಿ, ನನಗೆ ಕ್ರಿಸ್ತನ ಮನಸ್ಸಿದೆ, ನನಗೆ ಕ್ರಿಸ್ತನ ಮನಸ್ಸು ಕೊಡಲ್ಪಟ್ಟಿದೆ. ಆತ್ಮದಲ್ಲಿ ನೋಡಿ, ವಾಕ್ಯದಲ್ಲಿಟ್ಟು ವಾಕ್ಯದ ಬೆಳಕಲ್ಲಿ ನೋಡಿ. ಯಾರು ಏನು ಹೇಳಿದ್ರು ಪರವಾಗಿಲ್ಲ, ವಾಕ್ಯ ಏನು ಹೇಳ್ತದೆ. ಯಾಕಂದರೆ ಯೇಸು ಹಾಗೆ ವಾಕ್ಯ ಆಧಾರ ಮಾಡಿ ಜೀವಿಸ್ತಾ ಇದ್ರು. ಅವರು ಪವಿತ್ರಾತ್ಮನನ್ನು ಆದಾಯ ಮಾಡಿ ನಡೆಸಲ್ಪಡ್ತಾ ಇದ್ರು. ನೀವು ಕೂಡ ಆ ಮನಸ್ಸು ನಮಗೆ ದೇವ್ರು ಕೊಟ್ಟಿದ್ದಾರೆ. ವಾಕ್ಯನೇ ನನ್ನ ಉಸಿರು, ಪವಿತ್ರಾತ್ಮದಿಂದ ನಾವು ನಡೆಸಲ್ಪಡೋಣ. 4 ವಿಷಯ ಮರಿಬೇಡಿ. ಎಷ್ಟೇ ಉನ್ನತಿಗೆ ಬಂದರೆ ಕೂಡ ಸೇವೆ ಮಾಡುವುದಕ್ಕಾಗಿ ನಿಮ್ಮನ್ನೇ ನೀವು ಬಿಟ್ಟು ಕೊಡಬೇಕು. ಆಳಕ್ಕೆ ಹೋಗ್ಬೇಕು. ನಾವು ದೇವ ನಮ್ಮನ್ನು ಉನ್ನತಪಡಿಸುತ್ತಾರೆ ಕೊಡಬೇಕು. ನಾವು ಕೆಲವು ವಿಷಯಗಳಿಗೆ ನಾವು ಸಾಯಬೇಕು. ನಾವು ಬೇಡ, ಅದು ನಮಗೆ ದೇವರಿಗೆ ಇಷ್ಟ ಇಲ್ಲದ ಯಾವುದು ಬೇಡ. ವಿ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್. ಕ್ರಿಸ್ತನ ಮನಸ್ಸಿದೆ. ತಂದೆ ದೇವರೇ, ನಾವು ಯೇಸು ನಾಮದಲ್ಲಿ ನನ್ನ ದೇವರು ತನ್ನ ಐಶ್ವರ್ಯದ ಪ್ರಕಾರ ಈ ಮೇ ತಿಂಗಳಲ್ಲಿ ಬಂದ ಎಲ್ಲ ದೇವರ ಮಕ್ಕಳ ಅಗತ್ಯಗಳನ್ನು ನಿನ್ನ ತಂದೆಯಾಗಿ ದೇವರೇ ಸಂಧಿಸುವುದಕ್ಕಾಗಿ ನಾನು ವಂದನೆ ಮಾಡ್ತೇನೆ. ದೇವರಪ್ಪ, ನಿನ್ನ ನಾಮದಲ್ಲಿ ಏನು ಕೇಳಿದ್ರು ತಂದೆ ಕೊಡ್ತಾರೆ ಅಂತ ಹೇಳಿದೆಯಾ ಡ್ಯಾಡಿ. ಎಸ್ಸಪ್ಪ, ನಾಮದಲ್ಲಿ ನಾನು ಕೇಳಿಕೊಳ್ತೇನೆ. 3ನೇ ಸರ್ವಿಸಲ್ಲಿ ಬಂದಿರೋ ಎಲ್ಲರನ್ನ ಆಗ 2:9 ಪ್ರಕಾರ ಕಳೆದ 4 ತಿಂಗಳಿಗಿಂತ ಈ ತಿಂಗಳು ಮಹಿಮೆಯ ತಿಂಗಳಾಗಿ, ಸಮಾಧಾನದ ತಿಂಗಳಾಗಿ, ಸಮೃದ್ಧಿಯಾದ ತಿಂಗಳಾಗಿ ನಡೆಸು ದೇವರಪ್ಪ. ಮಹಿಮೆ ಹೊಂದು ಯೇಸುವಿನ ನಾಮದಲ್ಲಿ ನಾವು ಬೇಡುತ್ತೇವೆ ತಂದೆಯೇ, ಆಮೇಲೆ ನಮಗೆ ನೆಕ್ಸ್ಟ್ ವೀಕ್ ಕರ್ತನ ಮೇಜ್ ಇರ್ತದೆ. ಸಿದ್ಧರಾಗಿ ಬರೋಣ. ನಾವು ಬಂದ ಎಲ್ಲ ದೇವ್ರ ಮಕ್ಕಳಿಗಾಗಿ ಸ್ತೋತ್ರ. ಒಂದೊಂದು ಚರಣ ನಾವೆಲ್ಲರೂ ಎದ್ದು ನಿಂತು ಹಾಡಿ ದೇವರ ಮಹಿಮೆ ಪಡಿಸೋಣ. ಕಾಣಿಕೆಗಾಗಿ ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ,
ಬಿತ್ತುವರಿಗೆ ಬೀಜಗಳನ್ನು, ಉಣ್ಣುವರಿಗೆ ಆಹಾರ ಕೊಡುವ ಆತನೇ. ಒಂದೊಂದು ಕರಗಳನ್ನು ದೇವರಪ್ಪ ಆಶೀರ್ವದಿಸು. ಬಿತ್ತನೆ ಮಾಡೋ ಒಂದೊಂದು ಕರಗಳನ್ನು ಬ್ಲೆಸ್ ಮಾಡು ದೇವರಪ್ಪ. ಕಷ್ಟಾರ್ಜಿತ ನೀವು ಅನುಭವಿಸುವಿರಿ, ಧನ್ಯರು, ನಿಮಗೆ ಶುಭವಾಗುತ್ತದೆ ಅಂತ ದೇವರು ಎಲ್ಲರಿಗೂ ಶುಭವಾಗಲಿ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಎಲ್ಲ ಕೇಡಿಗೂ ದೇವನನ್ನ ಬಿಡಿಸಿ ಕಾಯುವನ್ನು ಕರಗಳಲ್ಲಿ ಎತ್ತಿ ನನ್ನ ಉನ್ನತಿಗೆ ತಂದೆ ಸೇರಿಸಿಕೊಳ್ಳುವನು ಒಂದು ಹಾಡನ್ನು ಹಾಡಿ ಹಾಡನ್ನು ನಿಶ್ಚಯವಾಗಿ ಈ ಮೇ ತಿಂಗಳೆಲ್ಲ ಕೇಳಿಗಳಿಂದ ದೇವರು ನಮ್ಮನ್ನು ತಪ್ಪಿಸಿ ಕಾಪಾಡುವನು. ದೇವರೇ, ಒಂದೊಂದು ಕಾಣಿಕೆಗಳನ್ನು ಅದಷ್ಟು ಆಶೀರ್ವದಿಸು. 100ರಷ್ಟು ಫಲ ಹೊಂದಿಕೊಳ್ಳಲಿ, ಸಾಲರಹಿತ ಜೀವಿತ ಕೊಡು. ಮೇಲಾಗಿರಲಿ ನನ್ನ ದೇವರು ತನ್ನ ಐಶ್ವರ್ಯ ಪ್ರಕಾರ ಅವರೆಲ್ಲ ಅಗತ್ಯಗಳು ಸಂಧಿಸು. ಜೋಯಲ್ 2:26 ಪ್ರಕಾರ ಅವರು ತಿಂದು ತೃಪ್ತರಾಗಿ ಈ ತಿಂಗಳು ಹೆಚ್ಚಾಗಿ ನಿನ್ನ ಮಹಿಮೆ ಪಡಿಸುವ ತಿಂಗಳಾಗಿರಲಿ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್ ಆಮೆನ್. ಸೇರಿ ಹಾಡನ್ನ ಕೇಳಿನಿಂದ ಬಿಡಿಸಿ ಕರಗಳಲ್ಲಿ ಎತ್ತಿ ಉನ್ನತಕ್ಕೆ ತಂದೆ ಮರೇನು. ಎಲ್ಲ ಕೇಳಿನಿಂದ ಬಿಡಿಸಿ ಕರಗಳಲ್ಲಿ ಎತ್ತಿ ಉನ್ನತಕ್ಕೆ ತಂದದು ಮರೇನು. ನುಡಿಯಲ್ಲಿ ನಾನು ಬದುಕಿಕೊಂಡೆ, ಕಂಡದರಿಂದ ಜೀವ ಪಡೆದುಕೊಂಡೆ. ನೀ ನುಡಿದರಿಂದ